ನಮಸ್ಕಾರ, ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟಬುತ್ತಿ. MS ಶೀಲಾ ಅಂದರೆ ಇನಿದಾದ ಸ್ವರ, ಧ್ಯಾನ ಸ್ಥಿತಿಯ ಕಿಂಚಿತ್ತು ಅಲುಗಾಡದ ಶ್ರುತಿ ಲಯ, ಸ್ವರ ಕಲ್ಪನೆಗಳು ಮೇಳೈಸಿದ ರಾಗಲಹರಿ, ಸಂಗೀತ ಪ್ರಿಯರನ್ನ ನಾದಲೋಕಕ್ಕೆ ಸೆಳೆದೊಯ್ಯುವ ಒಂದು ಅವಿಸ್ಮರಣೀಯವಾದ ಅನುಭವ. ಇವರು ಹುಟ್ಟಿದ್ದು ಬೆಂಗಳೂರಲ್ಲಿ. ತಾಯಿ MN ರತ್ನ ಅವರು. ಇವರೊಬ್ಬ ಜನಪ್ರಿಯ ಸಂಗೀತ ವಿದೂಷಿಯಾಗಿದ್ದರು. ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ತಾಯಿಯಿಂದಲೇ ಪಡೆದಂಥ MS ಶೀಲಾ ಅವರು ವಿದ್ವಾನ್ ಡಾಕ್ಟರ್ RK ಶ್ರೀಕಂಠನ್ ಅವರ ಬಳಿ ಸಂಗೀತಾಭ್ಯಾಸವನ್ನು ಮುಂದುವರೆಸಿದ್ರು. ಸಂಗೀತದಲ್ಲಿ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಸಹ ಪಡೆದಂತಹ MS ಶೀಲಾ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತಗಳಲ್ಲಿ ಆಕಾಶವಾಣಿಯ ಪ್ರಥಮ ಶ್ರೇಣಿಯ ಕಲಾವಿದೆ. ದೇಶಾದ್ಯಂತ ಮಾತ್ರವಲ್ಲದೆ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಲಂಡನ್, ಮಧ್ಯಪೂರ್ವ ರಾಷ್ಟ್ರಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ. ಸಂಗೀತ ಕಲಾರತ್ನ MS ಶೀಲಾ ಅವರ ಸಂಗೀತ ಸಾಧನೆಗಾಗಿ ಅನೇಕ ಪ್ರಶಸ್ತಿ, ಪುರಸ್ಕಾರಗಳು, ಬಿರುದುಗಳು ಅವರನ್ನು ಅರಸಿ ಬಂದಿವೆ. ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಕೊಡಮಾಡಲ್ಪಡುವಂತಹ ಅತ್ಯುತ್ತಮ ಹಿರಿಯ ಗಾಯಕಿ ಗೌರವವನ್ನು ಇವರು ಪಡೆದಿದ್ದಾರೆ. ಹಾಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗಾನಕಲಾಶ್ರೀ, ಗಾನವಾರಿಧಿ, ಸುಮಧುರ ಸಂಗೀತ ಧ್ರುವತಾರೆ, ಗುರು ಗೌರವಕಾರಿಣಿ, ಸಂಗೀತ ರಾಗ ಅಮೃತವರ್ಷಿಣಿ, ಸಂಗೀತ ಗಾನ ಕಲಾನಿಧಿ, ಸಂಗೀತ ಸಹ್ಯಾದ್ರಿ ಶಿಖರಿಣಿ, ಸಂಗೀತ ಸರಸ್ವತಿ, ಸಂಗೀತ ವಾಗ್ದೇವಿ, ಈ ಎಲ್ಲ ಅನೇಕ ಬಿರುದುಗಳನ್ನು ಪಡೆದಿದ್ದಾರೆ. ಹಾಗೆ 2019ರಲ್ಲಿ ಸಂಗೀತ ಮತ್ತು ನಾಟಕ ಅಕಾಡೆಮಿ ಇವರ ಜೀವಮಾನದ ಸಾಧನೆಗಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆ ವಿಶೇಷವಾಗಿ ಇವರು ಶೃಂಗೇರಿಯ ಶ್ರೀ ಶಾರದಾ ಪೀಠದ ಆಸ್ಥಾನ ಕಲಾವಿದೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. ತಮ್ಮ ಪತಿ ಪ್ರೊಫೆಸರ್ DK ರಾಮಸ್ವಾಮಿ ಅವರೊಂದಿಗೆ ಸೇರಿ ಹಂಸಧ್ವನಿ ಕ್ರಿಯೇಷನ್ಸ್ ಅನ್ನು ಪ್ರಾರಂಭಿಸಿ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋದರ ಜೊತೆಗೆ ಹಂಸಧ್ವನಿ ಪುರಸ್ಕಾರವನ್ನು ನೀಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಉತ್ತೇಜಿಸ್ತಾ ಇದ್ದಾರೆ. ಇವರೊಬ್ಬ ಅತ್ಯುತ್ತಮ ಭರತನಾಟ್ಯ ಕಲಾವಿದೆ ಕೂಡ ಹೌದು. ಈ ಸುಮಧುರ ಕಂಠದ ಸಂಗೀತ ಕಲಾರತ್ನ MS ಶೀಲಾ ಅವರು ಇವತ್ತಿನ ನಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ತುಂಬ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಇಡೀ ಮಾಧ್ಯಮ ಅನೇಕ ತಂಡ ನಿಮ್ಮ ಜೊತೆಗೆ ಈ ಒಂದು ಗಳಿಗೆಯಲ್ಲಿ ಜೊತೆ ಇರೋದಕ್ಕೆ ಬಹಳ ಸಂತೋಷ ಪಡ್ತೀವಿ. ಮೇಡಮ್, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರಾದರೂ ಸಂಗೀತಗಾರರು ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಅವರ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರೆ ಬಹುಶಃ ನಮ್ಮ ಮಾತುಕತೆ ಎಲ್ಲದಕ್ಕಿಂತ ಒಂದು ಧನಾತ್ಮಕವಾಗಿರುವಂಥ ಒಂದು ವೈಬ್ಸನ್ನು ಇಡೀ ಕಾರ್ಯಕ್ರಮಕ್ಕೆ ಕೊಡಬಹುದು ನಾವು. ದಯಮಾಡಿ ಬಹುಶಃ ನಿಮಗೆ ತುಂಬ ಪ್ರಿಯವಾದಂತಹ ರಾಗ ಹಂಸಧ್ವನಿ ರಾಗದ ಒಂದು ವಿಶೇಷವಾದ ಪ್ರಸ್ತುತಿಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ಗಂ ಗಣಪತೆ ನಮೋ ನಮೋ. ಅಂಕುಶಧರ ಮಂಗಳಕರ ಪಂಕಜ ಚರಣ 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 ವರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ವರಣ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ
ಗಂ ಗಣಪತೆ ನಮೋ ನಮೋ ಸ ಸನಿ ಪಗ ಪನಿ ಗ ಪರಿ ಗನಿ ಪಗರಿ ಸರಿ ಗ ಸರಿ ಸ ಗರಿ ಪಗ ನಿ ಪ ಸನಿ ಸ ಸನಿ ಪಗ ಪನಿ ಗ ಪರಿ ಗನಿ ಪಗರಿ ಸರಿ ಗ ಸರಿ ಸ ಗರಿ ಪಗ ಪಗ ನಿ ಪ ಸನಿ ರಿ ಸ ಸನಿ ಪಗ ಪನಿ ಗ ಪರಿ ಗನಿ ಪಗರಿ ಸರಿ ಗ ಸರಿ ಸ ಗರಿ ಸರಿ ಪಗರಿ ಗನಿ ಪಗ ಪ ಸರಿ ಗ ಪನಿ ಸರಿ ಗರಿ ನಿ ಪಗ ಪ ಸನಿ ಸರಿ ನಿ ಪಗರಿ ಗನಿ ಪನಿ ನಿ ಪ ಗರಿ ಸರಿ ಪಗ ಪನಿ ಬ ಗ ಪ ಸನಿ ಪನಿ ಗರಿ ನಿ ರಿ ಗಂ ಗಣಪ ತೇ ನಮೋ ನಮೋ ಶಂಕರಿ ತನಯ ನಮೋ ಗಂ ಗಣಪತೆ ನಮೋ ನಮೋ ಧನ್ಯವಾದ ಮೇಡಮ್. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನಿಮ್ಮ ಸರಿಗಮಪದ ಸ್ವರಾಭ್ಯಾಸ ಪ್ರಾರಂಭ ಆಗಿದ್ದು ನಿಮ್ಮ ತಾಯಿಯವರಿಂದಲೇ. ಅವರು ಕೂಡ ಜನಪ್ರಿಯವಾದಂತಹ ಸಂಗೀತ ವಿದೂಷಿಯಾಗಿದ್ರು. ನಿಮ್ಮ ತಾಯಿ MN ರತ್ನ ಅವರು. ಅವರ ಜೊತೆಗೆ ಸಂಗೀತವನ್ನು ಕಲಿತಂತಹ ಸಂದರ್ಭದ ಬಗೆಗೆ ಹೇಳಬಹುದಾ? ಹಾಗೆ ನಿಮ್ಮ ತಂದೆ ತಾಯಿ ಕುಟುಂಬದ ಬಗೆಗೆ ಹೇಳಬಹುದಾ? ಬಾಲ್ಯದ ಬಗೆಗೆ ಹೇಳಬಹುದಾ? ಖಂಡಿತ. ಸಂಗೀತದ ಮನೆತನ 24 ಗಂಟೆನೂ ಸಂಗೀತನೇ ಕೇಳಿಸ್ತಾ ಇತ್ತು. ಏಕೆಂದರೆ ನಮ್ಮ ತಾಯಿಯವರು ಅವ್ರು ಹಾಡ್ಕೋತಿದ್ರು, ಪಾಠ ಹೇಳ್ತಿದ್ರು, ಕಚೇರಿಗಳಿಗೆ ಹೋಗೋರು. ಹಾಗೆ ಚಿಕ್ಕ ವಯಸ್ಸಿನಿಂದಲೂ ಸಂಗೀತದಲ್ಲಿ ಆಸಕ್ತಿ ಇದ್ದೇ ಇತ್ತು. ಅಂದರೆ ಕೂಡಿಸಿ ಅಂತ ಏನು ಮೊದಲು ತುಂಬ ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಇರಲಿಲ್ಲ. ಅವ್ರು ಹೇಳೋದೆಲ್ಲ ಚೆನ್ನಾಗಿ ಬರೋದು, ನನಗೆ ಬಾಯ್ಪಾಠ ಆಗೋಗಿತ್ತು. ಆಮೇಲೆ ಕೂಡಿಸ್ಕೊಂಡು ಹೇಳುವಾಗ ಯಾವಾಗಲೂ ಹೇಳ್ತೀವಲ್ಲ, ಹಿತ್ತಲು ಗಿಡ ಮದ್ದಲ್ಲ ಅಂತ. ಅದರಲ್ಲೂ ತಾಯಿ ತಂದೆ ಅಂದರೆ ಸ್ವಲ್ಪ ಮಮಕಾರ ಜಾಸ್ತಿ. ಮಕ್ಕಳು ಸಹ ಹಠ ಮಾಡಿದ್ವಿ, ಇವಾಗ ಕ್ಲಾಸಿಗೆ ಬರ್ತೀನಿ, ನಾಳೆ ಹೇಳಿಸ್ಕೋತೀನಿ, ಪರವಾಗಿಲ್ಲ, ಆ ಥರದ್ದು ಒಂದು ಇತ್ತು. ಹಾಗಾದಾಗ ತುಂಬ ಬೈದರೆ ಏನಾಗುತ್ತೆ, ಒಂದೊಂದು ಸತಿ ಮಕ್ಕಳು ತಂದೆ ತಾಯಿ ಹತ್ರ ಅಯ್ಯೋ ಯಾವಾಗಲೂ ಬೈತಾರಪ್ಪ ಅನ್ನೋ ಅಭಿಪ್ರಾಯ ಬಂದ್ಬಿಡತ್ತೆ. ಆದಮೇಲೆ ಸುಮಾರು ಅವ್ರು ಹಾಡೋದೆಲ್ಲ ಬರ್ತಾಯಿತ್ತು ನನಗೆ ಆವಾಗಲೇ. ಆಮೇಲೆ ನನಗೆ ಅವ್ರ ಜೊತೆ ವೇದಿಕೆ ಮೇಲೆ ಕೂತ್ಕೋಬೇಕು ಅಂತ ತುಂಬ ಆಸೆ. ಅವ್ರು ಬೇಡ ಅಂತ ಹೇಳ್ತಾಯಿದ್ರು. ಏನಾದರೂ ನಿದ್ದೆ ಮಾಡಿ ತೂಕಡಿಸ್ಬಿಟ್ರೆ ವೇದಿಕೆಯಲ್ಲಿ ಅದೆಲ್ಲ ಚೆನ್ನಾಗಿರಲ್ಲ, ಬೇಡ. ಇಲ್ಲ, ನಾನು ಖಂಡಿತ ಹಾಗೆಲ್ಲ ಮಾಡಲ್ಲ ಅಂತ ತುಂಬ ಕ್ವೈಟಾಗಿ ಕೂತ್ಕೊಳ್ತಾ ಇದ್ದೆ. ಒಂಚೂರು ತೊಂದರೆ ಕೊಡ್ತಾ ಇರಲಿಲ್ಲ ನಮ್ಮ ತಾಯಿ. ಅದ್ರ ಜೊತೆಗೆ ನಮ್ಮ ತಾಯಿ ಜೊತೆ ನಾನು ಹಾಡಬೇಕು ಅನ್ನೋದು ಚಪಲ ನನಗೆ. ಅವ್ರು ಹಾಡಕ್ಕೆ ಬಿಡ್ತಿರ್ಲಿಲ್ಲ. ನಾನು ಅವ್ರನ್ನ ಹಿಂದ್ಗಡೆಯಿಂದ ನಾನು ಹಾಡ್ಲಾ ಅಂತ ಹೀಗೆ ಕೇಳ್ತಾ ಇದ್ದೆ. ಆಮೇಲೆ ತಂಬೂರಿ ಶ್ರುತಿ ಹಾಕ್ತೀನಿ ಅಂತ ಆ ಒಂದು ಕುಂಟು ನೆಪ ಹಾಕ್ಕೊಂಡು ನಮ್ಮ ತಾಯಿ ಜೊತೆ ಕೂತ್ಕೊಳ್ತಾ ಇದ್ದೆ. ಸೊ ಆವಾಗ ನಮ್ಮ ತಾಯಿ ಒಂದಷ್ಟು ಪಾಠಗಳು ಹೇಳಿದ್ರು. ಆಮೇಲೆ ಅವ್ರ ಮನಸ್ಸಿಗೆ ಅನ್ನಿಸ್ತು, ಬಹುಶಃ ಮನೆಯಲ್ಲಿದ್ದರೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಒಂದು ಪಾಠ ಅಂತ ತರಗತಿಗಳದೆಲ್ಲ ನಡೆಯಲ್ಲ. ಸೊ ಹಾಗಾಗಿ ಒಂದು ದಕ್ಷವಾಗಿರ್ತಕ್ಕಂಥ ಒಬ್ಬ ಗುರುಗಳು ಸಿಕ್ಕರೆ ಅವರಿಂದ ಒಳ್ಳೆಯ ಶಿಕ್ಷಣ ಬೇಕು ಅಂದಾಗ ಆ ಸಮಯದಲ್ಲಿ ಒಂದು ದೈವ ಸಹಾಯ ಎಲ್ಲ ವಿಷಯಕ್ಕೂ. ಅಂದರೆ ನನ್ನ ಗುರುಗಳಾದ ಡಾಕ್ಟರ್ R K ಶ್ರೀಕಂಠನ್ರವರು, ಸಂಗೀತ ಕಲಾನಿಧಿ, ಬೇಕಾದಷ್ಟು ಬಿರುದುಗಳಿದೆ ಅವರಿಗೆ. ಅವ್ರ ಮನೆ ನಮ್ಮ ಮನೆಗೆ ಹತ್ತಿರ ಇತ್ತು. ಅಂದರೆ ಒಂದು 7-8 ನಿಮಿಷದ ಕಾಲ್ನಡಿಗೆ ಅಷ್ಟೆ. ಆವಾಗ ಅಣ್ಣಯ್ಯ ಅಂತ ನಾವೆಲ್ಲ ಕರಿತಾ ಇದ್ವಿ. ವೀರಭದ್ರಯ್ಯ ಅವರು ಪಿಟೀಲು ವಿದ್ವಾಂಸರು. ಅವರು ಸಿಕ್ಕಾಗ ಒಂದು ಸತಿ ಹೋಗಿ, ಪರವಾಗಿಲ್ಲ ಅಂದರೆ ನಮ್ಮ ತಾಯಿಗೆ ಸ್ವಲ್ಪ ಸಂಕೋಚ ಇತ್ತು. ಅಷ್ಟು ದೊಡ್ಡವ್ರನ್ನ ಹೇಗೆ ಕೇಳ್ಬೋದಾ, ಏನು ಅಂದ್ಕೊಳ್ತಾರೋ ಏನೋ ಅಂತ. ಹೋದಾಗ ಕೂಡ ನನ್ನ ಗುರುಗಳು ಅದೇ ಹೇಳಿದ್ರು, ನೀವೇ ಇದ್ದೀರಲ್ಲ ರತ್ನಮ್ಮನವರೇ ಮನೆಯಲ್ಲಿ, ನನ್ನ ಹತ್ರ ಯಾಕೆ ಕರ್ಕೊಂಡು ಬರಬೇಕು ಅಂತ. ಇಲ್ಲ ಅವಳು ಮನೇಲಿ ನನ್ನ ಹತ್ರ ಸರಿಯಾಗಿ ಶಿಸ್ತಿನಿಂದ ಅಭ್ಯಾಸ ಮಾಡಲ್ಲ, ಅದರಿಂದ ನೀವು ಒಪ್ಕೊಂಡ್ರೆ ನಿಮ್ಮ ಗುರುಕುಲದಲ್ಲಿ ಅವಳನ್ನು ಬಿಡೋಕ್ಕೆ ನನಗೆ ತುಂಬ ಇಷ್ಟ ಇದೆ. ಮರು ಮಾತಾಡಲಿಲ್ಲ ನನ್ನ ಗುರುಗಳು. ತಕ್ಷಣವೇ ಅಯ್ಯೋ ಅದಕ್ಕೇನು, ಅವಳಿಗೆ ಪಾಠ ಹೇಳೋದಕ್ಕೇನು ಅಂತಂದರೆ ಅಲ್ಲಿಂದ ನನ್ನ ಅಭ್ಯಾಸ ಶುರುವಾಯಿತು. ನಮ್ಮ ಶ್ರೀಕಂಠನ್ ಸರ್ ಅವರ ಗುರುಕುಲದಲ್ಲಿ ನಾನು ತುಂಬ ಭಾಗ್ಯಶಾಲಿ. ಯಾಕೆಂದರೆ ಅಂಥ ಒಂದು ಗುರುಗಳು ನನಗೆ ಈ ಜನ್ಮದಲ್ಲಿ ಸಿಕ್ಕಿದ್ದು ಭಗವಂತ ನನಗೆ ಕರುಣಿಸಿರುವಂಥ ವರ ಅದು. ಸುಮಾರು ವರ್ಷಗಳೇನು ಅವರು ಇರೋವರೆಗೂ
ಅವ್ರ ಜೊತೆಲೇ ಇದ್ದೆ ನಾನು. ಯಾವ ಒಂದು ಗುರುಕುಲನೂ ನಾನು ಬದಲಾಯಿಸಲಿಲ್ಲ. ನಮ್ಮ ತಾಯಿ ಮೊದಲು ಒಂದು ಸ್ವಲ್ಪ ಪಾಠ ಹೇಳಿದರು, ಅದಾದ ನಂತರ ನಮ್ಮ ಗುರುಗಳ ಹತ್ರ. ನಿಮ್ಮ ಬಾಲ್ಯ ಹೇಗಿತ್ತು? ಕುಟುಂಬದಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯ ಸ್ವಲ್ಪ ಸ್ಟ್ರಿಕ್ಟೇ. ಯಾಕೆಂದರೆ ನಮ್ಮನ್ನು ಆಟಕ್ಕೆ ಬಿಡ್ತಿದ್ರು 6:45 7 ಗಂಟೆ ಮ್ಯಾಕ್ಸಿಮಮ್ ಬಂದುಬಿಡ್ಬೇಕು. ಅದೇನಾದರೂ ಒಂದು 5 ನಿಮಿಷ ತಡ ಆದರೆ ನಮ್ಮ ಅಜ್ಜಿ ಅವರ ಒಂದು ಇದರಲ್ಲಿ ಬೆಳೆದಿದ್ದು. ಅವಾಗೆಲ್ಲ ಸ್ವಲ್ಪ ಹೆಣ್ಮಕ್ಳನ್ನ ಕತ್ಲಾಗೋ ಇದರಲ್ಲಿ ಬರಬಾರ್ದು, ಹಾಗೆಲ್ಲ ಇತ್ತು. ಎಲ್ಲಿ ಹೋಗ್ತೀವೋ ಅಲ್ಲಿ ಹೇಳಿಬಿಟ್ಟು ಹೋಗಬೇಕು, ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಬೇಕು, ತಡವಾಗಿ ಬರಬಾರ್ದು, ಹಾಗೆಲ್ಲ ಇತ್ತು. ಅದು ಸ್ವಲ್ಪ ಸ್ಟ್ರಿಕ್ಟಾಗಿ ನಾವು ಬೆಳೆದಿದ್ದು ನಮ್ಮ ಅಜ್ಜಿ ಕೈ ಕೆಳಗೆ. ಯಾಕೆಂದರೆ ನಮ್ಮ ತಾಯಿ ತುಂಬ ಕಾರ್ಯಕ್ರಮಗಳಿಗೆ ಹೋಗೋರು, ಹೊರಗಡೆ ಊರುಗಳಿಗೆ ಹೋಗೋರು, ಬೆಂಗಳೂರಲ್ಲೇ ಕಾರ್ಯಕ್ರಮಗಳು ಇರೋದು. ಸೊ 3/4 ಭಾಗ ನಾವೆಲ್ಲ ಅಜ್ಜಿ ಜೊತೆನೇ ಇರ್ತಾ ಇದ್ದಿತ್ತು. ಅಜ್ಜಿ ಗರಡಿಯಲ್ಲಿ ತುಂಬ ಶಿಸ್ತಿನಿಂದ ಬೆಳೆದ ಮಗಳು. ತುಂಬ ಅದು ಎಲ್ಲ ಟೈಮ್ಗೆ ಅಲ್ಲಿ ಅವ್ರು ಹೇಳಿದ ಟೈಮ್ಗೆ ಅಲ್ಲಿ ಬಂದ್ಬಿಡ್ಬೇಕು, ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ. ಆಮೇಲೆ ನೀವೇನಾದ್ರು ಮಾಡ್ಕೊಳ್ಳಿ. ಪಾಪ ಎಲ್ಲನೂ ಹಬ್ಬ ಹಡಿ ಒಂದು ಬಿಡದೆ ನಾವು ಬೆಳಗ್ಗೆ 7:30ಗೆ ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ ಇದ್ರೂ ಕೂಡ ಅಷ್ಟೊತ್ತಿಗೆ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು. ನಿಮಗೆ ನಿಮ್ಮ ತಾಯಿ ಹೇಳ್ಕೊಟ್ಟಂತಹ ನಿಮಗೆ ಅತ್ಯಂತ ಪ್ರಿಯವಾದಂಥ ಒಂದು ಹಾಡನ್ನು ಹಾಡಬಹುದಾ? ಬಾಲ್ಯವನ್ನು ನೆನಪಿಸುವ, ನಿಮ್ಮ ತಾಯಿಯನ್ನು ನೆನಪಿಸುವಂಥ ಹಾಡು. ಅವರೊಂದು ದೀಪಾವಳಿ ಬಗ್ಗೆ ಒಂದು ಹಾಡು ಹಾಡೋರು. ನನಗದು ಸಾಹಿತ್ಯ ಅಷ್ಟೊಂದು, ಒಂದು ಪ್ರಾರಂಭ ಒಂದು ಸ್ವಲ್ಪ ಹಾಡ್ತೀನಿ. KSN ಸರ್ದು ಅದು ಹಾಡು. ನಕ್ಕಂತೆ ಇರುವ ಸಿರಿ ಮೊಗವೇ, ಅದಕ್ಕೆ ತಕ್ಕಂತೆ ಇರುವ ಕಣ್ಬೆಳಕೆ. ನಕ್ಕಂತೆ ಇರುವ ಸಿರಿ ಮೊಗವೇ, ಅದಕ್ಕೆ ತಕ್ಕಂತೆ ಇರುವ ಕಣ್ಬೆಳಕೆ. ನಿಂತಂತೆ ಕಾಣುವ ನಿರಾತಂಕ ದೀಪವೇ, ಅಂತರಂಗದ ಜೀವನದಿಯೇ. ನಕ್ಕಂತೆ ಇರುವ ಸಿರಿಮೊಗವೇ, ಅದಕ್ಕೆ ತಕ್ಕಂತೆ ಇರುವ ಕಣ್ಬೆಳಕೆ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಸಾಹಿತ್ಯ. ದೀಪಾವಳಿ ಬಗ್ಗೆ ಬೆಳಕೆ ಅಂತ. ದೀಪವನ್ನು ಹಚ್ಚಿ ಬಿಡು, ಬಾಗಿಲಲ್ಲಿ ಇಟ್ಟು ಬಿಡು ನಿನ್ನಿಂದ ದೀಪಾವಳಿ. ದೀಪವನ್ನು ಹಚ್ಚಿ ಬಿಡು, ಬಾಗಿಲಲ್ಲಿ ಇಟ್ಟು ಬಿಡು ನಿನ್ನಿಂದ ದೀಪಾವಳಿ. ನಿನ್ನಿಂದ ದೀಪಾವಳಿ. ಚೆನ್ನಾಗಿದೆ. ನಿಮ್ಮ ಗುರುಗಳ ಬಗ್ಗೆ ಈಗಾಗಲೇ ನೀವು ಮಾತಾಡ್ತಾ ಹೇಳಿದ್ರಿ. ಡಾಕ್ಟರ್ RK ಶ್ರೀಕಂಠನವರು. ತುಂಬ ಬಾಲ್ಯದಲ್ಲೇ ಅವ್ರ ಹತ್ರ ಸಂಗೀತಾಭ್ಯಾಸಕ್ಕೆ ಗುರುಕುಲಕ್ಕೆ ಹೋದ್ರಿ. ಅವರ ನೆನಪನ್ನು ಹೆಕ್ತಾ ಡಾಕ್ಟರ್ RK ಶ್ರೀಕಂಠನ್ ಸರ್ ಅಂದರೆ ಅವರು ಸಾಹಿತ್ಯ ಶುದ್ಧತೆ ಮತ್ತು ಸಂಗೀತ ಶುದ್ಧತೆಗೆ, ರಾಗ ಶುದ್ಧತೆಗೆ ಬಹಳಷ್ಟು ಹೆಸರಾದಂಥವ್ರು. ಅವರ ಜೊತೆ ನೀವು ಕಲಿತಂತಹ ಸಂದರ್ಭ, ಅವರಿಂದ ಕಲಿತಂತಹ ಜ್ಞಾನದ ಬಗೆಗೆ ಹೇಳಬಹುದಾ? ಖಂಡಿತ ಹೇಳ್ಬೋದು. ಅದು ಅಂತಿಂಥದ್ದಲ್ಲ, ಸಾಕಷ್ಟಿದೆ ಹೇಳಬೇಕು ಅಂದರೆ. ಸಾಧಾರಣವಾಗಿ ನಾವು ಒಂದು ಸ್ಕೂಲ್ ಬದಲಾಯಿಸಿದ್ರೆ, ಮಕ್ಕಳಿಗೆ ಆಗಲಿ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಹೋದಾಗ ಆ ಸ್ಕೂಲಲ್ಲಿ ಟೀಚಿಂಗ್ ಮೆಥಡು, ಈ ಸ್ಕೂಲಲ್ಲಿ ಎಲ್ಲ ಸ್ವಲ್ಪ ವ್ಯತ್ಯಾಸಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಅವರ ಹತ್ರ ನಾನು ಪಾಠಕ್ಕೆ ಹೋದಾಗ ಅದಕ್ಕೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡೀತು. ಒಂದು ವಿಷಯ ಹೇಗೆ ಅಂದರೆ, ನಮ್ಮ ತಾಯಿ ಹೇಳಿ ಕಳಿಸ್ತಿದ್ದಿದ್ದು ಯಾವಾಗಲೂ ಹೆಚ್ಚು ಮಾತಾಡಬಾರ್ದು, ಅವ್ರು ಏನು ಕೇಳ್ತಾರೋ ಅದಷ್ಟಕ್ಕೆ ಮಾತ್ರ ಉತ್ತರ ಕೊಡಬೇಕು, ಅವರು ಹೇಗೆ ಹಾಡು ಅಂತಾರೋ ಅದ್ರ ಕಡೆ ಗಮನ ಇರಬೇಕು, ಅಷ್ಟೇ ವಿನಃ ಬೇರೆ ಕಡೆ ಗಮನ ಹರಿಸ್ಬಾರ್ದು. ಈಗೆಲ್ಲ ದಿನ ಹೇಳಿ ಕಳಿಸೋರು. ಅದು ಸ್ವಲ್ಪ ಭಯ ಬಂದುಬಿಟ್ಟಿತ್ತು ಮನಸ್ಸಿಗೆ. ಆಗ ಅವರು ಸ್ವಲ್ಪ ಜೋರಾಗಿ ಮಾತಾಡೋರು ಕೂಡ, ನಾವೆಲ್ಲ ಚಿಕ್ಕವರು ಎಷ್ಟೋ ವರ್ಷಗಳಿಂದ. ಸೊ ಹಾಗಾಗಿ ಅವರು ಎದುರಿಗೇನ ಹಾಡೋಕ್ಕೂ ಸ್ವಲ್ಪ ಭಯನೂ ಆಗ್ತಿತ್ತು. ಹಾಡ್ತಿರೋದು ಸರಿನೋ ಇಲ್ವೋ, ಏನಾದ್ರು ಬೈದ್ಬಿಟ್ರೆ ಅಂತ. ಆವಾಗ ಸ್ವಲ್ಪ ಅವರಿಗೆ ಭಾಳ ಬೇಗ ಕೋಪ, ತುಂಬ ಕೋಪ ಇತ್ತು ಗುರುಗಳಿಗೆ. ತಕ್ಷಣ ಬೈಸ್ಕೊಳ್ಳೋದೆ, ತಪ್ಪಾಗಿದ್ದ ತಕ್ಷಣ. ಸೊ ಹಾಗಾಗಿ ನಾನು ಮನೆಗೆ ಬಂದಮೇಲೆ ಮತ್ತೆ ಪ್ರತಿ ಕ್ಲಾಸು ಮುಗಿಸ್ಕೊಂಡು ಬಂದಾಗ ನಮ್ಮ ತಾಯಿ ಇವತ್ತೇನು ಹೇಳಿಕೊಟ್ರು, ನೀ ಹೇಗೆ ಹೇಳಿದೆ,
ನಿನ್ನ ಇದು ಹೇಗಿತ್ತು, ಅರ್ಥ ಆಯ್ತಾ ಅವ್ರು ಹೇಳ್ಕೊಟ್ಟಿದ್ದು, ಅಥವಾ ಅರ್ಥ ಆಗಲಿಲ್ವಾ, ಏನಾದ್ರು ಬೈಸ್ಕೊಂಡ್ಯಾ, ಹೀಗೆಲ್ಲ ಕೇಳೋರು. ಆಮೇಲೆ 2 ವರ್ಷ ಕಳೆಯೋಷ್ಟರಲ್ಲಿ ಅವರ ಸ್ಟೈಲು ಫಾಲೋ ಮಾಡೋಕ್ಕೆ ನನಗಾಯಿತು. ಒಂದೇನೆಂದರೆ, ಈಸ್ ಎ ಪರ್ಫೆಕ್ಷನಿಸ್ಟ್, ತುಂಬ ಡಿಸಿಪ್ಲಿನ್. ಇಂಥ ಟೈಮಿಗೆ ಬರಬೇಕು ಅಂದರೆ 5 ನಿಮಿಷ ಮುಂಚೆ ಅಲ್ಲಿ ಬಾಗಿಲಲ್ಲಿ ಇರಬೇಕು. ಅಂದರೆ ಅದಕ್ಕೆ ಇನ್ನೊಂದು ಕಾರಣಗಳೇನಿತ್ತು ಅಂದರೆ, ಅವರು ಆಕಾಶವಾಣಿನಲ್ಲಿ ಕೆಲಸ ಮಾಡೋರು. ಆವಾಗ ಒಂದೊಂದು ವಾರಕ್ಕೆ ಆ ಥರ ಎಲ್ಲ ಡ್ಯೂಟಿ ಹಾಕ್ತಾ ಇರಲಿಲ್ಲ, 2 ದಿವಸಕ್ಕೆ ಡ್ಯೂಟಿ ಹಾಕೋರು. ಸೊ ಹಾಗಾಗಿ ಒಂದು ಸತಿ ಕೇಳ್ಕೊಂಡು ಬರೋಕ್ಕೆ ಎಷ್ಟೊತ್ತಿಗೆ ಬರಲಿ, ಯಾವಾಗ ಬರಲಿ ಅಂತ. ಆಮೇಲೆ ಪಾಠಕ್ಕೆ ಎಲ್ಲ ಅವರ ಟೈಮ್, ಯಾವ ಟೈಮ್ ಹೇಳಿದ್ರೆ ಆ ಟೈಮಲ್ಲಿ ಹೋಗಿದ್ದೀನಿ. ಎಷ್ಟೋ ದಿನ ಬೆಳಗ್ಗೆ 7 ಗಂಟೆಗೆ ಪಾಠ ಹೇಳಿದ್ದಾರೆ, ನಂಗೆ ಪಾಠ ಹೇಳಿಬಿಟ್ಟು ಆಫೀಸ್ಗೆ ಹೊರಟಿದ್ದಾರೆ. ಅಥವಾ ಒಂದು ದಿವಸ ಆಫೀಸಿಂದ ಬಂದ ಮೇಲೆ ಇಂಥ ಟೈಮಿಗೆ ಬಾ ಅನ್ನೋರು, ಆವಾಗ ಹೋಗಿದ್ದೀನಿ. 7 ಗಂಟೆ ಮೇಲೆ ಮಾತ್ರ ಯಾರಿಗೂ ಪಾಠ ಹೇಳ್ತಿರಲಿಲ್ಲ. ಯಾಕೆಂದರೆ ಅವರು ತನ್ನ ಅಭ್ಯಾಸಕ್ಕೆ ಆ ಸಮಯವನ್ನು ಮೀಸಲಾಗಿ ಇಟ್ಟಿದ್ರು. ಕೇಳ್ಕೊಂಡು ಬರಬೇಕು ಅಂತ ನಾನು ಹೋದಾಗಲೂ ಕೂಡ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಿದ್ದೆ ಅವ್ರ ಪ್ರಾಕ್ಟೀಸ್ ಮುಗಿಸೋವರೆಗೂ. ಮಧ್ಯದಲ್ಲಿ ಹೋಗಿ ಯಾವಾಗ ಬರಬೇಕು, ಏನು ಟೈಮ್, ಅದೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಹಾಗೆ ಅವ್ರು ಹೇಳಿದ್ದು ತಕ್ಷಣ ನಾನು ರಿಪೀಟ್ ಮಾಡಬೇಕು. ಅದು ಯಾರಿಗೂ ಅವರು ಗುಂಪಲ್ಲಿ ಪಾಠ ಹೇಳಿದ್ದಿಲ್ಲ, ಒಬ್ಬೊಬ್ಬರಿಗೆ ಪಾಠ ಹೇಳ್ತಿದ್ದಿದ್ದು. ಪ್ರತಿ ವಿದ್ಯಾರ್ಥಿಗೂ, ಎಲ್ಲ ವಿದ್ಯಾರ್ಥಿಗೂ ಹಾಗೆ. ಯಾರೊಬ್ಬರು 2-3 ಜನ ಸೇರಿಸಿ ಯಾವ್ದಾರೋ ಒಂದು ಪ್ರೋಗ್ರಾಮು, ಒಂದು ರಿಹರ್ಸಲ್ಲು ಹಾಗಿದ್ರೆ ಮಾತ್ರ ಇರೋದೇ ವಿನಃ ಪಾಠಗಳು ಹೇಳಬೇಕಾದ್ರೆ ಯಾವತ್ತೂ ಅವ್ರನ್ನ ಒಟ್ಟಾಗಿ ಸೇರಿಸಿ ಪಾಠ ಹೇಳಿದ್ದಿಲ್ಲ. ನಾನು ನೋಡೇ ಇಲ್ಲ, ಅಷ್ಟು ವರ್ಷ ಹೋಗಿದ್ದೀನಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದಿದ್ದು. ಬೇರೆಯವ್ರಿಗೆ ಹೇಗಿತ್ತೋ ಗೊತ್ತಿಲ್ಲ, ನನ್ನ ವಿಷಯದಲ್ಲಿ ಮಾತ್ರ ಅವ್ರು ಹೇಳ್ಕೊಟ್ಟಿದ್ದು ತಕ್ಷಣ ಹಾಡು ತೋರಿಸ್ಬೇಕು. ಅದು ಇನ್ನೊಂದು ಸತಿ ಇದು ಹೇಗೆ ಅಂತ ಕೇಳಿದ್ರೆ, ಏನು ಅಷ್ಟು ಗೊತ್ತಾಗಲಿಲ್ವಾ ಅಂದ್ಬಿಡೋರು. ಅಂದರೆ ಅವರ ಮನಸ್ಸಲ್ಲಿ ಅದನ್ನು ನಾನು ಒಂದು ಸತಿ ನಮ್ಮ ತಾಯಿ ಹತ್ರ ಹೇಳಿದೆ ನಮ್ಮ ತಾಯಿಗೆ, ಈ ಥರ ಒಂದು ಸಣ್ಣ ತಪ್ಪು ಮಾಡಿದ್ರು ಬೈತಾರೆ. ಯಾಕೆ ಬೈತಾರೆ? ಅಷ್ಟೇ ಪರ್ಫೆಕ್ಟಾಗಿ ನೀನು ಹಾಡಬೇಕು ಅನ್ನೋ ಉದ್ದೇಶಕ್ಕೆ ಬೈತಾರೆ. ಬೈಯೋದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡು, ಅದೆಲ್ಲ ಆಶೀರ್ವಾದ. ಹಾಗೆ ಒಬ್ಬೊಬ್ಬ ವಿದ್ಯಾರ್ಥಿಗೂ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ. ಆಮೇಲೆ ನೊಟೇಷನ್ ಕೊಡೋರು ಪ್ರತಿಯೊಂದಕ್ಕೂ. ಮೊದಲು ಸ್ಕ್ರಿಪ್ಟೆಲ್ಲ ಮನೆಗೆ ಕೊಡ್ತಿರಲಿಲ್ಲ, ಅದೆಷ್ಟೋ ವರ್ಷಗಳು ಹಾಳು ಮಾಡಿಬಿಡ್ತೀರ ನೀವೆಲ್ಲ ಅಂತ. ಪಾಠ ಹೇಳಿಸ್ಕೊಂಡ್ಮೇಲೆ ಅಲ್ಲೇ ಕೂತ್ಕೊಂಡು ಅದನ್ನು ಬರ್ಕೊಂಡು ಬರಬೇಕಾಗಿತ್ತು. ಆಮೇಲೆ ಒಂದಷ್ಟು ವರ್ಷಗಳಾದ್ಮೇಲೆ ಸ್ವಲ್ಪ ನಾನು ಹೇಗೆ ಪುಸ್ತಕ ಇಟ್ಕೊಳ್ತೀನಿ, ಹೇಗೆ ಅದನ್ನು ಬರ್ಕೊಂಡಿರ್ತೀನಿ, ಅದನ್ನೆಲ್ಲ ನೋಡ್ತಿದ್ರಲ್ಲ, ಸ್ವಲ್ಪ ನಂಬಿಕೆ ಬಂತು ಕೊಡೋರು ಮನೆಗೆ. ಆಮೇಲೆ ಸಾಕಷ್ಟು ಅಭ್ಯಾಸ ಆಯಿತು. ಎಷ್ಟೋ ವಿಷಯಗಳು ನಾವು ಒಂದು ಸಂಗೀತದ ಬಿಟ್ಟರೆ ತರಗತಿಲಿ ಬೇರೆ ಒಂದು ವಿಷಯನೂ ಮಾತಾಡ್ತಾ ಇರಲಿಲ್ಲ. ಅವರು ಏನು ನನ್ನನ್ನು ಕೇಳ್ತಾ ಇರಲಿಲ್ಲ, ನಾನು ಏನು ಬೇರೆ ಕೇಳ್ತಾ ಇರಲಿಲ್ಲ. ಯಾಕೆಂದರೆ ಸಮಯ ಅನ್ನೋದು ಅಷ್ಟು ಅಮೂಲ್ಯವಾದ್ದು. ಎಷ್ಟೋ ಸತಿ ನಾನು ಗಮನ ಹಾಗೇ ಕೊಟ್ಟು ಏನೇನು ವಿಷಯ ಹೇಳ್ತಿದ್ದಾರೆ, ಬರೀ ಸಂಗೀತ ಒಂದೇ ಅಲ್ಲ, ಸಂಗೀತಗಾರ್ತಿ ಆದಮೇಲೆ ಜೀವನ ಶೈಲಿ ಹೇಗಿರಬೇಕು, ಆಹಾರ ಹೇಗೆ ತೊಗೋಬೇಕು, ಹೇಗಿದು ಮಾಡಬೇಕು, ಒಂದು ಕಾರ್ಯಕ್ರಮ, ಒಂದು ಕಚೇರಿ ಅಂತಂದರೆ ಅದಕ್ಕೆ ಪ್ಲ್ಯಾನಿಂಗ್ ಹೇಗಿರಬೇಕು, ಆಡಿಯನ್ಸು ಆ ಸೈಕಾಲಜಿ ಹೇಗೆ ನಮ್ಮ ಇದನ್ನು ತಗೋತಾ ಇದ್ದಾರಾ, ನಾವು ಹಾಡೋದು ಅವರಿಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಒಂದು ಸ್ವಲ್ಪ ಹೊತ್ತಲ್ಲಿ ನೀನು ಗ್ರಹಿಸಬೇಕು. ಅಂದರೆ ಅದೇನು ಉತ್ಸವನೇ, ಯಾವುದಾದ್ರು ಒಂದು ದೇವಸ್ಥಾನದ್ದೇ ಅಥವಾ ಸಭಾದೇ ಏನು ಕಾರ್ಯಕ್ರಮ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಎಲ್ಲ ಕೃತಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಇದೆಲ್ಲ ತುಂಬ ಹೇಳೋರು. ನಿಮ್ಮ ಗುರುಗಳು ಹೇಳ್ಕೊಟ್ನಂತ ನಿಮಗೆ ಅತ್ಯಂತ ಪ್ರಿಯವಾದಂತಹ ಒಂದು ಹಾಡನ್ನು ಹಾಡಬಹುದಾ? ಗುರುಗಳು ಹೇಳಿಕೊಟ್ಟಿರೋ ಕೃತಿಗಳಿಗೆ ಲೆಕ್ಕ ಅಂತೂ ಇಲ್ಲ. ಸಂಗೀತ ತ್ರಿಮೂರ್ತಿಗಳ ಕೃತಿಗಳಾಗಲಿ, ಮೈಸೂರು ಕಂಪೋಸರ್ಸ್ ಕೃತಿಗಳಾಗಲಿ, ರೇರ್ ಕಾಂಪೋಸಿಷನ್ಸ್ ಆಗಲಿ, ಪದ, ಜಾವಳಿ, ದೇವನಾಮಗಳು, ತಿಲ್ಲಾನಗಳು ಬೇಕಾದಷ್ಟಿದೆ. ಅವರು ಯಾವುದನ್ನು ಹಾಡಿದ್ರೇನು ಅಯ್ಯೋ ನಾನು ಹೀಗೆ ಹಾಡಬೇಕಲ್ಲ ಹೇಗೆ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಸುಮಾರು ಸಂದರ್ಭಗಳಲ್ಲಿ ಒಂದೊಂದು ಕೃತಿ ತಗೊಂಡಾಗ ಅಂದರೆ ಅವ್ರಿಗೆ ಆ ಮೂಡ್ ಬರಬೇಕು. ಸುಮಾರು 2-2.5 ತಾಸು ಕೂಡ ಕ್ಲಾಸ್ ಮಾಡಿದ್ದಾರೆ ಒಂದೇ ಒಂದು ಕಾಂಪೋಸಿಷನ್ಗೆ. ಅದು ಬಹುಶಃ ಕಲಿಗೆ ಉಂಟೆ ಕದ ಅಂತ ಒಂದು ಕೀರವಾಣಿಲಿ ಒಂದು ತ್ಯಾಗರಾಜರ ಕೃತಿ ಇದೆ. ಅದಕ್ಕೆ ರಾಗ ಹಾಡಿಸಿ
ಅವ್ರು ಹಾಗೆ ಏನು ಸಂಗತಿ ಹಾಡ್ತಾರೋ ತಕ್ಷಣ ಹಾಡ್ಕೊಡ್ಬೇಕು. ಅಂತ ಕಂಡುಬಿಟ್ಬಿಡೋರು ಜೋರಾಗಿ. ಹಾಗಾಗ್ಬಿಟ್ಟು ಅವ್ರು ಏನಾದ್ರು ನಗ್ತಾ ಕೂತ್ಕೊಂಡ್ಬಿಟ್ರೆ ನನಗೆ ಭಯ ಶುರುವಾಗೋದು, ಯಾಕೆ ನಗ್ತಿದಾರೋ ಗೊತ್ತಿಲ್ಲ. ಹಾಗೆ ನೆರೂಲ್ ಹಾಡಿಸಿ ಅದಕ್ಕೆ ಸ್ವರಪ್ರಸ್ತಾರ ಮಾಡಿಸಿ ಹೊತ್ತೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಹಾಗೆ ಆಮೇಲೆ ಇನ್ನೊಂದು ಲಾವಣ್ಯರಾಮ ಅಂತ. ಲಾವಣ್ಯ ರಾಮ ಕಮಲಾರ ಜೋಡವೇ ಅತಿ ಲಾವಣ್ಯ ರಾಮ ಕಮಲಾರ ಜೋಡವೇ ಅತಿ ಲಾವಣ್ಯ ರಾಮ ಕಮಲಾರ ಜೋಡವೇ. ಇದು ಅವರು ತುಂಬ ಚೆನ್ನಾಗಿ ಹಾಡೋರು. ಅವರಿಗೆ ಇಷ್ಟವಾದ ರಾಗ ಅಂದರೆ ಭೈರವಿ, ತುಂಬ ಇಷ್ಟ. ಹಾಗೆ ಮೋಹನದಲ್ಲೂ ತುಂಬ ದೇವ್ರ ನಾಮಗಳು ಹಾಡೋರು. ವ್ಯಾಸರಾಯರ ಒಂದು ದೇವ್ರ ನಾಮ ಇದು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಸಂತತ ಶ್ರೀಕೃಷ್ಣ ಸಂತತ ಶ್ರೀಕೃಷ್ಣ ಚರಿತೆ ಕೇಳದವ, ಸಂತತ ಶ್ರೀಕೃಷ್ಣ ಚರಿತೆ ಕೇಳದವ ಜಡಮತಿ ಕಿವುಡನು, ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವ ಕೈ ಮುರಿದವನೋ, ಕುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವ ಕುಂಟನೋ, ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಕಮಲನಾಭನ ಪಾಡಿ ಪೊಗಳದ ಸಂಗೀತ ಗಾರ್ಧಪ ರೋದನವೋ, ಕಮಲನಾಭನ ಪಾಡಿ ಪೊಗಳದ ಸಂಗೀತ ಗಾರ್ಧಪ ರೋದನವೋ, ಮಮತೆಯಿಂದಲೇ ಕೇಶವಗೆ ನಮಸ್ಕಾರ ಮಾಡದವ ಕುಂಟನೋ, ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಥ್ಯಾಂಕ್ ಯು ಮ್ಯಾಮ್. ನೀವು ಸಂಗೀತವನ್ನು ಪ್ರಾರಂಭದಲ್ಲಿ ಕಲಿಯೋದಕ್ಕೆ ಪ್ರಾರಂಭಿಸಿ ಮತ್ತೆ ನಿಮ್ಮ ಉನ್ನತ ವ್ಯಾಸಂಗಕ್ಕೂ ಕೂಡ ಸಂಗೀತವನ್ನೇ ಆಯ್ಕೆ ಮಾಡ್ಕೊಂಡ್ರಿ. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಚಿನ್ನದ ಪದಕದ ಜೊತೆ ಪದವಿಯನ್ನು ಪಡೆದ್ರಿ. ನೀವು 60-70ರ ದಶಕ ಅದು ವಿಶ್ವವಿದ್ಯಾಲಯಗಳಲ್ಲಿ ಸಂಗೀತದ ಡಿಗ್ರಿ ಹೇಗಿರ್ತಾ ಇತ್ತು? ಪ್ರಾಕ್ಟಿಕಲ್ಸ್, ಥಿಯರಿ ಇವೆಲ್ಲ ಹೇಗೆ ನಡೀತಾ ಇತ್ತು? ಎಲ್ಲ ಒಂದೊಂದು ಬೇರೆ ಸಬ್ಜೆಕ್ಟ್ಗಳು ಹೇಗಿತ್ತು ಹಾಗೇನೆ. ಅಂದರೆ ಇದಕ್ಕೆ ಥಿಯರಿಗೆ ಮತ್ತು ಪ್ರಾಕ್ಟಿಕಲ್ಗೆ ನಂಬರು ಹಂಚ್ತಿತ್ತು. ಅಂದರೆ ಒಂದು 70 ನಂಬರು ಪ್ರಾಕ್ಟಿಕಲ್ಸ್ಗೆ, ಒಂದು 30 ನಂಬರು ಥಿಯರಿಗೆ. ಹಾಗೆ ಅದರ ಜೊತೆ 2 ಸಬ್ಜೆಕ್ಟ್ ತೊಗೊಳ್ಬೇಕು, ಆಪ್ಷನಲ್ ಇದು. ಅದು ಹಿಸ್ಟ್ರಿ, ಎಕನಾಮಿಕ್ಸ್, ಮ್ಯೂಸಿಕ್ ಇತ್ತು ಒಂದು ಕಾಂಬಿನೇಷನು.
ಇನ್ನೊಂದು ಹಿಸ್ಟ್ರಿ ಹಿಂದಿ ಮ್ಯೂಸಿಕ್ ಇತ್ತು. ಹಿಂದಿಯಲ್ಲಿ ನಾನು ಅಷ್ಟು ಇದಲ್ಲ, ಹಾಗೆ ಹಿಸ್ಟ್ರಿ ಎಕನಾಮಿಕ್ಸು ಮ್ಯೂಸಿಕ್ಕು ತೊಗೊಂಡಿದ್ದೆ ಕಾಲೇಜಲ್ಲಿ. ಆಮೇಲೆ ಪಿ ಜಿ ಇದಕ್ಕೆ ಬಂದಾಗ ಬರೀ ಸಂಗೀತನೇ, 4-5 ಪೇಪರ್ಗಳು ಎಲ್ಲ ಥಿಯರಿ ಪ್ರಾಕ್ಟಿಕಲ್ಸು ಎಲ್ಲನೂ ಇರೋದು. ನೀವು ನಿಮ್ಮ ಗುರುಗಳ ಹತ್ರ ಕಲ್ತಿದ್ದು ಒಂದು ಗುರುಕುಲ ಸಿಸ್ಟಮ್ ಥರದ ಒಂದು ವಾತಾವರಣ, ಸಂಗೀತಾಭ್ಯಾಸ ಮಾಡಿದ್ದು. ಕಾಲೇಜಿಗೆ ಬಂದು ಸಂಗೀತ ಕಲಿತಾಗ ಈ ಎರಡರ ಮಧ್ಯೆ ವ್ಯತ್ಯಾಸ ನಿಮಗೆ ಏನು ಅನ್ನಿಸ್ತಾ ಇತ್ತು? ನನಗೇನು ಅಷ್ಟೊಂದು ವ್ಯತ್ಯಾಸ ಅಂತ ಅನ್ನಿಸ್ತಿಲ್ಲ. ಒಂದೇ ವ್ಯತ್ಯಾಸ ಅಂದರೆ ಇಡೀ ಕ್ಲಾಸಿಗೆ ಹೇಳ್ಕೊಡೋರು ಕಾಲೇಜಲ್ಲಿ. ನನ್ನ ಗುರುಕುಲದು ಆ ಪದ್ಧತಿ ಬೇರೆ. ನಾನು ಆವಾಗಲೇ ಹೇಳಿದ್ನಲ್ಲ, ಎಲ್ಲ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಪಾಠ ಹೇಳ್ತಿದ್ದು ಅಷ್ಟೇ. ಅಲ್ಲಿ ಸಿಲೆಬಸ್ ಪ್ರಕಾರ ಎಲ್ಲ ಹಾಡ್ಸೋರು ಅಭ್ಯಾಸ ಮಾಡ್ಕೊಂಡು ಹೋಗ್ತಿದ್ವಿ. ಸಾಮೂಹಿಕವಾದಂಥ ಒಂದು ಅಭ್ಯಾಸ ಯಾವ ಥರದ ಅನುಭವ ಕೊಡ್ತಾ ಇತ್ತು? ಅಲ್ಲಿ ಮಧ್ಯ ಮಧ್ಯ ಸ್ವಲ್ಪ ನಿಲ್ಲೋದು, ಅಂದರೆ ಕೆಲವರು ತಪ್ಪು ಮಾಡಿದಾಗ ನಿಲ್ಲಿಸಿ ಅದನ್ನು ತಿದ್ದಿ ಸರಿ ಮಾಡಿ ಹೇಳಿಸೋರು. ಥಿಯರಿನಲ್ಲಿ ಏನು ಅಂಥ ತೊಂದರೆ ಆಗ್ತಿರಲಿಲ್ಲ. ಅವರು ಪಾಠ ಮಾಡ್ಕೊಂಡು ಹೋದಾಗ ಎಲ್ಲ ನಮಗೆಲ್ಲ ಟೆಕ್ಸ್ಟ್ ಬುಕ್ಕುಗಳಿತ್ತು, ಅದನ್ನು ನೋಡ್ಕೋತಿದ್ವಿ. ಎಲ್ಲಿ ನಮಗೆ ಅರ್ಥ ಆಗ್ತಾ ಇರಲಿಲ್ಲೋ ಇನ್ನೊಂದು ಸತಿ ಇದನ್ನು ಹೇಳಿ ಅಂತ ಕೇಳಿ ಹೇಳಿಸ್ಕೊತಾ ಇದ್ವಿ. ಏನು ಅಂಥ ಕಷ್ಟ ಏನು ಅನ್ನಿಸ್ಲಿಲ್ಲ. ಅದರಲ್ಲಿ ನಾನು ಕಾಲೇಜಲ್ಲಿದ್ದಾಗ ಸ್ಕೂಲು ಕಾಲೇಜ್ ಎಲ್ಲ ಥರಲ್ಲೂ ತುಂಬ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದೆ. ಅಂದರೆ ಇಂಟ್ರ್ ಇತ್ತಲ್ಲ ಆವಾಗ, ಈಗಲೂ ಇರಬಹುದು ಬಹುಶಃ. ಆದರೆ ವಿದ್ಯಾರ್ಥಿಗಳು ಮಾತ್ರ ನಮ್ಮ ಸಂಗೀತ ಇಷ್ಟ ಆಗ್ತಿರ್ಲಿಲ್ಲ. ಗಲಾಟೆ ಮಾಡೋದು, ಬೆಂಚ್ ಬಡಿಯೋದು, ಚಪ್ಪಾಳೆ ಹೊಡೆಯೋದು, ನಮ್ಮನ್ನು ಹಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಿ ತಂಬೂರಿ ಕೈಗೆ ತಗೊಂಡ ತಕ್ಷಣ ಓ ಅಂತ ಗದ್ದಲ ಮಾಡೋರು. ಬಟ್ ನಾವು ನಮ್ಮ ಗಮನ, ನಾವು ಹಾಡಬೇಕು, ಎಷ್ಟು ನಿಮಿಷ ಕೊಟ್ಟಿರ್ತಾರೋ ಅಷ್ಟರಲ್ಲಿ ಹಾಡೋದು ಬರೋದು ಅಷ್ಟೇ. ಒಂದು ಯಾವ ಕಾಂಪಿಟೇಷನ್ನು ಕಾಲೇಜಲ್ಲಿ ಅವ್ರು ಕಳಿಸಿದ ಮೇಲೆ ನಾವು ಮಿಸ್ ಮಾಡೋ ಹಾಗಿರ್ತಿರಲಿಲ್ಲ. ಕಾಲೇಜ್ ಕಡೆಯಿಂದ ಹೋಗ್ತಿದ್ವಲ್ಲ, ಸಾಕಷ್ಟು ಎಲ್ಲ ಪ್ರೈಸ್ಗಳು ಬರೋದು. ಆಮೇಲೆ 1-2 ಸತಿ ಎಲ್ಲೋ ಹೋದಾಗ ಇನ್ಮೇಲೆ ನೀನು ಬರ್ಕೂಡ್ದು ಅಂದರೆ, ಯಾಕೆಂದರೆ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ನಾನು. ಅದನ್ನು ಕಾಲೇಜಲ್ಲಿ ಹೇಳಿದಾಗ ಅದು ಅವ್ರು ಒಪ್ಕೊಳ್ಳಿಲ್ಲ. ನೀನು ಇವಾಗ ಇಲ್ಲಿ ಸ್ಟೂಡೆಂಟು, ಆ್ಯಸ್ ಅ ಸ್ಟೂಡೆಂಟ್ ನೀನು ಹೋಗಬೇಕು, ರೆಪ್ರೆಸೆಂಟ್ ಮಾಡಬೇಕು. ನಂದೇನು ತಪ್ಪಿಲ್ಲವಲ್ಲ. ಹಾಗೆ ಹೇಳಿದೆ, ಈ ಥರ ಕಾಲೇಜಿಂದ ಕಳಿಸಿದ್ದಾರೆ, ಇಲ್ಲದರೆ ನಾನೇ ಬರ್ತಾ ಇರಲಿಲ್ಲ ಅಂತ. ಇಲ್ಲ, ನಾವು ನಿಮಗೇನು ಪ್ರೈಸ್ ಕೊಡೋಕ್ಕಾಗಲ್ಲ. ಸರಿ, ಆ ಥರದ ಕೆಲವು ಸಂದರ್ಭಗಳು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮೊದಲ ವೈಯಕ್ತಿಕ ಸಾರ್ವಜನಿಕ ಕಚೇರಿ ಆಗಿದ್ದು ಯಾವಾಗ? ಆ ಕಚೇರಿಯ ನೆನಪು ಮಾಡಿಕೊಳ್ಬಹುದಾ? ವೈಯಕ್ತಿಕವಾಗಿ ಹಾಡಿದ್ದು ಅಂದರೆ ಲಾಲ್ದಾಸ್ ದೇವಸ್ಥಾನ ಅಂತ ಇದೆ ಇದರಲ್ಲಿ ಪೇಟೆಯಲ್ಲಿ. ಅಲ್ಲಿ ತ್ಯಾಗರಾಜ ಆರಾಧನೆ ತುಂಬ ಜೋರಾಗಿ ಮಾಡೋರು. ನಮ್ಮ ತಾಯಿನೂ ಹಾಡೋಕ್ಕೆ ಹೋಗ್ತಿದ್ರು. ಹಾಗೆ ನನ್ನನ್ನು ಹಾಡಿಸ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅವ್ರು ಹೂಂದರೆ ಹಾಡಿಸ್ಬೋದು ಅಂತ. ಅದು ತುಂಬ ತಡ ಆಗೋದು, ಅಂದರೆ ರಾತ್ರಿ 12, 12:30, 1 ಗಂಟೆ, 1:30 ಅಷ್ಟೊಂದು ಜನ ವಿದ್ವಾಂಸರು ಹಾಡ್ತಾಯಿದ್ರು. ಎಲ್ಲರೂ ಒಂದೊಂದು 2-2 ಹಾಡ್ತಾರೆ ಅಂದರು, ಸಾಕಷ್ಟು ಜನ ಇರೋರಲ್ಲಿ. ಹಾಗೆ ನನಗೆ ನಿದ್ದೆ ಬಂದುಬಿಟ್ಟಿತ್ತು ಅವತ್ತು. ಬಹುಶಃ ನನಗೆ 8-9 ವರ್ಷ ಇರ್ಬೋದೇನೋ. ಆಮೇಲೆ ಕರಿತಾ ಇದ್ದಾರೆ ಹೇಳು ಅಂತಂದು ಹಾಗೆ ಹೋಗಿ ಹಾಡಿದ್ದೆ. ಅದು ನಾನೊಬ್ಬಳೇ ಹಾಡಿದ್ದು. ಅಂದರೆ ನಮ್ಮ ತಾಯಿ ಆಮೇಲೆ ಹಾಡಿದ್ರು ಬೇರೆಯಾಗಿ, ನಾನು ಒಬ್ಬಳನ್ನೇ ಹಾಡಿಸಿದ್ರು. ಅದಾದಮೇಲೆ ಆಕಾಶವಾಣಿನಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟು, ಹಾಗಾಗಿ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾಯಿದ್ದೆ ಆಕಾಶವಾಣಿಲಿ. ಹಾಗೆ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆದೆ. ಆಕಾಶವಾಣಿ ಕಾಂಪಿಟೇಷನಲ್ಲಿ ಆಡಿಷನ್ ಇಲ್ಲದೇ ಹಾಗೆ ತೊಗೊಂಡ್ರು ಆರ್ಟಿಸ್ಟಾಗಿ. ಅಂದರೆ ಅದಕ್ಕೊಂದಷ್ಟು ಸಮಯ ಕೊಟ್ಟಿರ್ತಾರೆ, ಅಷ್ಟರಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೋಬೇಕು ಅಂತ. ಅದೆಲ್ಲ ಭಾಳ ಬೇಗ ಆಗೋಯ್ತು. ನಿಮ್ಮ ತಾಯಿ ಕೂಡ ಆಕಾಶವಾಣಿಯಲ್ಲಿ ಪ್ರಥಮ ಶ್ರೇಣಿ ಕಲಾವಿದೆ ಆಗಿದ್ರು. ನೀವು ಕೂಡ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ್ ಎರಡರಲ್ಲೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆ ಸುಗಮ ಸಂಗೀತ ಎರಡರಲ್ಲೂ ಕೂಡ ಪ್ರಥಮ ಶ್ರೇಣಿಯ ಕಲಾವಿದೆ ಆಗಿದೆ. ಟಾಪ್ ರ್ಯಾಂಕ್ ಅಂತ. ಈ ರೀತಿ ಎರಡೂ ವಿಭಾಗಗಳಲ್ಲಿ ಸಿಗುವಂಥದ್ದು ಅಪರೂಪ ಅಂತಾನೆ ಹೇಳಬಹುದು. ಆಕಾಶವಾಣಿ ಮತ್ತು ದೂರದರ್ಶನದ ಜೊತೆಗಿನ ನಿಮ್ಮ ನಂಟಿನ ಬಗೆಗೆ ಹೇಳಬಹುದಾ? ಆಕಾಶವಾಣಿ ಅನ್ನೋದು ನನಗೆ ಬಹುಶಃ ಹೇಳಬೇಕು ಅಂದರೆ ನನ್ನ ಇನ್ನೊಂದು ಮನೆ ಅಂತ ನಾನು ಹೇಳೋದು. ಅಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಆಕಾಶವಾಣಿಯಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದ್ದು ಅಂದರೆ ಈಗಿನ ಹಾಗೆ ಟಿ ವಿ ಇರಲಿಲ್ಲ, ಎಲ್ಲ ಚಾನಲ್ಗಳೇನಿತ್ತು, ಏನೂ ಇರಲಿಲ್ಲ. ಯಾರಿಗೂ ಸಂಗೀತ ಒಂದು ಕೇಳಬೇಕು ಅಂದರೂ ಯಾರಿಗಾದರೂ ಆಕಾಶವಾಣಿ, ಅಲ್ಲಿಂದ ಬರುವಂಥ ಕಾರ್ಯಕ್ರಮಗಳನ್ನೇ ಎಲ್ಲರೂ ಕೇಳಿ ಅನುಭವಿಸ್ತಾ ಇದ್ದಿದ್ದು. ಆಗ ನಮಗೆಲ್ಲ ಅಂದರೆ ನನ್ನ ಸಮಾನ ವಯಸ್ಕರು ಆಗೆಲ್ಲ ಯಾರು ಕಲಾವಿದರಿದ್ದರು ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು
ಜನಗಳ ಮನಗಳಿಗೆ ತಲುಪಿಸಿದ್ದೇ ಆಕಾಶವಾಣಿ. ಇಂಥವ್ರು ಹಾಡ್ತಾರೆ, ಇಂಥದ್ದು ಹಾಡ್ತಾರೆ, ಓ ಇದು ಗೀತಾರಾಧನದಲ್ಲಿ ಬರುತ್ತೆ, ಇದು 1 ಗಂಟೆ ಸಂಗೀತ ಕಚೇರಿ ಕಾರ್ಯಕ್ರಮದ ಬರುತ್ತೆ, ನ್ಯಾಷನಲ್ ಪ್ರೋಗ್ರಾಮಲ್ಲಿ ಹಾಡ್ತಾರೆ, ಶೀಲಾ ಅವರು ಇವತ್ತು ನವಸುಮ ಹಾಡ್ತಾರೆ. ಹಾಗೆ ಜನ ಕಾದು ಕೂತ್ಕೊಂಡು ಕೇಳಿ ಯಾವಾಗಲೂ ನಾನು ಸಿಕ್ಕಿದ್ರೇನು ಇಂಥದ್ದು ಕೇಳಿದ್ವಿ ಅದು ಕೇಳಿದ್ವಿ ಅಂತ ಎಲ್ಲ ನನಗೆ ಹೇಳೋರು. ಹಾಗೆ ಆಕಾಶವಾಣಿ ಸುಮಾರು ದಿನಗಳಿಂದ ಒಂದು ರೆಕಾರ್ಡಿಂಗ್ ಮುಗೀತು ಅಂದರೆ ಇನ್ನೊಂದು ಕಾಂಟ್ರಾಕ್ಟ್ ಬರೋದು. ಅಂದರೆ ಆಕಾಶವಾಣಿನಲ್ಲಿ ಅವಾಗೆಲ್ಲ ಬಹಳ ಹಿರಿಯ ವಿದ್ವಾಂಸರುಗಳು, ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಶೆಲ್ಲಪಿಳ್ಳಿ ಅಯ್ಯಂಗಾರ್, ವರಾಹ ಸ್ವಾಮಿಗಳು, SP ನಟರಾಜನ್ ಫ್ಲೂಟಿಸ್ಟ್, ಅವರೆಲ್ಲ ತುಂಬ ತುಂಬ ಅಫೇಕ್ಷನೇಟಾಗಿ ನಮ್ಮನ್ನು ನೋಡೋರು. ಬಾಮ್ಮ ಮಗು ಅಂತ ಬಂದು ಮಾತಾಡಿಸಿ, ಚಿಕ್ಕವಳು ಅಂತ ಇವಳಿಗೆ ಆ ಥರ ಎಲ್ಲ ಕೊಡಬಾರ್ದು ಚಾನ್ಸು, ಹಾಗೆಲ್ಲ ಏನಿಲ್ಲ. ಎಲ್ಲ ಕಾರ್ಯಕ್ರಮದಲ್ಲೂ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡೋರು. ಹಾಗಾಗಿ ತುಂಬ ಕಾರ್ಯಕ್ರಮಗಳು ಮಾಡಿದ್ದೀನಿ. ಹಾಗೆ ನನ್ನ ಗುರುಗಳ ಜೊತೆ ಒಂದು ಲಕ್ಷ್ಮೀ ನರಸಿಂಹ ಸ್ತೋತ್ರ ಹಾಡಕ್ಕೆ ಬಂದರು. ಅವತ್ತು ಮಾತ್ರ ತುಂಬ ಭಯ ಆಗೋಗಿತ್ತು. ಹಾಗೆ ಗುರುಗಳು ಹೇಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅನ್ನೋದು ಪ್ರತಿಯೊಂದನ್ನು ನಾನು ಗುರುಗಳು ಹಾಡುವಾಗ ಆ ಸಾಹಿತ್ಯದ ಉಚ್ಚಾರಣೆ ಹೇಗಿದೆ, ಸ್ವರಗಳ ಉಚ್ಚಾರಣೆ ಹೇಗೆ ಮಾಡ್ತಾರೆ, ಆ ಸಂಗತಿಯನ್ನು ಹೇಗೆ ಸೇರಿಸ್ತಾರೆ, ಆ ಶ್ರುತಿ ಶುದ್ಧತೆ, ಲಯ ಶುದ್ಧತೆ, ಅದನ್ನೇ ಗಮನಿಸ್ತಾ ಇದನ್ನು ಹಾಡಬೇಕು, ನಾವು ಹಾಡಬೇಕಾದ್ರೂ ಹೇಗಿರಬೇಕು, ಅದಕ್ಕೆಷ್ಟು ಅಭ್ಯಾಸ ಮಾಡಬೇಕು, ಇದೆಲ್ಲ ತುಂಬ ಗಮನಿಸ್ತಾ ಇದ್ದೆ. ಹಾಗೆ ಆಕಾಶವಾಣಿಲಿ ಸುಮಾರು ರೆಕಾರ್ಡಿಂಗ್ಸು ಅವರು ಬಂದು ಹಾಡಿ ಹೋಗೋರು. ಆವಾಗೆಲ್ಲ ನಾವು ಏನಾದ್ರು ಅಕಸ್ಮಾತ್ ಇದ್ದರೆ ಅದನ್ನು ಕೂತು ಅವ್ರು ಹೇಗೆ ಪ್ರಾರಂಭ ಮಾಡ್ತಾರೆ, ಏನು ಒಂದು ರಿಹರ್ಸಲ್ ತಗೊಳ್ತಿರ್ಲಿಲ್ಲ. ಕೂತ್ಕೊಂಡ ತಕ್ಷಣ ಲೈಟ್ ಆನ್ ಆದ ತಕ್ಷಣ ಶುರು ಮಾಡೋದೆ. ಒಂದು ಕೃಷ್ಣ ಕರುಣಾಮೃತ ಅಂತ ಒಂದು ಫೀಚರು, ಅದರಲ್ಲಿ ನಮ್ಮನ್ನು ಹಾಡಕ್ಕೆ ಕರೆದಿದ್ರು. ಅದು ಪದ್ಮಚರಣ್ ಅಂತ ಇದ್ರಲ್ಲ, ಅವರ ಡೈರೆಕ್ಷನಲ್ಲಿ ಹೋಗ್ತಾಯಿತ್ತು. ಆವಾಗೊಂದು ಶ್ಲೋಕಗಳೊಂದಷ್ಟು ಬೇಕಾಗಿತ್ತು, ಕರೆಸಿದ್ರು ಗುರುಗಳನ್ನ. ಹಾಡಬೇಕು, ಇದು ಸರಿ, ಯಾವ ಶ್ಲೋಕ ಬೇಕು, ಯಾವುದೋ ಒಂದು ಇದು ಹೇಳಿದ್ರು, ಎಷ್ಟು ನಿಮಿಷ ಬೇಕು ಅಷ್ಟೇ ಅವ್ರು ಕೇಳಿದ್ದು. ಅವರೂ ಕೇಳಲಿಲ್ಲ ಯಾವ ರಾಗದಲ್ಲಿ ಹಾಡ್ತೀರಾ, ಏನು ಮಾಡ್ತೀರಾ ಅಂತ. ಇವರು ಯಾವ ರಾಗದಲ್ಲಿ ಹಾಡಬೇಕು, ನಿಮಗೆ ಯಾವುದು ಖುಷಿನೋ ಹಾಡಿ ಅಂತ. ಅವರು ತಕ್ಷಣ ಶುರು ಮಾಡಿದ್ದು, ನಾವು ಎಲ್ಲ ಹಾಗೆ ನೋಡ್ತಾ ಇದ್ವಿ. ಚಿಂತಾಮಣಿರ್ಜಯತೆ ಹೇಮಗಿರಿ ಗುರುರ್ಮೇ, ಅಲ್ಲಿ ಶುರು ಮಾಡಿದ್ರು. ಚಿಂತಾಮಣಿರ್ಜಯತಿ ಹೇಮಗಿರಿ ಗುರುರ್ಮೇ ಅಂದರು. ನಾವು ಒಂಥರ ಬೆಪ್ಪು ಹಿಡಿದವ್ರ ಥರ ಒಂದು ಸಾ ಅಂತ ಕೂಡ ಅಂದ್ಕೊಳ್ಳಿಲ್ಲ. ಅಷ್ಟೇ, ಲೈಟ್ ಹಾಕಿ ಅಂದರು, ಪ್ರಾರಂಭ ಮಾಡಿದ್ರು. ಎಷ್ಟು ನಿಮಿಷ ಹೇಳಿದ್ರು, ಸರಿಯಾಗಿ ಒಂದು 3ರಿಂದ 3.25 ನಿಮಿಷ ಬೇಕು ಅಂದಿದ್ರು. ಅಷ್ಟಕ್ಕೆ ಸರಿಯಾಗಿ ಮುಗಿಸಿದ್ರು. ಅದು ಹೇಗೋ ಯಾವ ಕಾರ್ಯಕ್ರಮದಲ್ಲೂ ಅಷ್ಟೇ, ಇಷ್ಟೊತ್ತು ಬೇಕು ಕಾರ್ಯಕ್ರಮ, ಅಥವಾ ಒಂದು ಅರ್ಧ ಮುಕ್ಕಾಲು ಇದಾದಮೇಲೆ ಎಷ್ಟೊತ್ತು ಮುಗಿಸ್ಬೇಕು ಅಂತ ಕೇಳೋರಲ್ಲ, ಇಷ್ಟೊತ್ತು ಅಂದ್ರೆ ಸರಿಯಾಗಿ ಮುಗಿಸೋರು. ಅಷ್ಟು ಒಂದು ನಿರ್ಣಯ ಮನಸ್ಸಲ್ಲಿ. ನಾವು ಶ್ರುತಿ ಅಂದರೆ ಶ್ರೀಕಂಠನ್ ಸರ್, ಶ್ರೀಕಂಠನ್ ಸರ್ ಅಂದರೆ ಶ್ರುತಿ. ಅದಕ್ಕೆ ಅವರ ಇದು ಫೆಲಿಸಿಟೇಷನ್ ಎಲ್ಲ ಮಾಡಿದಾಗ ಅದೇ ಹೆಸರಿಟ್ಟಿದ್ದೆ, ಶ್ರೀ ಅಂತ ಹೆಸರು ಬರುತ್ತೆ. ಸಿರಿಕಂಠ ಅಂತ. ಸಿರಿಕಂಠ ಚೆನ್ನಾಗಿದೆ. ನಾನೇ ಕನ್ವೀನರ್ ಆಗಿದ್ದೆ. ಇದಕ್ಕೆ ಏನು ಕೊಡೋದು ಬುಕ್ಗೆ ಹೆಸರು, ಬರೀ ಕಂಠ ಅಂದರೆ ಸರಿ ಹೋಗಲ್ಲ, ಶ್ರೀ ಅಂದರೆ ಅಲ್ಲಿ ಸೇರಿಸಿದ್ರೆ ಸರಿ ಹೋಗಲ್ಲ, ಸಿರಿ ಕಂಠ ಅಂದರೆ ಎಷ್ಟೊಂದು ಅರ್ಥ ಬರುತ್ತಲ್ಲ, ಆ ಹೆಸರು ಕೊಟ್ಟಿತ್ತು. ತುಂಬ ಚೆನ್ನಾಗಿ ಆಯಿತು ಅದೆಲ್ಲ. ಅವಾಗ ಅವರಿಗೆ ತುಂಬ ಅವಾರ್ಡ್ಸ್ ಬಂದಿತ್ತು ಒಟ್ಟೊಟ್ಟಿಗೆ 2-3 ಆ ವರ್ಷದಲ್ಲಿ. ಸೊ ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಚೌಡಯ್ಯನಲ್ಲಿ ಅವರಿಗೆ ಫೆಲಿಸ್ಟೇಷನ್ ಇಟ್ಕೊಂಡು, ಶಮ್ಮಂಗುಡಿ ಸರ್ ಅವರು ಬಂದಿದ್ದರು ಆ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ. ತುಂಬ ಚೆನ್ನಾಗಾಯ್ತು ಅದೆಲ್ಲ. ನೀವು ನಿಮ್ಮ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರ ಬಗೆಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋಂಥದ್ದು ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕಣ್ಣಲ್ಲಿ ಕಾಣಿಸುತ್ತೆ. ಖಂಡಿತ ಹಾಡಕ್ಕೆ ಕೂತ್ಕೊಂಡ ತಕ್ಷಣ ದಾರೆ ಅವರು ಅಂತ ಅನ್ನಿಸ್ಬಿಡುತ್ತೆ. ಅಂದರೆ ಭಯಕ್ಕಿಲ್ಲ, ಬಯೋದಕ್ಕೆ ಯಾರಿಲ್ಲ. ಅವರ ಪ್ರೆಸೆನ್ಸು ಯಾವಾಗಲೂ ಫೀಲ್ ಆಗುತ್ತೆ ನನಗೆ.
ಒಂದು ಕಡೆ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳ ವೇದಿಕೆಗಳಲ್ಲಿ ನೀವು ಹಾಡಿರೋಂಥದ್ದಾದರೆ, ಇನ್ನೊಂದು ಕಡೆ ದೂರದರ್ಶನದಲ್ಲಿ ಕೇಳುಗರು. ಈ ಎರಡರ ನಡುವಿನ ವ್ಯತ್ಯಾಸ ನಿಮಗೆ ಏನಾದರೂ ಅನ್ನಿಸ್ತಾ ಇತ್ತಾ? ಅಂದರೆ ದೂರದರ್ಶನದಲ್ಲಿ ಒಂದು ಸಮಯದ ಒಂದು ಕಾಲ, ಅಂದರೆ ಒಂದು ಅರ್ಧ ಗಂಟೆ ಅಥವಾ ಅರ್ಧ ಗಂಟೆಯ 2 ಭಾಗ ಅಷ್ಟು ಮಾತ್ರ ಇತ್ತು. ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಹಾಗಿಲ್ವಲ್ಲ, 2 ಗಂಟೆ, 2:30, 3 ಗಂಟೆ ಎಲ್ಲ ನಡೆಯೋದು. ಅದು ಬರ್ತಾ ಬರ್ತಾ ಕ್ರಮೇಣ ಕಡಿಮೆಯಾಗಿ ಈಗ 2 ಗಂಟೆಗೆ ಈಗ ಉಳ್ಕೊಂಡಿದೆ. ಅಂಥ ವ್ಯತ್ಯಾಸ ಅಂತ ಏನಿಲ್ಲ. ಅಂದರೆ ನಮ್ಮಗಳಿಗೆ ಎಲ್ಲರಿಗೂ ಏನಾಗೋದು ಅಂದರೆ ಒಂದು ಫೀಡ್ಬ್ಯಾಕ್ ಇರಲ್ಲ ದೂರದರ್ಶನ ಕಾರ್ಯಕ್ರಮದಲ್ಲಿ. ಅದು ಸ್ವಲ್ಪ ನಾವು ಹಾಡ್ತಿರೋದು ವಾಲ್ಯೂಮು, ಪಕ್ಕವಾದ್ಯದೆಲ್ಲ ಹೇಗೆ, ಯಾವುದು ಜಾಸ್ತಿ ಯಾವುದು ಕಡಿಮೆ ಆಗ್ತಾ ಇದೆ ಅಂತ ಅಲ್ಲಿ ಮೇಲೆ ಇದರಲ್ಲಿ ಕೂತಿರ್ತಾರಲ್ಲ ಕಂಟ್ರೋಲ್ ಮೇಲೆ, ಅವ್ರು ನೋಡ್ಬೇಕಷ್ಟೇ, ನಮಗೆ ಗೊತ್ತಾಗಲ್ಲ ಅದು. ಅದು ಸ್ವಲ್ಪ ಲೈಟಿಂಗು, ಕ್ಯಾಮ್ರಾ ಅದೆಲ್ಲ ಇರುತ್ತಲ್ಲ. ಇಲ್ಲಿ ವೇದಿಕೆಯ ಕಾರ್ಯಕ್ರಮ ಅಂದರೆ ಅದೆಲ್ಲ ಏನಿಲ್ಲ, ನಾವು ಕೂತ್ಕೊಳ್ಳೋದು, ಪ್ರಾರಂಭ ಮಾಡೋದು. ಒಂದು ಪ್ರೇಕ್ಷಕ ಆಡಿಯನ್ಸ್ ರೆಸ್ಪಾನ್ಸ್ ಇಂದ ನೀವೇನಾದ್ರೂ ಸ್ಟೇಜ್ ಮೇಲೆ ಇನ್ಸ್ಟೆಂಟ್ ಆಗಿ ಡಿಸೈಡ್ ಮಾಡ್ತಾ ಇದ್ರಾ? ಕೆಲವು ಮಾಡಬೇಕಾಗತ್ತೆ. ಅಂದರೆ ಒಂದು ಕಾರ್ಯಕ್ರಮ ಅಂತಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಸಂದರ್ಭೋಚಿತವಾಗಿ ಯಾವ ಸಂದರ್ಭ ಇದೆ ಅದೆಲ್ಲ ನೋಡಿಕೊಂಡು ಯಾವ್ಯಾವ ಕೃತಿಗಳನ್ನು ಹಾಡಬಹುದು, ಇವತ್ತು ಏನಾದರೂ ಒಂದು ಹೊಸದು ಹಾಡಬೇಕಾದ್ರೆ ಏನನ್ನು ಹಾಡಬೇಕು, ಈ ಥರದ್ದೆಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ಕೆಲವು ಸತಿ ಕೇಳುಗರಿಂದ, ಶ್ರೋತೃಗಳಿಂದ ಕೆಲವು ಬೇಡಿಕೆಗಳು, ರಿಕ್ವೆಸ್ಟ್ ಬರುತ್ತೆ. ಆವಾಗ ನಮ್ಮ ಇದನ್ನು ಬದಲಾಯಿಸ್ಕೊಳ್ಳೇಬೇಕು ಆನ್ ದ ಸ್ಪಾಟ್, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೂ ನಾವೊಂದು ಅವರ ಇದು ಏನಿದೆ ಅದು ಕೊಡಬೇಕಲ್ವ. ಎರಡೂ ಇರಬೇಕು. ನಮ್ಮ ಒಂದು ಉದ್ದೇಶ ಏನಿದೆ, ಏನು ಹಾಡಬೇಕು ಅಂತಿದೆ ಅದನ್ನು ಕೊಡಬೇಕು. ಹಾಗಂತ ಬರೀ ಎಲ್ಲ ಶ್ರೋತೃಗಳು ಕೇಳಿದ್ದೇ ಹಾಡೋದು ಅಂತಲ್ಲ. ಹಾಗೆ ಅದ್ರ ಜೊತೆಗೆ ಅವರ ಒಂದು ರಿಕ್ವೆಸ್ಟ್ ಏನು ಬರುತ್ತೆ ಅದನ್ನು ಖಂಡಿತ ಎಂಟರ್ಟೈನ್ ಮಾಡಬೇಕು. ನೀವು ಒಂದು ಕಡೆ ಹೇಳಿದ್ದೀರಾ, ನಿಮ್ಮ ಗುರುಗಳಾದಂತಹ ವಿದ್ವಾನ್ R.K. ಶ್ರೀಕಂಠನವರ ಮನೋಧರ್ಮ ಬಹಳ ಸೃಜನಶೀಲವಾಗಿತ್ತು ಅಂತ ಹೇಳಿಬಿಟ್ಟು, ಒಂದೆರಡು ಉದಾಹರಣೆಗಳೊಂದಿಗೆ ಅದನ್ನು ವಿವರಿಸಬಹುದಾ? ಉದಾಹರಣೆ, ಮನೋಧರ್ಮದ ಉದಾಹರಣೆ ಹೇಗೆ ವಿವರಿಸೋದು? ಅದೇ ಎಲ್ಲ ರಾಗ ಅದು ಎಲ್ಲ ಹೇಳ್ಕೊಡುವಾಗ, ರಾಗಾಲಾಪನೆ ಮಾಡುವಾಗ ಎದ್ರ ಬದ್ರಿಗೆ ಅದು ಮಾಡ್ತಾಯಿದ್ವಿ. ನೆರವಲ್ ಮಾಡುವಾಗ ಮನೋಧರ್ಮ ಸಂಗೀತದ ಒಂದು ಹೆಡ್ಡಿಂಗಲ್ಲಿ ಇದೆಲ್ಲ ಏನು ಬರುತ್ತೆ, ರಾಗಾಲಾಪನೆ ಬರುತ್ತೆ, ನೆರವಲ್ ಬರುತ್ತೆ, ಸ್ವರ ಪ್ರಸ್ತಾರ ಬರುತ್ತೆ. ಆವಾಗೆಲ್ಲ ಅವರು ಹೀಗೀಗೆ ಹಾಡ್ಬೋದು ಅನ್ನೋ ಅಭಿಪ್ರಾಯಗಳನ್ನು ಕೊಡ್ತಾಯಿದ್ರು. ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಥವಾ ಕೆಲವು ನಾನು ಹಾಡುವಾಗ ಇದು ಸರಿಯಾಗಿದೆ, ಅಥವಾ ಅದನ್ನು ಏನಾದರೂ ಇನ್ನೂ ಇಂಪ್ರೂವೈಸ್ ಮಾಡಬಹುದು ಅಂತಂದರೆ ಅದನ್ನು ಹೇಳೋರು, ಅಭಿಪ್ರಾಯಗಳನ್ನು ಕೊಡೋರು. ಆ ಥರ ಒಂದು ಉದಾಹರಣೆ. ನಮಗೆ ಕೃತಿಗಳನ್ನು ಪಾಠ ಮಾಡಿಸ್ಬೇಕಾದ್ರೆ ಮೊದಲೇ ಹೇಳಿದ್ದೀನಿ, ಸ್ವರಲಿಪಿ ನೊಟೇಷನ್ ಅದನ್ನು ಕೊಟ್ಬಿಡೋರು. ಮೊದಲು ಒಂದಷ್ಟು ದಿವಸ ಆದಮೇಲೆ, ಒಂದಷ್ಟು ವರ್ಷಗಳಾದಮೇಲೆ ಅವರು ನೊಟೇಷನ್ ಕೊಟ್ಟ ತಕ್ಷಣ ನನಗೆ ಅರ್ಥ ಆಗ್ಬಿಡೋದು, ಇದು ಹೇಗೆ ಹೋಗುತ್ತೆ, ಯಾವ ಧಾಟಿಯಲ್ಲಿ ಯಾವ ಜಾಡಲ್ಲಿ ಹೋಗುತ್ತೆ ಅಂತ. ಸೊ ಅವ್ರು ಹೇಳ್ತಾ ಮುಂದಕ್ಕೆ ಹೇಳು ಅಂತ ಹೇಳೋರು. ನಾನೇ ಹಾಗೆ ಹಾಡ್ಕೊಂಡು ಹೊರಟೋಗ್ತಾ ಇದ್ದೆ. ಒಂದೊಂದು ಸತಿ ಅವ್ರು ಹಾಡಿದ್ರೆ ಇದು ಹೇಗಿರುತ್ತೆ ಅಂತ ಒಂದು ಸತಿ ಹಾಡ್ತೀರಾ, ಹಾಡ್ತಾ ಇದೆಯಲ್ಲ ಅಂತ ನನ್ನ ಜೊತೆಗೆ ಅವರು ಯಾವ ಶ್ರುತಿ ಇಟ್ಟರು ಹಾಡೋರು. ನಾವು ಒಬ್ಬೊಬ್ಬ ಸ್ಟೂಡೆಂಟು ಒಂದೊಂದು ಶ್ರುತಿನಲ್ಲಿ ಹಾಡ್ತಿದ್ವಿ. ಅವ್ರು ಯಾವ ಶ್ರುತಿಗೆ ಅಂದ್ರೆ ಆ ಶ್ರುತಿಗೆ ಹಾಡೋರು. ಹಾಗೆ ಮತ್ತೆ ತನ್ನ ಶ್ರುತಿಗೆ ವಾಪಸ್ ಹಾಡ್ಕೊಳ್ಳೋರು. ఎవరూర నిన్ను వీణ, ఎవరూర నిన్ను వీణ, గతి మాకు ఎవరూర నిన్ను వీణ, గతి ಮಾಗೂ ఎవరೂರ. ಹೀಗೆ ಒಂದೊಂದು ಸಾಲು ಹೇಳ್ಕೊಡೋರು, ಹಾಗೆ ಹಾಡ್ತೀವಿ. ನೆರವಲ್ ಭಾಗಕ್ಕೆ ಬಂದಾಗ ಸವನ ರಕ್ಷಕ ನಿತ್ಯೋತ್ಸವ ಈ ಜಾಗದಲ್ಲಿ ನೆರವಲ್ ಆಗೋದು. ಸವನ ಅಂದರೆ ಆ ಪಾಯಿಂಟ್ಗೆ ಹೋಗಿ ತಕ್ಷಣ ತಗೊಂಡ್ಬಿಡ್ಬೇಕು. ಸವನ ರಕ್ಷಕ ನಿತ್ಯೋತ್ಸವ
ನಿತ್ಯೋತ್ಸವ ಸೀತಾಪತಿ ಸವನ ಹೀಗೆ ಹಾಡಬೇಕು ಅವ್ರು ಹಾಡು ತೋರಿಸುವಾಗ. ಆಮೇಲೆ ಇನ್ನೊಂದಷ್ಟು ಅವ್ರು ಹಾಡೋರು, ಆಮೇಲೆ ನಾನು ಹಾಡ್ತಿದ್ದೆ, ಅವ್ರು ಹಾಡೋರು. ಸವನ ರಕ್ಷಕ ನಿತ್ಯೋತ್ಸವ ಸೀತಾಪತಿ ಸವನ ಹೀಗೆ ಸರಿ ಗ ಪದ ಸರಿ ಸವನ ಹೀಗೆ ಸ್ವರ ಹಾಡಿ ಆ ಜಾಗಕ್ಕೆ ಹೀಗೆ ಹಾಡಬೇಕು ಅಂತ ಸ್ಯಾಂಪಲ್ಲು. ದ ಸರಿ ಗರಿ ಸರಿ ಸ ಧರಿ ಸ ದ ಪದ ಸರಿ ಸವನ ಹಾಗೆ ಅವ್ರು ಏನು ಹಾಡ್ತಿದ್ರೋ ಹಾಗೆ ರಿಪೀಟ್ ಮಾಡೋ ಥರ. ಅದೇ ರೀತಿ ನಿಮ್ಮ ಶೈಲಿ ಹಾಗೂ ಮನೋಧರ್ಮವನ್ನ ವಿವರಿಸಬಹುದಾ? ನನಗೆ ಆ ಶೈಲಿನೇ ಬಂದಿರೋದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ನನಗೂ ಒಂದಷ್ಟು ಸಂಗತಿಗಳು, ಒಂದಷ್ಟು ವಿಷಯಗಳು, ಅದನ್ನು ಎಲ್ಲ ಸೇರಿಸ್ಕೊಳ್ತೀನಿ ನಾನು. ಶೈಲಿ ಮಾತ್ರ ಅದೇ ಇದೆ, ಗುರುಗಳಿಂದ ಯಾರು ಕೇಳಿದ್ರು ಓ ಆ ಗುರುಕುಲ ಅಂತ ಗುರುತಿಸೋವಷ್ಟು ಶೈಲಿ ಹಾಗೇ ಇದೆ, ಏನೂ ಬದಲಾಯಿಸಿಲ್ಲ. ನೀವೊಬ್ಬ ಭರತನಾಟ್ಯ ಕಲಾವಿದ ಕೂಡ ಹೌದು. ಸುಮಾರು 90ರ ದಶಕದ ಪ್ರಾರಂಭದವರೆಗೂ ಕೂಡ ಭರತನಾಟ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ರಿ. ಯಾವ ವಯಸ್ಸಿಂದ ಭರತನಾಟ್ಯ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರಿ? ಯಾರ ಬಳಿ ಕಲ್ತ್ರಿ? ಹಾಗೆ ನಿಮ್ಮ ಅರಂಗೇಟ್ರಂ ಆಗಿದ್ದು ಯಾವಾಗ, ಎಲ್ಲಿ? ಮೊದಲು ನಮ್ಮ ಮನೆ ಹತ್ರನೇ, ತಾಯಿ ಮನೆ ಹತ್ರನೇ US ಕೃಷ್ಣರಾವ್ ಚಂದ್ರಭಾಗಾದೇವಿ ಅವರಿಬ್ಬರದ್ದು ಮನೆ ಇತ್ತು, ಹತ್ತಿರ ಇತ್ತು. ಅಂದರೆ ನಡ್ಕೊಂಡು ಹೋಗೋಷ್ಟು ದೂರ. ಅವಾಗೆಲ್ಲ ಯಾವುದು ಕಾರು, 2 ವೀಲರು ಅದು ಎಲ್ಲ ಏನೂ ಇರಲಿಲ್ಲ. ಅದೇ ಎಲ್ಲ ಒಂದು ಸುಯೋಗ ಅಷ್ಟೇ, ದೈವ ಸಹಾಯ. ನಮ್ಮ ಶ್ರೀಕಂಠನ್ ಸರ್ ಮನೇನು ಹತ್ರನೇ ಇತ್ತು, ಹಾಗೆ ಕೃಷ್ಣರಾಯರದ್ದು ಇದು ಅಷ್ಟೇ. ಕೆಲವರು ಏನು ಅಭಿಪ್ರಾಯ ಪಡೋರು ಅಂದರೆ ವಾಯ್ಸಿಗೆ ಏನಾದರೂ ತೊಂದರೆ ಆಗ್ಬಿಡ್ಬೋದು ಡ್ಯಾನ್ಸ್ ಮಾಡ್ತಾ ಹೇಗೆ ಅಂತ. ಅದೇನೋ ನನಗೆ ತುಂಬ ಕಲಿಬೇಕು ಅನ್ನೋ ಆಸೆ, ನಾಟಕದಲ್ಲಿ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ. ಹಾಗೆ ಸರಿ ಕಲ್ತ್ಕೊಳ್ಳೋದು ಅಷ್ಟು ಆಸಕ್ತಿ ಇದ್ದರೆ ಹೋಗಿ ಕಲ್ತ್ಕೊ ಅಂತ ಕಳಿಸಿದ್ರು. ಅದಾದಮೇಲೆ ಸ್ವಲ್ಪ ಈ ಕಾಲೇಜು ಅದಕ್ಕೆಲ್ಲ ಬಂದಾಗ ಟೈಮಿಂಗ್ಸು ಅದು ಅಡ್ಜಸ್ಟ್ ಆಗಲಿಲ್ಲ. ಅದಾದಮೇಲೆ ನರ್ಮದಾ ಮೇಡಮ್ ಹತ್ರ ಪಾಠಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ಸ್ವಲ್ಪ ಸಂಗೀತದ ಕಾರ್ಯಕ್ರಮಗಳು ಜಾಸ್ತಿ ಆದಮೇಲೆ ಅದು ಸ್ವಲ್ಪ ಕಡಿಮೆ ಆಯಿತು. ಹಾಗೆ ನೀವು ನಿಮ್ಮ ಪತಿ ಪ್ರೊಫೆಸರ್ BK ರಾಮಸ್ವಾಮಿ ಅವ್ರ ಜೊತೆ ಸೇರಿ ಹಂಸಧ್ವನಿ ಕ್ರಿಯೇಷನ್ಸ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀರಾ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಪ್ರೋತ್ಸಾಹಿಸೋದಕ್ಕೆ ಯುವ ಪ್ರತಿಭೆಗಳಿಗೆ ಹಂಸಧ್ವನಿ ಪುರಸ್ಕಾರವನ್ನು ಕೂಡ ನೀಡಿ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದೀರಾ ಸಂಗೀತ ಅಭ್ಯಾಸಕ್ಕೆ. ಈ ಸಂಸ್ಥೆಯ ಬಗೆಗೆ ಸ್ವಲ್ಪ ವಿವರಣೆ ಕೊಡಬಹುದಾ? ಹಾಂ, ಸುಮಾರು 17 ವರ್ಷ ನಡೆಸಿದ್ದೀವಿ ಈ ಸಂಸ್ಥೆ. ಇದನ್ನು ಕಾರ್ಯಕ್ರಮಗಳು ಮತ್ತು ಮ್ಯೂಸಿಕ್ ಫೆಸ್ಟಿವಲ್, ಆ್ಯನ್ಯಲ್, ಇದು ವಾರ್ಷಿಕ ಇದು ಸಂಗೀತೋತ್ಸವ. ಹಾಗೆ ಇದರಲ್ಲಿ ಹೇಗೆ ಅಂದರೆ ಶುಕ್ರವಾರದ ಸಂಜೆ ಪ್ರಾರಂಭ ಆಗ್ತಾಯಿತ್ತು, ಭಾನುವಾರದ ಮಧ್ಯಾಹ್ನದವರೆಗೆ. ಶುಕ್ರವಾರ ಸಂಜೆ ಹಂಸಧ್ವನಿ ಪುರಸ್ಕಾರನ ಹಿರಿಯ ವಿದ್ವಾಂಸರು, ನಮ್ಮ ಸಂಗೀತ ಕ್ಷೇತ್ರದ ಹಿರಿಯ ವಿದ್ವಾಂಸರು, ಹಾಗೆ ವಿದ್ವಾನ್ RR ಕೇಸರು, ಡಾಕ್ಟರ್ ವಿಶ್ವೇಶ್ವರನ್ನು, ಅವರ ಸಹೋದರರು, ಹಾಗೆ ತುಂಬ ಜನ, ನಮ್ಮ ಶ್ರೀಕಂಠನ್ ಸರು, ಆಮೇಲೆ ರುದ್ರಪಟ್ನಂ ಬ್ರದರ್ಸು, ಹಾಗೆ ಪಿಟೀಲ್ನವ್ರಿಗೆ, ಆನಂದ್ ಸರು, ಮೃದಂಗದವ್ರಿಗೆ, ಪತ್ರಿಕಾ ವರದಿಗಾರರಿಗೆ, ಹೀಗೆ ಎಲ್ರಿಗೂ ಹಿರಿಯರಿಗೆ ಇಬ್ಬರಿಗೆ ಹಂಸಧ್ವನಿ ಪುರಸ್ಕಾರ ತಗೊಂಡವರು ಕಾರ್ಯಕ್ರಮ ಕೊಡ್ತಾಯಿದ್ರು ಅವತ್ತು. ಮಾರನೇ ದಿವಸ ಬೆಳಗ್ಗೆ ಕೆಲವು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ಇಟ್ಕೋತಾ ಇದ್ವಿ ಹೊರಗಡೆಯವರಿಂದ, ಮತ್ತು ನಮ್ಮ ಶಿಷ್ಯವೃಂದ ಯಾರಿತ್ತೋ ಅವರು ಕೆಲವರು ನಡೆಸ್ಕೊಡೋರು ಅದು ನಡೆಸ್ತಾ ಇತ್ತು. ಹಾಗೆ ಸಂಜೆ ಇನ್ನೊಂದಷ್ಟು ಕಾರ್ಯಕ್ರಮಗಳು, ಹಿರಿಯ ಕಾರ್ಯಕ್ರಮಗಳು. ಆ ಹಿರಿಯ ವಿದ್ವಾಂಸರ ಕಾರ್ಯಕ್ರಮಗಳಿಗೆ ಮೊದಲು ಯುವ ಪ್ರತಿಭೆ ಏನಿತ್ತು ಅಂದರೆ ನನ್ನ ಶಿಷ್ಯ ಸಮೂಹ, ಅವರೆಲ್ಲ ಒಂದೊಂದು ಅರ್ಧ ಗಂಟೆ ಇಡೀ ದಿವಸ ಹಾಡಿ ಅವ್ರಿಗೆಲ್ಲ ಒಂದು ಸ್ಟೇಜ್ ಕೊಡೋದು, ವೇದಿಕೆ ಕೊಡೋದು. ಭಾನುವಾರ ಬೆಳಗ್ಗೆ ನಾವು ವಿಶೇಷವಾಗಿ ಲಲಿತಾ ಸಹಸ್ರನಾಮ, ಶ್ರೀ ಲಲಿತಾ ಸಹಸ್ರನಾಮದ ಸಾಮೂಹಿಕ ಪೂಜೆ ಮಾಡ್ತಾಯಿದ್ವಿ, ನಡೆಸ್ತಾ ಇದ್ದೆ. ಯಾತಕ್ಕದು ನನಗೆ ಅಭಿಪ್ರಾಯ ಬಂತು ಅಂದರೆ, ನನಗಿದ್ದಿದ್ದ ಶಿಷ್ಯವೃಂದ ಎಲ್ಲ ಹೆಚ್ಚು ಹೆಣ್ಮಕ್ಳೇ. ಅವರಿಗೆ ಒಂದು ಸಂಗೀತದ ಜೊತೆಗೆ ಒಂದು ಸಂಪ್ರದಾಯ, ಒಂದು ಮನೆಯಲ್ಲಿ ಒಂದು ಹಬ್ಬ ಹಾಡಿ ಹೇಗೆ ಮಾಡಬೇಕು, ಪೂಜೆ ಅದೆಲ್ಲ ಇಟ್ಕೊಂಡ್ರೆ
ಆ ಅಭ್ಯಾಸ ಹೇಗೆ ಹೋಗಬೇಕು ಹಾಗೆ ನಾವು ಒಂದು ದಾರಿ ಹಾಕಿಕೊಟ್ರೆ, ನಮ್ಮ ಕೈಲಾದಷ್ಟು ನಾವು ಅದನ್ನು ತೋರಿಸ್ಕೊಟ್ರೆ ಆಮೇಲೆ ಅವರು ಅದನ್ನು ಇಟ್ಕೊಳ್ಳೋದು ಬಿಡೋದು ಅದೆಲ್ಲ ಅವ್ರಿಗೆ ಇದು ಮಾಡೋದು ಅಂತ. ಹಾಗೆ ಸಾಮೂಹಿಕ ಅಂತಂದರೆ ಒಂದು 100 ಜನದ ಹತ್ತಿರ ಅಷ್ಟು ಸಂಖ್ಯೆ ಬರೋದು, 100 ಜನ ಮಹಿಳೆಯರು. ಪ್ರತಿ ವರ್ಷ ಕಾಯೋರು, ಎಷ್ಟನೇ ತಾರೀಕು ಅಂತ ತಿಳಿಸ್ಬಿಟ್ರೆ ಆಯಿತು. ಅಷ್ಟು ಜನ ರಿಜಿಸ್ಟರ್ ಮಾಡಿಸೋರು. ಅಂದರೆ ಅದು ಎಲ್ರಿಗೂ ಫ್ರೀ, ಯಾರಿಗೂ ಏನೂ ಇದಿಲ್ಲ. ಆಮೇಲೆ ಅವರು ಏನು ಪೂಜಾ ಸಾಮಗ್ರಿ ತಗೊಳ್ಳೋದು ತರೋದು ಬೇಡ, ಎಲ್ಲ ನಾವೇ ಪ್ಯಾಕ್ ಮಾಡಿ ನನ್ನ ಸ್ಟೂಡೆಂಟ್ಸು ಅವರ ಪೇರೆಂಟ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಎಲ್ಲರೂ ಬಂದು ಅವ್ರವ್ರ ಜಾಗದಲ್ಲಿ ಕೂತ್ಕೊಂಡ್ಮೇಲೆ ನಮ್ಮ ಶಿಷ್ಯರು ಎಲ್ಲ ಕೆಲಸ ಮಾಡೋರು. ಆ ಪೂಜಾ ಸಾಮಗ್ರಿ ಕೊಟ್ಟು ದೀಪಗಳು ಕೊಟ್ಬಿಡ್ತಿದ್ವಿ, ಎಣ್ಣೆನೂ ಕೊಟ್ಬಿಡ್ತಿದ್ವಿ, ಹೂವು ಕೊಡ್ತಿದ್ವಿ, ಎಲ್ಲ ಏನೇನು ಬೇಕೋ ಅದೆಲ್ಲ ಆದಮೇಲೆ ಎಲ್ರಿಗೂ ದೀಪ ಹಚ್ಚಿ ಎಲ್ಲ ಆದಮೇಲೆ ನಾನು ನಮ್ಮ ಹಸ್ಬೆಂಡು ರಾಮಸ್ವಾಮಿಯವರು ಸ್ಟೇಜ್ ಮೇಲೆ ಮಾಡ್ತಾಯಿದ್ವಿ. ಮಿಕ್ತಾದವರೆಲ್ಲ ಅವರವ್ರ ಮುಂದೆನೇ ವಿಗ್ರಹ ಕೂಡ ಇರೋದು. ಹಾಗೆ ಅವರವರು ಮಾಡೋರು. ತುಂಬ ಕಣ್ಣಿಗೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರೋದು ಅದು. ಆಮೇಲೆ ಪ್ರಸಾದ ಎಲ್ರಿಗೂ. ಅವತ್ತಿನ ದಿವಸ ಪೂಜೆ ಆದಮೇಲೆ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಅಂದರೆ ಸಪ್ತಸ್ವರಗಳ ಬಗ್ಗೆ ಒಂದು ಕಾರ್ಯಕ್ರಮ, ಆಮೇಲೆ ಪ್ರವೀಣ್ ಗೋಡ್ಖಿಂಡಿ ಅವರ ಕೊಳಲು ವಾದನದ ಜೊತೆಗೆ ನನ್ನ ಹಾಡಿಕೆ, ಆಮೇಲೆ ವರ್ಮಾ ಸರ್ ಪೇಂಟ್ ಮಾಡ್ತಾಯಿದ್ರು, ದೇವಿ ಕೃತಿಗಳನ್ನು ಹಾಡಿದೆ. ಅವರು ಶ್ಯಾಮಶಾಸ್ತ್ರಿಗಳನ್ನು ಬಿಡಿಸಿ, ಚಿತ್ರ ಬಿಡಿಸಿ, ಕಾಮಾಕ್ಷಿ ಅವರ ಕುಲದೈವ. ಸೊ ಹಾಗೆ ಕಾಮಾಕ್ಷಿ ಅವರ ದೇವರ ಚಿತ್ರ ಬಿಡಿಸಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಆಮೇಲೆ ಒಂದು ಗಿರಿಜಾ ಕಲ್ಯಾಣ ಅಂತ ಒಂದು ಸಿದ್ಧಾಯಿ ಪುರಾಣಿಕ ಅವ್ರದ್ದು ಮ್ಯೂಸಿಕಲ್ ಫೀಚರು ನಮ್ಮ ತಾಯಿಯವರು ಹಾಡಿದ್ರು. ಅದಕ್ಕೆಲ್ಲ ಡೈರೆಕ್ಟ್ ಮಾಡಿದವರು ಶ್ರೀ ವಾಸುದೇವಾಚಾರ್ಯರ ಮೊಮ್ಮಕ್ಕಳು ಎಸ್ ಕೃಷ್ಣಮೂರ್ತಿ ಸರ್. ಸೊ ಅವ್ರಿಗೊಂದು ಸತಿ ಹೇಳಿದೆ, ಈ ಥರ ನಂಗೆ ಸ್ಟೇಜಲ್ಲಿ ಹಾಡಿಸ್ಬೇಕು ಅಂತ ಇದೆ. ಅಯ್ಯೋ ಖಂಡಿತವಾಗಿ ಮಾಡಿ ಅಂತ. ಅದು ಒಂದು ವರ್ಷ ಸ್ಪೆಷಲ್ ಪ್ರೋಗ್ರಾಮ್ ಆಗಿ ಬಂತು. ಹಾಗೆ ಪ್ರತಿಯೊಂದು ಒಂದು ತಾಳವಾದ್ಯ ಒಂದು ಸತಿ ಅದ್ರ ಜೊತೆ ನಾನು ಅಥವಾ ಶಿಷ್ಯರು ಎಲ್ಲರೂ ಸೇರಿಕೊಂಡು ಹಾಗೆ ಪ್ರತಿ ವರ್ಷವೂ ಒಂದು ಹೊಸ ಕಾರ್ಯಕ್ರಮ ಇದ್ದೇ ಇರೋದು. ಆಮೇಲೆ ಕೋವಿಡ್ ಬಂದು ನಿಂತು ಹೋಯಿತು. ಅದೇನೋ ಮತ್ತೆ ಪ್ರಾರಂಭ ಆಗೋಕ್ಕೆ ಇವಾಗ ಅವಾಗ ಅಂತ ಆಗ್ತಾ ಹೇಳ್ತಾ ಇದ್ರೆ ಈ ಕಾರ್ಯಕ್ರಮಗಳು ಬರೀ ಒಂದು ಸಂಗೀತದ ಕಾರ್ಯಕ್ರಮ ಅಲ್ಲದೆ ಒಂದು ಅಪೂರ್ವವಾಗಿರುವಂತಹ ಆಧ್ಯಾತ್ಮಿಕ ಅನುಭವನ ಕೂಡ ಕೊಡ್ತಾ ಇತ್ತು ಅನ್ಸುತ್ತೆ. ಖಂಡಿತ. ಅದ್ರ ಜೊತೆಗೆ ನಾವು ಹಿರಿಯ ವಿದ್ವಾಂಸರನ್ನ, ವಿದುಷಿಯರನ್ನ ಗೌರವಿಸಿ ಅದು ನಮಗೆ ಒಂದು ಗೌರವ. ಹೌದು. ಅವರನ್ನು ನಮ್ಮಲ್ಲಿ ಬರಮಾಡಿಕೊಂಡು ಆ ವೇದಿಕೆ ಮೇಲೆ ಅವರು ಕೂತ್ಕೊಂಡ್ರೆ ನಮಗೊಂದು ಗೌರವ. ಹಾಗಾಗಿ ಹಿರಿಯರನ್ನು ಗೌರವಿಸೋದು ಒಂದು, ಅವರಿಂದ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು ಒಂದು. ಹಾಗೆ ಹಿರಿಯರು ಕಿರಿಯರು ಎಲ್ಲ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಇರೋದು ಬೆಳಗ್ಗೆ 2ನೇ ದಿವಸ. ಆಮೇಲೆ ಶಿಷ್ಯರಿಗೂ ಒಂದು ವೇದಿಕೆ ಕೊಡಬೇಕು. ಹಲವಾರು ಜನ ಕೇಳಿದ್ಮೇಲೆ ಅವ್ರಿಗೆ ಹಾಗೆ ಕಾರ್ಯಕ್ರಮಗಳು ಬೆಳೀತಾ ಹೋಗುತ್ತೆ. ಹಾಗೆ ಒಂದು ಪೂಜೆಯನ್ನು ಇಟ್ಕೊಂಡು ಒಂದು ಹೊಸ ಕಾರ್ಯಕ್ರಮ ಇಟ್ಕೊಂಡು ಪ್ರಸಾದದ ಜೊತೆ ಮುಗಿಯೋದು ನಮ್ಮ ಕಾರ್ಯಕ್ರಮ. ಆಮೇಲೆ ಕಲಾಮಂಟಪ ಅಂತ ಒಂದು ಯೂತ್ ವಿಂಗು ಪ್ರಾರಂಭ ಮಾಡಿಸ್ದೆ. 3 ತಿಂಗಳಿಗೆ ಒಂದು ಕಾರ್ಯಕ್ರಮ. ಅಂದರೆ ಸಂಗೀತ ಕಲಿಕೆಯಲ್ಲಿರೋರು ಅಥವಾ ಅದನ್ನು ಇಷ್ಟಪಡೋರು ಎಲ್ರಿಗೂ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಪ್ರಯೋಜನ ಆಗೋ ಹಾಗೆ ಹಿರಿಯರನ್ನು ಕರೆಸಿ ಒಂದೊಂದು ಕಾರ್ಯಕ್ರಮ ಒಂದೊಂದು ವಿಷಯ ಕೊಟ್ಟು ಮಾಡಿಸೋದು. ಹಾಗೆ AV ಆನಂದ್ ಸರ್ ಬಂದಿದ್ದಾರೆ. ಫಸ್ಟು ನಮ್ಮ ಗುರುಗಳೇ ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು. 2 ರಾಗ ತೊಗೊಂಡು ಅವತ್ತು ಹಾಡಿದ್ರು, ಅಠಾಣ ಮತ್ತು ಭೈರವಿ. ಅಬ್ಬ ಮರೆಯೋಕ್ಕಾಗಲ್ಲ ಅದು. ಅದಾದಮೇಲೆ ನೀಲರಾಮ್ ಗೋಪಾಲ್ ಅವರು ಬಂದರು, ಸುಕನ್ಯಾ ರಾಮ್ ಗೋಪಾಲ್ ಬಂದಿದ್ದರು, ಒಂದು ಕಾರ್ಯಕ್ರಮ ತಾಳವಾದ್ಯದ ಬಗ್ಗೆ. ಹಾಗೆ ಎಲ್ಲ ಸೀನಿಯರ್ಸು, ಡಾಕ್ಟರ್ ಸತ್ಯವತಿ ಮೇಡಮ್ ಅವರು ಬಂದಿದ್ದರು. ಸುಮಾರು 3 ತಿಂಗಳಿಗೆ ಭಾಳ ನಿಯಮಿತವಾಗಿ ನಡ್ಕೊಂಡು ಹೋಯಿತು. ಹಾಗೆ ಮಧ್ಯದಲ್ಲೂ ಒಬ್ಬೊಬ್ಬ ಸೀನಿಯರ್ ಸ್ಟೂಡೆಂಟ್ ಯಾರಿರ್ತಾರೆ ಅವರಿಂದ ಒಂದು ಕಾರ್ಯಕ್ರಮ ಕೂಡ ಕೊಡಿಸ್ತಾ ಇದ್ವಿ. ಒಂದಷ್ಟು ಜನ ಬಂದು ಕೇಳಿದ್ರೆ ಅವರು ಎಷ್ಟು ಬೆಳೆದಿದ್ದಾರೆ. ಕಾರ್ಯಕ್ರಮ ಅವರು ಒಂದೇ ದಿನ ಸಭಾಸದರನ್ನು ಇದು ಮಾಡೋಕ್ಕಾಗಲ್ಲ, ಎದುರು ಕೂತ್ಕೊಳ್ಳೋಕೆ ಹೆದರಿಕೆ ಬರುತ್ತೆ. ಹಾಗಾಗಿ ಒಂದೊಂದು ಕಾರ್ಯಕ್ರಮ ಕೊಡ್ತಾ ಅವ್ರಿಗೂ ಒಂದು ಸ್ವಲ್ಪ ಅಭ್ಯಾಸ ಆಗಬೇಕು ಅಂತ.
ಸ್ವಲ್ಪ ಭಯ ಹೆದರಿಕೆ ಬಿಡಬೇಕಲ್ಲ. ಈ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಪ್ರಾರಂಭ ಆಗಲಿ ಅಂತ ಆಶಿಸ್ತೀನಿ ನಾನು. ಕುತೂಹಲ ಕೇಳ್ತಾ ಇದ್ದೀನಿ, ನೀವು ಹೇಳಿದ್ರಿ ಗಿರಿಜಾ ಕಲ್ಯಾಣದ ಬಗೆಗೆ ಮೆನ್ಷನ್ ಮಾಡಿದ್ರಿ. ನಿಮಗೆ ನೆನಪಿರೋದಾದ್ರೆ ಆ 4 ಸಾಲುಗಳನ್ನ ಹಾಡಬಹುದಾ? ಅದು ಗಿರಿಜೆ, ಶಂಕರ, ರತಿ, ಮನ್ಮಥ, ಗಿರಿಜೆಯ ಸ್ನೇಹಿತೆಯರು, ಆಮೇಲೆ ಕೋರಸ್ಸು ಮಧ್ಯ ಆ ಕಥೆನ ತೋರಿಸ್ಕೊಂಡು ಹೋಗಿ ಇಷ್ಟು ಸುಮಾರು ಅದು ಸ್ಟೇಜಲ್ಲಿ ಮಾಡಿದ್ರು. ಎಲ್ಲ ಸಂಗೀತಗಾರರು ವೇಷ ಹಾಕ್ಕೊಂಡು ನಮ್ಮ ತಾಯಿನೂ ಸೇರಿಸಿ ಆವಾಗ ನಾನು ತುಂಬ ಎಲ್ಲನೂ ದಿನ ಗಟ್ಟಿ ಹೊಡ್ಕೋತಾ ಇದ್ದೆ, ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಆಮೇಲೆ ನಮ್ಮ ಇದರಲ್ಲಿ ಮಾಡ್ಬೇಕಾದ್ರೆ 1 ಗಂಟೆ ಅಷ್ಟು ಮಾತ್ರ ಅದನ್ನು ತಗೊಂಡಿದ್ವಿ. ಅಷ್ಟೊಂದು 2 ಗಂಟೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಏನು ಜ್ಞಾಪಕ ಇದೆ ಅದರಲ್ಲಿ ಗೊತ್ತಿಲ್ಲ. ಜಯತ್ವರ ಭ್ರವಿಭ್ರಮ ಭ್ರಮದ್ಭುಜಂಗಮ ಸ್ಫುರ ಧಗ ಧಗ ದಿನಿರ್ಗರತ್ಕರಮಾಲ ಹವ್ಯ ಧಿಮಿ 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 ಮೃದಂಗ ತುಂಗ ಮಂಗಳ ಧ್ವನಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ಅಂತ ಇದು ಓಪನಿಂಗು. ಇದಾದ ತಕ್ಷಣ ಶಿವತಾಂಡವ ನೃತ್ಯ. ಅದಾದ್ಮೇಲೆ ಮಿಕ್ಕಿದ್ರು ಎಲ್ಲ ಹಾಡುಗಳು ನಂಗೆ ಅಷ್ಟು ಜ್ಞಾಪಕ ಇಲ್ಲ. ರತಿ ಮನ್ಮಥದ ಒಂದು ಹಾಡಿತ್ತಲ್ಲ, ಬಾ ಬಾ ಬಾರೆನ್ನ ಒಲವಿ ಚೆಲುವಿನ ಬೆಳಗಿನ ಓ ಚೆಲುವೆ ಕನಸಿನ ರಾಣಿ ಮನಸ್ಸಿನ ರಾಜ, ಹೀಗೇನೋ ಹೋಗುತ್ತೆ. ತುಂಬ ಚೆನ್ನಾಗಿರ್ತದೆಲ್ಲ ಹಾಡುಗಳು. ಥ್ಯಾಂಕ್ ಯು ಮ್ಯಾಮ್. ಅದೇ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೇನೆ ಹಂಸಧ್ವನಿ ಕ್ರಿಯೇಷನ್ ಸಂಸ್ಥೆ ಮೂಲಕ ಹರಿದಾಸ ನಮನ, ಪಾಲಿಂಚು ಕಾಮಾಕ್ಷಿ, ಗುರು ರಾಘವೇಂದ್ರ ಮುಂತಾದ ಬಹು ಜನಪ್ರಿಯ ಆಡಿಯೋ ಮಾಲಿಕೆಗಳನ್ನು ಕೂಡ ಹೊರತಂದಿದ್ದೀರಾ. ಇತ್ತೀಚಿನ ಕ್ಷೇತ್ರ ಮಾಲಿಕೆಯಲ್ಲಿ ಉಡುಪಿಯ ಕುರಿತು ಆಡಿಯೋ ಸರಣಿ ಮಾಡಿದ್ದೀರಾ, ಇದ್ರ ಬಗ್ಗೆ ಹೇಳಬಹುದಾ? ಹಾಂ, ಅದರಲ್ಲಿ ಸಾಕಷ್ಟು ವಾದ್ಯ ವೈಭವ ಅಂತ ಮಾಡಿದ್ವಿ. ನೀವು ಹೇಳಿದ್ದು ಈಗೆಲ್ಲ ಇನ್ನೂ ಸಾಕಷ್ಟಿದೆ. ಅದರ ಜೊತೆಗೆ ಶ್ರೀಲಲಿತೆ ಅದು ಕೆಲವು ಸ್ತೋತ್ರಗಳು ಮಾಡಿದೆ. ಆಮೇಲೆ ವಾಗ್ಗೇಯ ವೈಭವ ಅಂತ ಒಂದು ಪ್ರಾಜೆಕ್ಟ್ ನಾನು ತಗೊಂಡೆ. ಅದರಲ್ಲಿ ಏನಂದರೆ ಬರೀ ಮೈಸೂರು ಕಂಪೋಸರ್ಸ್ ಅವ್ರ ಬಗ್ಗೆ ಕ್ರಾನಲಾಜಿಕಲ್ ಆರ್ಡ್ರಲ್ಲಿ ಮೊದಲನೇ ಇದು ಧ್ವನಿ ಮುದ್ರಿಕೆ ಗುರುಗಳು ಹಾಡಿದ್ರು. ಅವ್ರ ಜೊತೆ ನಾನು ಹಾಡ್ಲಾ ಅಂತ ಕೇಳಿದೆ, ಹ್ಞೂ ಅಂತ ಒಪ್ಕೊಂಡು ಹಾಡಿಸಿದ್ರು. ಅದು ನನ್ನ ಸೌಭಾಗ್ಯ. ಅದು ಮೈಸೂರು ಸದಾಶಿವರಾವ್ ಅವರ ಕೃತಿಗಳು. ಅದಾದಮೇಲೆ ಮೈಸೂರು ಶ್ರೀ ವಾಸುದೇವಾಚಾರ್ಯ, ಆಮೇಲೆ ಡಾಕ್ಟರ್ ಮುತ್ತೈ ಭಾಗವತರದ್ದು ಅದು ಒಂದು ಸಂಚಿಕೆ. ಅದಾದಮೇಲೆ ವೀಣಾ ಶೇಷಣ್ಣ, ಆಮೇಲೆ ಮುತ್ತೈ ಭಾಗವತರದ್ದು ಚಾಮುಂಡೇಶ್ವರಿ, ಶ್ರೀ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳು, 108 ಕೃತಿಗಳು. ಅದು ಒಂದು MP3ನಲ್ಲಿ ಮಾಡಿಟ್ಟಿದ್ದೀನಿ. ಅದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಆ್ಯನಿವರ್ಸರಿಗೆ ಅದನ್ನು ರಿಲೀಸ್ ಮಾಡಬೇಕಾಗಿತ್ತು. 1.5 ತಿಂಗಳು ಅಷ್ಟರೊಳಗೆ 108 ಕೃತಿಗಳನ್ನು ಹಾಡಿ ಅದನ್ನು ಮಾಸ್ಟರ್ ಮಾಡಿ ಅದನ್ನು ರಿಲೀಸ್ ಮಾಡಿದ್ವಿ. ಅದು ಸ್ವಲ್ಪ ಅಪರೂಪ ಅಂತಲೇ ಹೇಳಬೇಕು. ಅದಾದಮೇಲೆ ದಾಸ ಸಾಹಿತ್ಯ ಅದು ಒಂದು CD ಆಯಿತು, ಆಲ್ಬಮ್ ಆಯಿತು. ವಾಗ್ಗೇಯಕಾರರ ವೈಭವ ಎಲ್ಲ ವಾಗ್ಗೇಯ ವೈಭವದಲ್ಲೇ ಮೈಸೂರು ವಾಗ್ಗೇಯಕಾರರದ್ದೇ ಅದೆಲ್ಲ ತೊಗೊಂಡಿದ್ದು ಅನ್ನುವಾಗ ದಾಸ ಸಾಹಿತ್ಯನೂ ಮಾಡಿದ್ವಿ. ಮತ್ತು ಮೈಸೂರು ವಾಗ್ಗೇಯಕಾರರದ್ದೇ ತಿಲ್ಲಾನ, ಜಾವಳಿಗಳು ಅದೆಲ್ಲ ಹೆಚ್ಚು ಪರಿಚಯ, ಕೆಲವಿತ್ತು ಕೆಲವಿರಲಿಲ್ಲ. ಅಂಥದ್ದನ್ನೆಲ್ಲ ಆರಿಸಿ ಒಟ್ಟು ಒಂದು 10 ಧ್ವನಿ ಮುದ್ರಿಕೆಗಳನ್ನು ಹೊರತಂದ್ವಿ. ಸಾಕಷ್ಟು ಜನಕ್ಕೆ ತಲುಪಿಸಿದ್ದೀವಿ ಅದನ್ನು. ಜಯಚಾಮರಾಜೇಂದ್ರ ಒಡೆಯರ್ ಅವರದ್ದು ಒಂದು ಆಲ್ಬಮ್ ಇದೆ. ಕರೆಕ್ಟ್. ನಿಮಗೆ ಬಹಳ ಇಷ್ಟ ಆದಂತಹ ಈ ಇಡೀ ಸರಣಿಗಳಲ್ಲಿ ಬಹಳ ಇಷ್ಟ ಆದಂತಹ ಯಾವುದಾದ್ರೂ ಕೃತಿಯ 4 ಸಾಲುಗಳನ್ನು ಹಾಡಬಹುದಾ? ಎಲ್ಲ ಕೃತಿನೂ ಚೆನ್ನಾಗಿದೆ. ಹೌದು, ನಿಮಗೆ ಇಷ್ಟ ಆಗುವಂತಹ ನೆನಪಿರುವಂತಹ ನೆನಪಿರುವ 4 ಸಾಲುಗಳನ್ನು ತಗೋಬಹುದು. ಇದು ಜಯಚಾಮರಾಜ ಒಡೆಯರ್ ಅವರ ಕೃತಿ. ಸರಸ್ವತಿ
ಭಗವತೀಂ ನಮಾಮ್ಯಹಂ ಸರಸ್ವತೀಂ ಭಗವತೀಂ ನಮಾಮ್ಯಹಂ ಸರಸ್ವತೀಂ ಭಗವತೀಂ ನಮಾಮ್ಯಹಂ ಸರಸ್ವತೀಂ ಭಗವತೀಂ ನಮಾಮಿ. ಈ ಥರ ಒಂದು 8 ರಿಂದ 10 ಕೃತಿಗಳನ್ನು ಹಾಡಿದ್ದೀನಿ ಒಂದೊಂದರಲ್ಲೂ. ಹಂಸಧ್ವನಿ ರಾಗ ನಿಮಗೆ ಯಾಕೆ ಬಹಳ ಇಷ್ಟ? ಹಂಸಧ್ವನಿ ರಾಗದಲ್ಲಿ ಒಂದು ಉತ್ಸಾಹ ಕಾಣಿಸುತ್ತೆ ನನಗೆ, ಒಂದು ಹುರುಪು. ಪ್ರಾರಂಭದಲ್ಲಿ ಸಾಧಾರಣವಾಗಿ ಯಾವುದೇ ಕಾರ್ಯಕ್ರಮ ಆದರೂ ಸುಮಾರು ಜನ, ಅಂದರೆ ಹಂಸಧ್ವನಿನೇ ಹಾಡಬೇಕು ಅಂತಲ್ಲ, ಗಣಪತಿ ಪ್ರಾರ್ಥನೆ ಅಂದರೆ ಹಂಸಧ್ವನಿ ತಗೊಳತ್ತೆ. ಅದು ಅಲ್ಲದೇ ಹಂಸ ಅನ್ನೋದು ಒಂದು ಸ್ವಚ್ಛತೆಯನ್ನು, ಆ ಬಿಳಿ ಬಣ್ಣ ಸ್ವಚ್ಛತೆಯನ್ನು, ಪರಿಶುದ್ಧತೆಯನ್ನು ತೋರಿಸುತ್ತೆ. ಹಾಗೆ ನಮ್ಮೆಲ್ಲರ ಧ್ವನಿಗಳು, ನಾನಾಗಲಿ ನಮ್ಮ ಶಿಷ್ಯರದ್ದಾಗಲಿ ಎಲ್ಲನೂ ಹಾಗೆ ಪರಿಶುದ್ಧವಾಗಿ ಧ್ವನಿ ಕೂಡ ಇರಬೇಕು, ಎಲ್ರಿಗೂ ಕೇಳಿಸ್ತಾ ಇರಬೇಕು ಅನ್ನೋದು ಅದು ಒಂದು ಅಭಿಪ್ರಾಯ ಬಂತು. ಹಾಗಾಗಿ ಹಂಸಧ್ವನಿ ಅಂತ ಹೆಸರಿಟ್ಟಿತ್ತು. ನೀವು ಮಾತಾಡ್ತಾ ಇರಬೇಕಾದ್ರೆ ಬಹಳಷ್ಟು ಸಲ ಮೆನ್ಷನ್ ಮಾಡಿದ್ರಿ ನಿಮ್ಮ ಗುರುಗಳಿಗೆ ಭೈರವಿ ರಾಗ ಬಹಳ ಇಷ್ಟ ಅಂತ ಹೇಳಿಬಿಟ್ಟು. ನಿಮಗೆ ನೆನಪಿರೋ ಅಂಥ ಒಂದು ಗೀತೆಯನ್ನು ಪ್ರಸ್ತುತಿ ಪಡಿಸ್ಬೋದಾ ಭೈರವಿ ರಾಗದಲ್ಲಿ? ಇಲ್ಲ, ನಂದು ಕಚೇರಿ ಆಗೋಯ್ತಲ್ಲ ಇವತ್ತು. ಭೈರವಿ ಪರಮೇಶ್ವರಿ ಭೈರವಿ ಪರಮೇಶ್ವರಿ ಪರಾಶಕ್ತಿ ಪರಿಪಾಲಿಸೌ ಭೈರವಿ ಪರಮೇಶ್ವರಿ ಪರಾಶಕ್ತಿ ಪರಿಪಾಲಿಸೌ ಭೈರವಿ ಪರಮೇಶ್ವರಿ ಪರಾಶಕ್ತಿ ಪರಿಪಾಲಿಸೌ ಭೈರವಿ ಪರಮೇಶ್ವರಿ ಪರಾಶಕ್ತಿ ಪರಿಪಾಲಿಸೌ ಭೈರವಿ ಪರಮೇಶ್ವರಿ. ಈ ಭೈರವಿಲಿ ಬೇಕಾದಷ್ಟು ಕೃತಿಗಳಿದೆ. ಬಾಲಗೋಪಾಲ ಇದೆ, ಅದರಲ್ಲಿ ಒಂದು ಸಾಲು ನೀಲ ನೀರದ ಶರೀರ ಕೃಷ್ಣ ನೀಲ ನೀರದ ಶರೀರ ಕೃಷ್ಣ ನೀಲ ನೀರದ ಶರೀರ. ಕೃಷ್ಣನ ಆ ನೀಲವರ್ಣದ ಅವನ ಒಂದು ಚಿತ್ರ ಅದು ನಮ್ಮ ಮನಸ್ಸಿಗೆ ಹಾಗೆಯೇ ಬರ್ತಾ ಇರುತ್ತೆ. ಇದನ್ನು ಹಾಡಬೇಕಾದ್ರೆ ಇದನ್ನು ಸಾಕಷ್ಟು ವಿವರವಾಗಿ ಹಾಡ್ಬೋದು. ಸಾಕಷ್ಟು ಕೃತಿಗಳಿದೆ ಭೈರವಿಯಲ್ಲಿ. ತನಯುನಿ ಬರುವ ಇದೆ, ಉಪಚಾರಮೂ ಇದೆ, ಸಾಕಷ್ಟು. ನಾನು ಪ್ರಾರಂಭದಲ್ಲಿ ನಿಮ್ಮ ಪರಿಚಯ ಮಾಡಿಕೊಡ್ಬೇಕಾದ್ರೆ ಸಹ ಹೇಳಿದ್ದೆ, ನಿಮ್ಮ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿ, ಪುರಸ್ಕಾರಗಳು, ಬಿರುದುಗಳು ನಿಮ್ಮನ್ನು ಅರಸಿ ಬಂದಿದೆ. ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ನಿಮ್ಮನ್ನು ಅತ್ಯುತ್ತಮ ಹಿರಿಯ ಗಾಯಕಿ ಗೌರವವನ್ನು ನೀಡಿ ಪುರಸ್ಕರಿಸಿದೆ. ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಸಂಗೀತ ಕಲಾರತ್ನ, ಗಾನ ಕಲಾಶ್ರೀ, ಗಾನವಾರಿಧಿ, ಸುಮಧುರ ಸಂಗೀತ ಧ್ರುವತಾರೆ, ಗುರು ಗೌರವಕಾರಿಣಿ, ಸಂಗೀತ ರಾಗ ಅಮೃತ ವರ್ಷಿಣಿ, ಸಂಗೀತ ಕಲಾನಿಧಿ, ಸಂಗೀತ ಸಹ್ಯಾದ್ರಿ ಶಿಖರಿಣಿ, ಸಂಗೀತ ಸರಸ್ವತಿ, ಸಂಗೀತ ವಾಗ್ದೇವಿ, ಹೀಗೆ ಅನೇಕ ಬಿರುದುಗಳು
ನಿಮ್ಮ ಸಾಧನೆಯನ್ನು ಅರಸಿ ನಿಮ್ಮ ಹತ್ರ ಬಂದಿದೆ. 2019ರಲ್ಲಿ ಸಂಗೀತ ಮತ್ತು ನಾಟಕ ಅಕಾಡೆಮಿ ನಿಮ್ಮ ಜೀವಮಾನದ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆ ಇದೆಲ್ಲದರ ಮಧ್ಯೆ ಒಂದು ವಿಶಿಷ್ಟವಾದಂತಹ ಗೌರವ, ಬಹಳ ವಿಶೇಷವಾದಂತಹ ಗೌರವ, ಶೃಂಗೇರಿಯ ಶ್ರೀ ಶಾರದಾ ಪೀಠದ ಆಸ್ಥಾನ ಗಾಯಕಿಯಾಗಿ ಆ ಒಂದು ಪೀಠ ನಿಮ್ಮನ್ನು ಗೌರವಿಸಿದೆ. ಈ ಎಲ್ಲ ಪ್ರಶಸ್ತಿ, ಪುರಸ್ಕಾರಗಳು, ಬಿರುದುಗಳ ಬಗೆಗೆ ನಿಮಗೆ ಏನು ಅನಿಸುತ್ತೆ? ಇನ್ನು ಅಕಾಡೆಮಿ, ಮಡ್ರಾಸ್ ಅಕಾಡೆಮಿಯಿಂದನೇ ಇತ್ತೀಚೆಗೆ ಸಂಗೀತ ಕಲಾಚಾರ್ಯ ಅಂತ ಬಂದಿದೆ. ಆಮೇಲೆ ಯತಿರಾಜ ಮಠದಿಂದನೂ ರಾಮಾನುಜ ಪ್ರಶಸ್ತಿ ಕೊಟ್ಟಿದ್ದಾರೆ. ಚೌಡಯ್ಯ ಪ್ರಶಸ್ತಿ ಬಂದಿದೆ ನ್ಯಾಷನಲ್ ಲೆವೆಲ್ಲು. ಆಮೇಲೆ ಇಲ್ಲಿಯ ಸ್ಟೇಟ್ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ರತ್ನ ಅಂತ ಒಂದು ಸ್ಪೆಷಲ್ ಅವಾರ್ಡ್ ಇರುತ್ತೆ. ಅಂದರೆ ಪ್ರತಿ ವರ್ಷ ಇರಲ್ಲ, ಬಹುಶಃ ನನಗೆ ಅದರದ್ದು ಇದು ಗೊತ್ತಿಲ್ಲ, 2 ವರ್ಷಕ್ಕೂ 3 ವರ್ಷಕ್ಕೂ. ಅದು ಕೂಡ ಅದನ್ನು ನಮ್ಮ ಗುರುಗಳ ಕೈಯಿಂದನೇ ಇಸ್ಕೊಂಡಿದ್ದೀನಿ. ಅದು ಒಂದು ಸ್ಮರಣೀಯ ಇದು ಅನುಭವ. ಪ್ರಶಸ್ತಿಗಳೆಲ್ಲ ಬಂದಾಗ, ಪ್ರಶಸ್ತಿ ಬಂತು ಖಂಡಿತ, ಎಲ್ಲ ಕಲಾವಿದರನ್ನು ಗುರುತಿಸಿದಾಗ, ಈ ರೀತಿಯ ಒಂದು ಇದೆಲ್ಲ ಆದಾಗ, ಗೌರವ ಎಲ್ಲ ಸಮರ್ಪಣೆ ಆದಾಗ ಸಂತೋಷ ಖಂಡಿತ ಆಗುತ್ತೆ. ಯಾವುದೇ ಕಲಾವಿದರು ಆಗುತ್ತೆ. ಸಂತೋಷದ ಜೊತೆಗೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಂದರೆ ಜನಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನು ಅದನ್ನು ನಿಭಾಯಿಸಬೇಕು ನಾವು. ಈಗ ಒಂದು 10 ವರ್ಷ ಒಂದು ಕ್ಷೇತ್ರದಲ್ಲಿ ಇದ್ದು ಹಾಗೆ ಮರೆಯಾಗಿ ಯಾವ್ಯಾವುದೋ ಕಾರಣಗಳಿರಬಹುದು ಕಲಾವಿದರಿಗೆ. ಅದಕ್ಕಿಂತ ಒಂದು ಲಾಂಗ್ ರನ್ನಲ್ಲಿ ಒಂದು 40, 50, 60 ವರ್ಷ ಅದನ್ನು ಕಾಪಾಡ್ಕೋಬೇಕು. ಅದೇ ಒಂದು ಸ್ಟೇಚರ್ ಏನಿದೆ ಅದನ್ನು ಅನ್ಬೇಕಾದ್ರೆ ನಾವು ಸಾಕಷ್ಟು ಅದಕ್ಕೆ ಶ್ರಮ ಹಾಕಬೇಕು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಶ್ರೋತೃಗಳು ನಮ್ಮಿಂದ ಏನನ್ನು ಅಪೇಕ್ಷೆ ಪಡ್ತಾರೆ, ಯಾವ ರೀತಿಯ ಇದು ಕಾರ್ಯಕ್ರಮ ಕೊಡೋದನ್ನು ಇಷ್ಟಪಡ್ತಾರೆ. ಶಾಸ್ತ್ರೀಯ ಸಂಗೀತ ಜೊತೆಗೆ ದಾಸ ಸಾಹಿತ್ಯನೂ ಇದು ಕೊಡ್ತೀವಿ. ಕೆಲವು ಸತಿ ಸುಗಮ ಸಂಗೀತ ಹಾಡಿ ಅಂತಲೂ ಕೇಳಿಬಿಡ್ತಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಶಾಸ್ತ್ರೀಯ ಸಂಗೀತಕ್ಕೆ ಇಟ್ಕೊಳ್ಳೋ ವಾದ್ಯ ಬಹಳ ಕಡಿಮೆ. 3 ವಾದ್ಯ ಇಟ್ಕೋತೀವಿ. ಒಂದು ಪಿಟೀಲು, ಒಂದು ಮೃದಂಗದ ಜೊತೆಗೆ ಘಟನೋ ಖಂಜರಾನೋ ಆ ಥರ ಇಟ್ಕೊಂಡಿರ್ತೀವಿ. ಸುಗಮ ಸಂಗೀತಕ್ಕೆ ಹಾಗಾಗಲ್ಲ. ಅದಕ್ಕೆ ಸಾಕಷ್ಟು ವಾದ್ಯಗಳು ಬೇಕು. ಮತ್ತು ಅದಕ್ಕೆ ಬ್ಯಾಕ್ಗ್ರೌಂಡ್ ಹಾಕಿರ್ತೀವಲ್ಲ, ಅದನ್ನೆಲ್ಲ ಅವರು ನುಡಿಸ್ಕೊಂಡು ಆಯಾ ಜಾಗಕ್ಕೆ ನಾವು ತೊಗೊಂಡು ಹಾಡಿದ್ರೆ ಅದು ಹೆಚ್ಚು ಶೋಭಿಸುತ್ತೆ. ಆದರೂ ಪರವಾಗಿಲ್ಲ, ಒಂದೊಂದ್ಸತಿ ತುಂಬ ಇದು ಬರುತ್ತೆ ಇದು ಶ್ರೋತೃಗಳಿಂದ. ಸೊ ಹಾಗಾದಾಗ 1-2 ಆ ಥರ ಹಾಡೋದು, ಆ ಥರ ಬರ್ತಾ ಇರುತ್ತೆ. ಅದನ್ನೆಲ್ಲ ಒಂದು ಅದೇ ಹೇಳಿದ್ನಲ್ಲ, ಕೆಲವು ಸತಿ ಕೃತಿಗಳನ್ನೇ ನಾವು ಬದಲಾಯಿಸಬೇಕಾಗತ್ತೆ. ಈ ಥರದ್ದು ಒಂದು ರಾಗ ಹಾಡಿ, ಆ ರಾಗದಲ್ಲಿ ಯಾವ್ದಾದ್ರು ಹಾಡಿ ಅಥವಾ ಇಂಥದ್ದೇ ಕೃತಿ ಹಾಡಿ ಅಂತ ಬರೆದು ಕಳಿಸ್ತಾರೆ, ರಿಕ್ವೆಸ್ಟ್ ಬರುತ್ತೆ. ಅದನ್ನು ಎಂಟರ್ಟೈನ್ ಮಾಡಬೇಕಾಗತ್ತೆ. ಆವಾಗ ಸ್ವಲ್ಪ ಫಾರ್ಮ್ಯಾಟ್ಗಳೆಲ್ಲ ಏನು ನಾವು ಅಂದ್ಕೊಂಡಿರ್ತೀವಿ ಆ ಪ್ಲ್ಯಾನಿಂಗು ಸ್ವಲ್ಪ ಬದಲಾವಣೆಗಳೆಲ್ಲ ಆಗುತ್ತೆ. ನೀವು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದೀರಾ, ವಿದೇಶಗಳಲ್ಲಿ ಅನೇಕ ಕಡೆ ಕಾರ್ಯಕ್ರಮ ನೀಡಿದ್ದೀರಾ. ಅಲ್ಲಿನ ನೆನಪುಗಳನ್ನು ಹೆಕ್ಕಿದ್ರೆ ವೀಕ್ಷಕ ವೃಂದ ಇರಬಹುದು, ಸಂಗೀತ ಆಸಕ್ತರಿರಬಹುದು, ಇವರೆಲ್ಲರ ಜೊತೆಗಿನ ನಿಮ್ಮ ಅನುಭವ ಹೇಗಿತ್ತು? ಹಾಗೆ ನಿಮಗೆ ಬಹಳ ನೆನಪಿನಲ್ಲಿ ಉಳಿಯುವಂಥ ಯಾವುದಾದ್ರೂ ಘಟನೆಗಳಿದ್ರೆ ವಿದೇಶಗಳಲ್ಲಿ ಹಂಚ್ಕೊಳ್ಬಹುದಾ? ಘಟನೆಗಳು ಸಾಕಷ್ಟು ನೆನಪಲ್ಲಿರುತ್ತೆ. ಸೀಮಾನ ಅಂತ ಒಂದು ಸಂಸ್ಥೆ, ಕರ್ನಾಟಿಕ್ ಮ್ಯೂಸಿಷಿಯನ್ಸ್, ಅದು ಉದ್ದಕ್ಕೆ ಒಂದು ಇದಿದೆ, ಅಸೋಸಿಯೇಷನ್ ಅಂತ. ಅಲ್ಲಿ ಹೋದಾಗ ಅವರು ಒಂದು ಸತಿ ಸ್ಪಾನ್ಸರ್ ಮಾಡಿದರು. ಒಂದೊಂದು ಸತಿ ಒಂದೊಂದು ಆರ್ಗನೈಸೇಷನ್ನು, ಸಂಸ್ಥೆಗಳು ನಮ್ಮನ್ನು ಸ್ಪಾನ್ಸರ್ ಮಾಡಿ ಕರೆಸಿದೆ. ಅವರು ಏರ್ಪಾಡು ಮಾಡಿದ್ದಂಥ ಕಾರ್ಯಕ್ರಮದಲ್ಲಿ ಹಾಡಿದ ಮೇಲೆ ಮತ್ತೊಂದು ರಿಪೀಟ್ ಪ್ರೋಗ್ರಾಮ್ ಆಯಿತು ಅಲ್ಲೇ. ಅದು ಹೇಗೆ ಅಂದರೆ, ಮೈಸೂರು ವಾಗ್ಗೇಯಕಾರರು, ಕರ್ನಾಟಕ ಕಂಪೋಸರ್ಸ್ ಅಂತ ಯಾರಿದ್ದಾರೆ, ಆ ಕೃತಿಗಳನ್ನೇ ಹಾಡಬೇಕು ಅವತ್ತಿನ ಕಾರ್ಯಕ್ರಮಕ್ಕೆ ಅಂತ ಹಾಡ್ತಾ ಹೋದ್ವಿ. ಅದೇನಾಗೋಯ್ತು, ಆ ಮೊದಲಿನ ಕಾರ್ಯಕ್ರಮಕ್ಕೆ ಪಲ್ಲವಿ ಹಾಡಿಂದರು, ಅದನ್ನು ಹಾಡಿಂದರು, ಇದನ್ನು ಹಾಡಿಂದರು. ನಮಗೂ ಇದರದ್ದು ಟೂರಿಂದು ಫಸ್ಟ್ ಪ್ರೋಗ್ರಾಮು ಸರಿ ಹಾಡ್ಬಿಟ್ವಿ. 3:30 ಗಂಟೆ 4 ಗಂಟೆ ಆಗೋಯ್ತು ಕಾರ್ಯಕ್ರಮ. ಅದೇ ಎಲ್ಲ ಕಡೆ ಮುಂದುವರೆದೋಯ್ತು. ಅಲ್ಲಿ ನೀವು 4 ಗಂಟೆ ಹಾಡಿದ್ರಂತೆ, ನಮ್ಗೆ ಯಾಕೆ ಇಲ್ಲಿ 2.5 ಗಂಟೆ ಹಾಡ್ತೀರಾ ಅಂತ.
ಆವಾಗ ಕೆಲವರು ಬೈಕೊಂಡ್ರು, ಇದ್ಯಾವ ಥರ ನೀವು ಇದು ಕೊಡ್ತಾ ಇದ್ದೀರಾ 4 ಗಂಟೆ ಹಾಡೋದು ಅಂದರೆ. ಆಮೇಲೆ 2ನೇ ಸತಿ ಕರ್ನಾಟಕ ವಾಗ್ಗೇಯಕಾರ ಆದಾಗ 5.5 ಗಂಟೆ ಕಚೇರಿ. ಆಮೇಲೆ ಇನ್ನೂ ಯಾವುದೋ ಅಷ್ಟಪದಿ ಹಾಡು. ನಾನು ಆಮೇಲೆ ಪಕ್ವಾದಿದ್ದವರು, ಮೇಡಮ್ ನೀವು ಗಡಿಯಾರ ನೋಡಿ ಎಷ್ಟೊತ್ತು ಹಾಡಿದ್ದೀರ ಅಂತ. ಇನ್ನೂ ನೀವು ಹಾಡ್ತಾ ಇದ್ರಿ ಏನು ಗೊತ್ತಿ. ಜನ ಮಾತ್ರ ಕೂತಿದ್ರು. ಕೇಳುವ ಆಸಕ್ತರು ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅಂದರೆ ಒಂದೇನೆಂದರೆ ನಮಗೆ ಕಲಾವಿದರಿಗೆ ಒಂದು ನಿದ್ದೆಯ ಅಭಾವ, ಒಂದು ಆಹಾರದ ಅಭಾವ. ಅಂದರೆ ಇಲ್ಲ ಅಂತಲ್ಲ, ಅನ್ಟೈಮ್ಲಿ. ಅಂದರೆ ಒಂದು ಊರಿನಿಂದ ನಾವು ಇನ್ನೊಂದು ಊರಿಗೆ ಹೋದಾಗ ಇಲ್ಲಿ ತಿಂಡಿ ಕೊಟ್ಟಿರ್ತಾರೆ, ಅಲ್ಲೂ ತಿಂಡಿನೇ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಊಟದ ಸಮಯ ಆಗಿರಲಿಲ್ಲ, ಅದು ಆಗಿರಲ್ಲ. ಅಮೆರಿಕಾದಲ್ಲಂತೂ ತುಂಬ ಟೈಮ್ ಡಿಫರೆನ್ಸ್ ಇದೆಯಲ್ಲ, ಹಾಗಾಗಿ ಯಾವುದು ಊಟದ ಸಮಯನೋ ಇದ್ರ ಸಮಯನೋ. ಒಂದೊಂದು ಸತಿ ಏರ್ಪೋರ್ಟಿಂದ ಕ್ಯಾನಡಾಗೆಲ್ಲ ಹೋಗುವಾಗ ತುಂಬ ನಿಲ್ಲಿಸ್ಬಿಟ್ರು. ಅದೇನೋ ಚರ್ಮದ ವಾದ್ಯ ತೊಗೊಂಡು ಹೋಗ್ತಿದ್ದೀರಾ ಅಂತ ಹೇಳಿ, ಮೃದಂಗ ಅದನ್ನೆಲ್ಲ ಟೆಸ್ಟಿಗೆ ಕಳಿಸಿ ನಮಗೂ ಸಾಕಾಗೋಯ್ತು. ಅವತ್ತು ಶನಿವಾರ ಸಾಯಂಕಾಲ 6 ಗಂಟೆಗೆ ಪ್ರೋಗ್ರಾಮು, 4:15 ಆದರೂ ನಮ್ಮನ್ನಿನ್ನೂ ಹೊರಗಡೆ ಬಿಟ್ಟಿಲ್ಲ. ಆರ್ಗನೈಸರ್ಸ್ ಕಾಯ್ಕೊಂಡಿದ್ದಾರೆ. ಏನಿಲ್ಲ, ಹೋಗಿದ್ದು ಚೇಂಜ್ ತೊಗೊಂಡಿದ್ದು, ಒಂದು ಸ್ವಲ್ಪ ಇದು ತಿಂಡಿ ಕೊಟ್ಟರು, ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ರು ಅಷ್ಟೆ. ಶುಕ್ರವಾರಗಳ ಪ್ರೋಗ್ರಾಮು 3 ದಿವಸ, ವೀಕ್ ಡೇಸಲ್ಲಿ ಸಾಧಾರಣ ನಡೆಯಲ್ಲ ಅಲ್ಲಿ. ಶುಕ್ರವಾರದ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ಲೇಟಾಗಿ ಪ್ರಾರಂಭ ಆಗುತ್ತೆ. ಶುಕ್ರವಾರ ಎಲ್ಲರೂ ಕೆಲಸದಲ್ಲಿ ಇರ್ತಾರಲ್ಲ, ವರ್ಕಿಂದ ಮನೆಗೆ ಬಂದು ಸುಮಾರು 10 ಮೈಲಿ 20 ಮೈಲಿ 30 ಮೈಲಿ ದೂರದಿಂದ ಬರೋರು ಇರ್ತಾರೆ. ಸೊ ಹಾಗಾಗಿ 8 ಗಂಟೆ ಆಗೋದು ಪ್ರಾರಂಭನೇ. ಶನಿವಾರ ಇನ್ನೊಂದು ಊರಿಗೂ ಹೋಗಬೇಕು, ಸಾಯಂಕಾಲ 6 ಗಂಟೆಗೆ ಪ್ರೋಗ್ರಾಮ್ ಕಾರ್ಯಕ್ರಮ. ಭಾನುವಾರ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಕಾರ್ಯಕ್ರಮ. ಯಾಕೆಂದರೆ ಸೋಮವಾರ ಎಲ್ಲರೂ ವರ್ಕ್ಗೆ ಹೋಗಬೇಕಲ್ಲ, ರಾತ್ರಿ ಲೇಟಾಗಿ ಅವ್ರು ಯಾರು ಹಿಂತಿರುಗಿ ಹೋಗೋಕ್ಕಾಗಲ್ಲ. ಈ ಒಂದು ಸೈಕಲ್ಗೆ ನಾವು ಅಡ್ಜಸ್ಟ್ ಆಗೋಕ್ಕೆ 1 ವಾರ 2 ವಾರ ಆಗೋದು. ಯಾವುದೋ ಟೈಮಲ್ಲಿ ಟ್ರಾವೆಲ್ ಮಾಡೋದು, ಎಲ್ಲ ಏರ್ನಲ್ಲಿ ಹೋಗೋದೆಲ್ಲ 2 ಗಂಟೆಗೆ ಮುಂಚೆ ಏರ್ಪೋರ್ಟಿಗೆ ಹೋಗಿ ಕೂತ್ಕೋಬೇಕು. ಅಲ್ಲಿ ನಮ್ಮನ್ನು ರಿಸೀವ್ ಮಾಡಿ ಹೋಸ್ಟ್ಗಳು ಕರ್ಕೊಂಡು ಹೋಗಿ, ಪಾಪ ಅವರು ಅವ್ರದ್ದು ಅಷ್ಟೊಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲ ಹೋಸ್ಟ್ಗಳು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸುಮ್ಮನೆ ಹೇಳಬಾರ್ದು, ನಮಗೆ ಒಂಥರ ಅಂತ ಅನಿಸೋದು. ಪಾಪ ಸಾಧ್ಯವಾದರೆ ಹಸ್ಬೆಂಡ್ ಆ್ಯಂಡ್ ವೈಫು ಯಾರಾದರೂ ಒಬ್ಬರು ರಜಾ ಹಾಕ್ಕೊಂಡು ನಮ್ಮ ಜೊತೆಗಿದ್ದು, ಕೆಲವು ಸತಿ ಎಲ್ಲ ಪೂರ ಮನೆಯಲ್ಲಿ ನೀವು ಹೇಗೆ ಬೇಕಾದರೂ ಇರಿ ಇಂಥ ಕೀನೇ ಕೊಟ್ಬಿಟ್ಟು ಹೊಟ್ಟೋಗೋರು ಎಷ್ಟೋ ಜನ. ಕನ್ನಡದವರು ಬೇರೆ ಇದು ಎಲ್ಲ ನಮ್ಮನ್ನು ಹೋಸ್ಟ್ ಮಾಡಿದ್ದಾರೆ. ಅಂದರೆ ಅದು ಒಂದು 2.5 ತಿಂಗಳು 3 ತಿಂಗಳು ಅಷ್ಟು ನಡೆಯೋದು. ಅಂದರೆ ಅದ್ರ ಜೊತೆ ಒಂದಷ್ಟು ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ದೆ, ಅದು ಒಂದು 2-3 ವಾರ ಸೇರ್ಕೊಂಬಿಡೋದು. ತುಂಬ ಇದಾಗೋದು, ಸ್ಟ್ರೈನ್ ಆಗೋದು. ಆಮೇಲೆ ಕ್ರಮೇಣ ಸ್ವಲ್ಪ 2.5 ತಿಂಗಳು, ಆಮೇಲೆ 2 ತಿಂಗಳು, ಆಮೇಲೆ ಒಂದೊಂದು ಸತಿ ಬರೀ 1 ತಿಂಗಳಿಗೆ ಕೆಲವು ಕಾರ್ಯಕ್ರಮಕ್ಕೆ ಮಾತ್ರ ಸ್ಪೆಷಲ್ ಪ್ರೋಗ್ರಾಮ್ಸ್ಗೆ ಹೋಗಿ ಬರ್ತಾಯಿತ್ತು. ಹಾಗೆ ನಂಗೆ ಯಾವಾಗಲೂ ಅನಿಸ್ತಿರುತ್ತೆ, ಕಲಾವಿದರು ಅದರಲ್ಲೂ ವಿಶೇಷವಾಗಿ ಸಂಗೀತ ಕ್ಷೇತ್ರದಲ್ಲಿರೋರು ಎಷ್ಟೊಂದು ಪುಣ್ಯವಂತರು. ಒಂದು ತಮ್ಮ ಖುಷಿಗೂ ತಾವು ಹಾಡ್ಕೊಳ್ಬಹುದು, ಜೊತೆಗೆ ಜನ ಎಷ್ಟೊಂದು ಪ್ರೀತಿ ಕೊಡ್ತಾರೆ ಅಂತ ಅನಿಸುತ್ತೆ. ನಿಜ, ಅದೇ ನಿಜ. ಆದರೆ ಎಲ್ಲರೂ ಕಲಾವಿದರನ್ನ ವೇದಿಕೆ ಮೇಲೆ ಮಾತ್ರ ನೋಡಿರ್ತಾರೆ, ಆದರೆ ಹಿಂದೆ ಇನ್ನೂ ಎಷ್ಟು ವಿಷಯಗಳಿದೆ ಅನ್ನೋದನ್ನ ಗಮನಿಸಿರಲ್ಲ. ಹೌದು ಹೌದು. ನಾವು ಯಾವಾಗಲೂ ನಾವು ಇನ್ನೊಬ್ಬರ ಇದಕ್ಕೆ ಹೋದಾಗಲೂ ಕೂಡ, ಬೇರೆ ಒಂದು ಕಾರ್ಯಕ್ರಮ ಕೂಡ ಅದೇ ಒಂದು ಚಿತ್ರ ನಮ್ಮ ಮನಸ್ಸಲ್ಲಿರುತ್ತೆ. ಅದರಲ್ಲೂ ಮಹಿಳಾ ಕಲಾವಿದರಿಗೆ ತುಂಬಾ ಶ್ರಮ ಇರುತ್ತೆ. ಆದರೆ ನಮಗೇನಾಗುತ್ತೆ ಅಂದರೆ ನಾವು ಆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ಮೇಲೆ ಅದೆಲ್ಲ ಮರೆತುಬಿಡ್ತೀವಿ. ನಿಮಗೆ ಪರ್ಸ್ನಲಿ ಒಬ್ಬ ಮಹಿಳಾ ಕಲಾವಿದೆಯಾಗಿ ಕುಟುಂಬದ ಜವಾಬ್ದಾರಿ ಖಂಡಿತವಾಗ್ಲೂ ಇರುತ್ತೆ. ಏನೇ ಇಲ್ಲ ಅಂದ್ರೂ ಮಹಿಳೆಯರಿಗಿರೋ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಒಬ್ಬ ಮಹಿಳೆಯಾಗಿ ಚಾಲೆಂಜಿಂಗ್ ಅನ್ಸಿರೋಂತಹ ಸನ್ನಿವೇಶಗಳು ಇದೆಯಾ? ಬೇಕಾದಷ್ಟು ಸನ್ನಿವೇಶಗಳು ಬರುತ್ತೆ ಆ ಥರ. ಹೇಗೆ ನೀವು ಅಂದರೆ ಈ ಸವಾಲುಗಳನ್ನು ಹೆಂಗೆ ಎದುರಿಸ್ತೀರಾ? ಒಬ್ಬ ಮಹಿಳೆಯಾಗಿ ಕುಟುಂಬನೂ ನೋಡ್ಕೋಬೇಕಾಗಿರತ್ತೆ, ಕಚೇರಿ ಕೊಡಬೇಕಾಗಿರತ್ತೆ, ಟ್ರಾವೆಲ್ ಮಾಡಬೇಕಂದ್ರೆ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇರಬೇಕಾಗುತ್ತೆ. ಸ್ವಲ್ಪ ಟ್ರಾವೆಲ್ ಮಾಡುವಾಗ ಮಕ್ಕಳ ಮನಸ್ಸಿಗೆ ಬೇಜಾರಾಗುತ್ತೆ. ಅಮ್ಮ ಈ ಥರ ಊರಿಗೆ ಹೊಟ್ಟೋಗ್ತಾರಲ್ಲ. ಈ ಅಬ್ರಾಡ್ ಟೂರ್ಗಳಿಗೆ ಹೋದಾಗ್ಲಂತೂ ಸ್ವಲ್ಪ ಬರೋ ಅಷ್ಟೊತ್ತಿಗೆ ಸದ್ಯ ಅಮ್ಮ ಬಂದರೆ ಸಾಕು ಅಂತ ಅನ್ನಿಸ್ಬಿಡೋದು ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ. ಬಟ್ ನಮ್ಮ ಮಕ್ಕಳಿಂದಾಗಲಿ, ನಮ್ಮ ಇನ್ಲಾಸ್ ಮನೆಯಿಂದಾಗಲಿ, ಅಥವಾ ನಮ್ಮ ಹಸ್ಬೆಂಡಿಂದಾಗಲಿ ಯಾವತ್ತೂ ಏನು ನನ್ನ ಒಂದು ಸಂಗೀತದ ವಿಷಯಕ್ಕೆ ಮಾತ್ರ ಒಂದು ಸಣ್ಣ ತೊಂದರೆನೂ ಆಗಿಲ್ಲ.
ನನ್ನ ಅಭ್ಯಾಸಕ್ಕಾಗಲಿ, ನಾನು ಕ್ಲಾಸ್ ತಗೊಳ್ಳೋದಕ್ಕಾಗಲಿ, ಮಕ್ಕಳು ಅವರು ಮನೆಯವರು ಎಲ್ಲರೂ ಅಡ್ಜಸ್ಟ್ ಮಾಡಿ ಎನ್ಕರೇಜ್ ಮಾಡಿದ್ದಾರೆ. ಆದರೂ ಕೂಡ ಒಂದು 2 ವಿಷಯ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ, ಒಂದು ನಾವು ತುಂಬ ತಾಳ್ಮೆ ಇಟ್ಕೋಬೇಕು. ಎಷ್ಟೋ ವಿಷಯಗಳು ಬರುತ್ತೆ, ಅದನ್ನೆಲ್ಲ ಸ್ವಲ್ಪ ತಡ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. ಯಾವುದೇ ವಿಷಯವನ್ನು ಮನೆ ಒಳಗಾಗಲಿ ಹೊರಗಾಗಲಿ ಅದನ್ನು ಬೆಳೆಸಬಾರ್ದು. ಬೆಳೆಸಿದ್ರೆ ನಮ್ಮ ಮೂಡ್ ಹಾಳಾಗತ್ತೆ. ಸೊ ಕೆಲವು ವಿಷಯಗಳನ್ನೆಲ್ಲ ಪಕ್ಕಕ್ಕೆ ಹಾಕಿ ನಮಗೆ ಯಾವುದು ಮುಖ್ಯ, ಯಾವುದನ್ನು ನಾವು ಮಾಡಬೇಕು. ಎಲ್ಲರ ಮನೆಯಲ್ಲೂ ಏನೋ ಒಂದು ವಿಷಯ ಮನಸ್ತಾಪ ಇದ್ದೇ ಇರುತ್ತಲ್ವ, ಪ್ರತಿಯೊಂದು ಕುಟುಂಬದಲ್ಲೂ ಇದ್ದೇ ಇರೋದೆ. ಅದರಲ್ಲಿ ಕೆಲವರು ಎಲ್ಲೂ ಬರಲ್ಲ ನೀನು, ಆ ಥರದ್ದೆಲ್ಲ ಯಾವಾಗಲೂ ನಿನಗೆ ಪ್ರೋಗ್ರಾಮ್ ಇರುತ್ತೆ, ಇದೆಲ್ಲ ಮಾತು. ಅದು ಸ್ವಲ್ಪ ದಿವಸ ಆದಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಹಾಗೆ ಸಾಕಷ್ಟು ತಾಳ್ಮೆ ಇಟ್ಕೋಬೇಕು ನಾವು. ಹಾಗೆ ಕೆಲವು ವಿಷಯಗಳನ್ನು ಕಾಂಪ್ರಮೈಸ್ ಮಾಡ್ಕೋತಾ ಬರಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಬಸವಣ್ಣನವ್ರು ಹೇಳ್ತಾರಲ್ಲ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಅಷ್ಟೇ. ಅದೆಲ್ಲ ಸಂಗೀತ ಕೂತಾಗ ಸಂತೋಷ ಸಿಗುತ್ತಲ್ಲ. ಹೌದು, ಅದಕ್ಕಿಂತ ಇನ್ನೇನು ಬೇಕು, ಎಲ್ಲ ಮರ್ತೋಗುತ್ತೆ. ಸಂಗೀತ ಕೇಳ್ತಾ ಇದ್ರೆ, ಹಾಡ್ತಾ ಇದ್ರೆ ಎಲ್ಲ ಸಂದರ್ಭದಲ್ಲಿ. ಒಂದು ಸುಗಮ ಸಂಗೀತದ ಒಂದು ಚಿಕ್ಕ ಗೀತೆನ ಹಾಡಬಹುದಾ? ಇದು ಶುಭ ನುಡಿ ಅಂತ ದಾರಾ ಬೇಂದ್ರೆ ಅವರದ್ದು ಒಂದು ಕವನ. ಇದು ನಾನು ದೂರದರ್ಶನದಲ್ಲಿ ಒಂದ್ಸತಿ ಒಂದು ರೆಕಾರ್ಡಿಂಗ್ನಲ್ಲಿ ಹಾಡಿದೆ. ಅದು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಇದನ್ನು ಹಾಡಿ ಅಂತ ಹೇಳೋರು. ಫಸ್ಟು ದೂರದರ್ಶನಕ್ಕೂ ಮುಂಚೆ ಆಕಾಶವಾಣಿ ತುಂಬ ವರ್ಷಗಳು, ಪ್ರಸಾರ ಭಾರತಿಯಿಂದ ಬಂದ ಮೇಲೆ ಆ ಕಾರ್ಯಕ್ರಮಗಳೆಲ್ಲ ಇನ್ವೈಟೆಡ್ ಆಡಿಯನ್ಸ್ದೆಲ್ಲ ನಿಂತೋಯ್ತು. ಏನೋ ಬೇರೆ ಬೇರೆ ರೂಲ್ಸು ಅದೆಲ್ಲ ಬಂದು. ಅದಕ್ಕೆ ಮುಂಚೆ ಸ್ವಾತಂತ್ರ್ಯೋತ್ಸವದ ದಿನ ನಡೆಸ್ತಾ ಇತ್ತು ಟೌನ್ ಹಾಲಲ್ಲಿ, ಕಲಾಕ್ಷೇತ್ರದಲ್ಲಿ, ಬೇರೆ ಬೇರೆ ಸಭಾಂಗಣಗಳಲ್ಲಿ. ಆಮೇಲೆ ಯುಗಾದಿಗೆ ನಡೆಸ್ತಾ ಇತ್ತು. ವರ್ಷದಲ್ಲಿ ಸುಮಾರು ಒಂದು 3, 4, 5 ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ನಡೆಯೋದು. ಆವಾಗೆಲ್ಲ ಆ ಸಂದರ್ಭಕ್ಕೆ, ಹಬ್ಬಕ್ಕೆ ತಕ್ಕ ಹಾಗೆ ಸುಮಾರು ಭಾವಗೀತೆಗಳನ್ನು ಹಾಡ್ತಾಯಿದ್ವಿ, ಪೇಟ್ರಿಯಾಟಿಕ್ ಸಾಂಗ್ಸ್ ಹಾಡ್ತಾಯಿದ್ವಿ. ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿ ಶುಭ ನುಡಿ ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ. ನಿದ್ದೆ ಬಳಲಿ ಬಳಿಯಲಿ ಬಂದು ಕೂಡಿದೆಗಳ ಸರಿಯಲ್ಲಿ, ನಿದ್ದೆ ಬಳಲಿ ಬಳಿಯಲಿ ಬಂದು ಕೂಡಿದೆಗಳ ಸರಿಯಲ್ಲಿ, ಮೆಲ್ಲಗೆ 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 ಒರಗುವಾದನು ಒಂಟಿಸೀನು ಹಾರಿಸುತ್ತಿತ್ತ, ಶುಭ ನುಡಿಯೇ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ. ಬೆಳಗಿನ ತಂಗಾಳಿ ಬಂದು ನಸುಕು ಮಸುಕು ಮೂಡುತ್ತಲಿರಲು, ಬೆಳಗಿನ ತಂಗಾಳಿ ಬಂದು ನಸುಕು ಮಸುಕು ಮೂಡುತ್ತಲಿರಲು, ಚಿಲಿಪಿಲಿ 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 ಎಂದು ಹಾಲಕ್ಕಿ ನುಡಿಯುತ್ತಿತ್ತ, ಶುಭ ನುಡಿ ಶುಭ ನುಡಿ ಚಿಲಿಪಿಲಿ ಚಿಲಿಪಿಲಿ ಎಂದು ಹಾಲಕ್ಕಿ ಉಲಿಯುತ್ತಿತ್ತ, ಶುಭ ನುಡಿಯೇ ಶುಭ ನುಡಿ ಶುಭ ನುಡಿ ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ.
ಧನ್ಯವಾದ ಮೇಡಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬೇಂದ್ರೆಯವರ ಸಾಹಿತ್ಯ ಹೇಗೋ, ಸಾಹಿತ್ಯ ಅಂದ್ರೆ ಅದೊಂದು ಒಂದು ಸುಂದರವಾದ ಅನುಭವ ಸಾಹಿತ್ಯ ಓದೋದು, ಹಾಗೆ ಆ ಸಾಹಿತ್ಯದ ಹಾಡನ್ನ ನಿಮ್ಮ ಬಾಯಲ್ಲಿ ಕೇಳ್ತಾ ಇರೋದು ಕೂಡ ಒಂದು ಅಪೂರ್ವವಾದ ಅನುಭವ ಅಂತಾನೆ ಅನ್ಸುತ್ತೆ. ಇದು ನಾವು ಸ್ಟೇಜಲ್ಲಿ ಹಾಡಬೇಕಾದ್ರೆ ಎಂ ಪ್ರಭಾಕರ್ ಅಂತ ಇದ್ದರು, ಅವರು ನಾನು ಡ್ಯುಯೆಟ್ ಹಾಡಿದ್ದಿದ್ದು. ಆಮೇಲೆ ದೂರದರ್ಶನದಲ್ಲಿ ನಾನೊಬ್ಬಳೇ ಹಾಡಿದ್ದೆ. ಆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು. DVG ಅವರದ್ದು ಶ್ರೀ ಚೆನ್ನಕೇಶವ ಹಾಡಿದ್ವಿ ಅವಾಗ. ಅದೆಲ್ಲ ಸಿಹಿ ನೆನಪುಗಳು. ಹೌದು. ಸಂಗೀತ ಅನ್ನುವಂಥದ್ದು ವಿಶ್ವ ಭಾಷೆ. ಪ್ರಕಾರಗಳು ಅನೇಕವಾಗಿರುವಂತಹ ಪ್ರಕಾರಗಳಿದ್ರೂ ಸಹ ಸಂಗೀತ ಪ್ರಿಯರಿಗೆ ಯಾವುದೇ ಪ್ರಕಾರ ಆದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸಂಗೀತ ಅನ್ನುವಂಥದ್ದು ತಲುಪುತ್ತೆ. ನೀವು ಅನೇಕ ದೇಶಗಳಲ್ಲಿ ಟ್ರಾವೆಲ್ ಮಾಡಿದ್ದೀರಾ, ಕಾರ್ಯಕ್ರಮಗಳನ್ನು ನೀಡಿದ್ದೀರಾ. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂಗೀತ ಪ್ರಕಾರದ ಒಂದು ಕಲಾವಿದರನ್ನ ಮೀಟ್ ಮಾಡಿದ್ದೀರಾ, ಆ ದೇಶದ ಆ ನೆಲದ ಸಂಗೀತವನ್ನು ಎಕ್ಸ್ಪ್ಲೋರ್ ಮಾಡಿದ್ದೀರಾ. ಈ ನೆಲೆಯಲ್ಲಿ ನೀವು ಕಂಡಿದ್ದೇನು? ನಮಗೆ ಅಲ್ಲಿ ಒಂದು ವಿಷಯ ಏನಂದರೆ ಭಾಷೆಯ ಒಂದು ವಿಷಯ ಬರುತ್ತೆ. ಅಂದರೆ ಹೊರದೇಶಗಳಲ್ಲಿ ಎಲ್ಲ ಸಂಗೀತ ಅಂತ ಅವ್ರು ಏನೇನು ಹಾಡ್ತಾರೆ, ವೆಸ್ಟರ್ನ್ ನೊಟೇಷನ್ನು ಅದು ಎಲ್ಲ ನೋಡಿದ್ದೀನಿ. ಆದರೆ ಅವರ ಜೊತೆ ನಮ್ಮ ಧ್ವನಿ ಕೂಡ್ಸೋಕ್ಕಾಗಲ್ಲ. ಈಗ ವಾದ್ಯಗಳು ಅಂದರೆ ಅದು ಬೇರೆ. ಒಂದು ಟ್ಯೂನ್ ಆಗುತ್ತೆ, ಅದಕ್ಕೆ ಒಂದು ರಿದಮ್ ಪ್ಯಾಟರ್ನ್ ತಗೊಳ್ತಾರೆ, ರಿದಮಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸೇರುತ್ತೆ. ನಾನು ಕೆಲವು ಕಾರ್ಯಕ್ರಮಗಳಲ್ಲಿ ಡ್ರಮ್ಸು ಆ ಥರದ್ದನ್ನೆಲ್ಲ ಬಳಸ್ಕೊಂಡಿದ್ದೀನಿ. ಇದು ಕೀಬೋರ್ಡು ಆ ಥರದ ವಾದ್ಯಗಳನ್ನೆಲ್ಲ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಸುಮ್ಮನೆ ಹೇಗಿರಬಹುದು ಒಂದು ಕಾರ್ಯಕ್ರಮ ನಮ್ಮ ಸಂಗೀತಕ್ಕೆ ಅದನ್ನು ಅಳವಡಿಸ್ಕೊಂಡಾಗ ಅಂತ ಅದೊಂದು ಪ್ರಯೋಗವಾಗಿ ಮಾಡಿದೆ ಕಾರ್ಯಕ್ರಮ. ಆದರೆ ಅಲ್ಲಿಯವರ ಜೊತೆ ನಾವು ಹಾಡೋದು ಅಂದರೆ ವೋಕಲಿಸ್ಟ್ಗೆ ಸ್ವಲ್ಪ ಇದೇ ಈ ಭಾಷೆಯ ಒಂದು ಇದು ಬರುತ್ತೆ, ಅಡ್ಡ ಬರುತ್ತೆ. ಯಾಕೆಂದರೆ ನಾವು ಹಾಡೋದು ಅವ್ರಿಗೆ ಆಗೋದೇ ಇಲ್ಲ. ಆದರೆ ಒಂದು ನಮ್ಮ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡಿದವರಿಗೆ ಪ್ರಪಂಚದಲ್ಲಿ ಯಾವ ಯಾವ ದೇಶದಲ್ಲಿ ಯಾವ ಯಾವ ಸಂಗೀತ ಪದ್ಧತಿಗಳಿದೆ, ಪ್ರಕಾರಗಳಿದೆ, ಅದನ್ನು ತಕ್ಷಣ ಗ್ರಹಿಸ್ಕೋಬೋದು. ಏನೂ ಕಷ್ಟ ಆಗಲ್ಲ. ಭಾಷೆ ಒಂದು ಅಡ್ಡ ಬರಬಹುದು, ಅದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಬೇರೆ ಬೇರೆ ದೇಶದ ಭಾಷೆ, ಅದರ ಉಚ್ಚಾರಣೆ ಅದು ಸ್ವಲ್ಪ ಕಷ್ಟ ಆಗಬಹುದು. ಅದು ಬಿಟ್ಟರೆ ಈಗ ನಾವು ಟ್ಯೂನ್ ಅಂತ ಏನು ಹೇಳ್ತೀವಿ ಏನೂ ಕಷ್ಟ ಆಗಲ್ಲ. ಆಮೇಲೆ ಅವರಲ್ಲಿ ಒಂದೇನಾದರೂ ಕಾಂಪೋಸಿಷನ್ ಇದ್ದರೆ ಅದೆಲ್ಲ ಸಿದ್ಧವಾಗೋಗಿರುತ್ತೆ. ನಮ್ಮ ಹಾಗೆ ಮನೋಧರ್ಮ ಸಂಗೀತ ಅಲ್ಲಿಲ್ಲ, ಎಲ್ಲ ಸಿದ್ಧಪಡಿಸಿದಂಥ ನೊಟೇಷನ್ ಅದು. ಇಂಥವರು ಇಷ್ಟೇ ನುಡಿಸ್ಬೇಕು, ಇಷ್ಟೇ ಹಾಡಬೇಕು, ಹೀಗೆ ಬರಬೇಕು, ಹಾಗೆ. ಆಮೇಲೆ ಹಾಡುವವರು ಕೂಡ ಇಂಥ ಶ್ರುತಿಯಲ್ಲೇ ಅವ್ರು ಹಾಡೋದು. ಅದು ಬಿಟ್ಟು ಬೇರೆ ನಾವು ಪಿಚ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಹಾಡಲ್ಲ. ನಾವು ಸ್ವಲ್ಪ ಅರ್ಧ ಮನೆ ಕಡಿಮೆ ಆಗ್ಬೋದು, 5ನೇ ಮನೆಯಲ್ಲಿ ಹಾಡ್ತೀವಿ. ಜಿನಲ್ಲಿ ಅಂದರೆ G ಶಾರ್ಪಲ್ಲಿ ಹಾಡ್ತೀವಿ, ಅಥವಾ F ಶಾರ್ಪಲ್ಲಿ ಹಾಡ್ತೀವಿ, ಪರವಾಗಿಲ್ಲ. ನನಗೆ ಎಲ್ಲ ಮೇಲ್ ವಾಯ್ಸ್ ಜೊತೆ ಈ ಭಾವಗೀತೆ ಏನು ಇದೆ ಅಥವಾ ಸುಗಮ ಸಂಗೀತ ಇದೆ, ಪಿಚ್ಚು ತುಂಬ ಚೆನ್ನಾಗಿತ್ತು. ಹಾಗಾಗಿ ನನಗೆ ಏನೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅದು ಹಾಡೋಕ್ಕೆ ಸುಲಭವಾಗಿ ಆಗಿತ್ತು. ಇದು ಒಂದು ಆಧುನಿಕವಾಗಿರುವಂತಹ ಯುಗ. ಟೆಕ್ನಾಲಜಿ ಬಹಳಷ್ಟು ಫಾಸ್ಟಾಗಿ ಮುಂದುವರಿತಾ ಇದೆ. ಸಂಗೀತ ಕ್ಷೇತ್ರದಲ್ಲೂ ಕೂಡ ಮೊದಲು ಇರದೇ ಇರುವಂತಹ ಅನುಕೂಲಗಳನ್ನು ಈಗಿನ ಟೆಕ್ನಾಲಜಿ ಸೃಷ್ಟಿ ಮಾಡಿಕೊಡ್ತಾ ಇದೆ. ಹೊಸ ಹೊಸ ಅನುಕೂಲ ಅವಕಾಶಗಳು ಬರ್ತಾ ಇದೆ. ಇದ್ರ ನಡುವೆ ಡೀಪ್ ಫೇಕ್ನಂತಹ AI ದುರ್ವಿನಿಯೋಗ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಂಗೀತಗಾರರು ಕಲಾವಿದರ ಕೃತಿಗಳನ್ನು ಕೃತಿ ಚೌರ್ಯ ಮಾಡುವಂಥದ್ದು. ಒಂದಷ್ಟು ವರ್ಷಗಳ ಹಿಂದೆ ಹೋದರೆ ನಕಲ್ ಮಾಡೋದಕ್ಕೆ ಸಾಧ್ಯತೆ ಕಡಿಮೆ ಇತ್ತು. ಅಕಸ್ಮಾತ್ ನಕಲ್ ಮಾಡಿದ್ರು ಸಹ ಮೂಲದ ಕಾಪಿರೈಟ್ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶಗಳಿತ್ತು. ಆದರೆ ಈಗ ಮೂಲದ ಕಾಪಿರೈಟ್ ಏನಿದೆ ಅದು ಯಾವುದು ಅಂತ ಗೊತ್ತಾಗದೇ ಇರೋ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಕಲ್ ಮಾಡುವಂತಹ ಕಾರ್ಯ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಲವು ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅಂದರೆ ನೀವು ಹೇಳಿದ ಹಾಗೆ ಸ್ವಲ್ಪ ವರ್ಷಗಳ ಕೆಳಗೆ, ಅಂದರೆ ಈ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರ್ಕೊಂಡು ಬಂದಿರೋದು, ಅದಕ್ಕೆ ಮುಂಚೆ ನೀವು ಹೇಳಿದಾಗ ನಾವು HMV ಸಂಗೀತ ಆ ಥರ ಕೆಲವು ಕಂಪನಿಗಳಿಂದ ನಮ್ಮನ್ನು ಇನ್ವೈಟ್ ಮಾಡೋರು. ಬನ್ನಿ, ಈ ಥರದ್ದು ಯಾವ ಕಾಂಪೋಸಿಷನ್ಸ್ ಬೇಕು, ಯಾವ ಕಂಪೋಸರ್ದು ಬೇಕು, ಈ ಥರದ್ದು ಹಾಡ್ಕೊಡಿ. ಸ್ತೋತ್ರ ಆಗಿರ್ಬೋದು, ಶ್ಲೋಕ ಆಗಿರ್ಬೋದು, ಕೃತಿಗಳಾಗಿರ್ಬೋದು, ಹರಿದಾಸ ಸಾಹಿತ್ಯ ಆಗಿರ್ಬೋದು, ಎಲ್ಲ ಹಾಡಿದ್ದೀನಿ. ಆ ಥರ ನಮಗೊಂದು ಇನ್ವಿಟೇಷನ್ ಬರೋದು. ಆವಾಗ ಕಂಪನಿ ಇದರಲ್ಲೇ ಇರೋದು, ಕಂಟ್ರೋಲಲ್ಲೇ ಎಲ್ಲ ಇರೋದು.
ಆಮೇಲೆ ಯಾವಾಗ ಅವರವರೇ ಕಲಾವಿದರು ಹಾಡಿಕೊಂಡು ಆಲ್ಬಮ್ಗಳು ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಆದಮೇಲೆ ಕ್ಯಾಸೆಟ್ಗಳು ಹೊರಟೋಯ್ತು. ಅದಾದಮೇಲೆ CD-ಗಳು ಒಂದಷ್ಟು ವರ್ಷಗಳು ಅದು ಮರೆಯಾಗೋಯ್ತು. ಅದೆಲ್ಲ ಆದಮೇಲೆ ಈಗ ಎಷ್ಟೋ ಚಾನಲ್ಗಳೆಲ್ಲ ಬಂದಿದೆಯಲ್ಲ, ರಿಯಾಲಿಟಿ ಶೋ ಇದೆ, ಯೂಟ್ಯೂಬ್ ಇದೆ, ಅದರಲ್ಲಿ ಯಾರು ಬೇಕಾದರೂ ಹಾಕ್ಕೋಬೋದಲ್ಲ. ಕೃತಿ ಚೌರ್ಯ ಅಂದರೆ ಈಗ ಒಂದ್ಸತಿ ನಾವು ವೇದಿಕೆ ಮೇಲೆ ಹಾಡ್ತೀವಲ್ಲ, ಎಷ್ಟೋ ಜನ ರೆಕಾರ್ಡ್ ಮಾಡ್ಕೋತಾರೆ. ನಾವು ಎಷ್ಟು ಜನದ್ದು ಅಂತ ಹೋಗಿ ನೋಡೋದು. ಈಗ ಮೊಬೈಲಲ್ಲಿ ಇಡೀ ಪ್ರಪಂಚ ಇದೆ, ನೀವು ರೆಕಾರ್ಡ್ ಮಾಡ್ಕೋಬೇಡಿ ಅಂತ ಹೇಗೆ ಹೇಳೋದು? ಪಬ್ಲಿಕ್ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ ಕೊಡುವಾಗ ನೀವು ರೆಕಾರ್ಡ್ ಮಾಡ್ಕೋಬೇಡಿ ಅಂತ ಹೇಗೆ ಹೇಳೋದು? ಪಬ್ಲಿಕ್ಕಾಗಿ ವೇದಿಕೆ ಮೇಲೆ ಹಾಡ್ತಿರ್ತೀವಲ್ಲ, ಎಷ್ಟೋ ಜನ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ, ಕಲ್ತ್ಕೋತಾರೆ ಅಥವಾ ಕೇಳ್ತಾರೆ, ಅವ್ರಿಗೆ ಬೇಕಾದವ್ರಿಗೆಲ್ಲ ಕಳಿಸ್ಕೋತಾರೆ. ಅದೆಲ್ಲ ಆಗ್ತಾನೇ ಇರುತ್ತೆ. ಆದರೆ ಈ CD-ಗಳಿಂದಾಗಲಿ ಅಥವಾ ಈ ಯೂಟ್ಯೂಬ್ ಅದಕ್ಕೆಲ್ಲ ಲಿಮಿಟೇಷನ್ಸ್ ಇರುತ್ತೆ ಅಲ್ವಾ, ಇಷ್ಟೇ ನಿಮಿಷ ಅಂತ. ಅದರ ಮೇಲೆ ಆಗಲ್ಲ ಅದು. ಅದನ್ನೇ ಗುರು ಅಂತ ಅನ್ಕೋಬಾರ್ದು. ಅದು ತಪ್ಪು ಅಂತ ನನ್ನ ಪ್ರಕಾರ. ಅದು ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಕೇಳುಗರಿಗೆ, ಆಸಕ್ತರಿಗೆ ಸಹಾಯ ಆಗುತ್ತೆ ವಿನಃ ಅದೇ ಅಲ್ಟಿಮೇಟ್ ಅಲ್ಲ. ಅಥವಾ ಒಬ್ಬ ಕಲಾವಿದರು ಅದೇ ಕೃತಿನ ಇನ್ನೊಂದು ಕಡೆ ಅಥವಾ 10 ಕಡೆ ಹಾಡ್ಬೋದು. ಒಂದು ಕಡೆ ಹಾಡಿದಾಗ ಇನ್ನೊಂದು ಕಡೆ ನಾವು ಹಾಡಿರಲ್ಲ. ಅಂದರೆ ಮೂಲ ಕೃತಿನೇನು ವ್ಯತ್ಯಾಸ ಮಾಡಿರಲ್ಲ, ನಾವು ಮಾಡೋಕ್ಕಾಗಲ್ಲ, ಮಾಡಕೂಡ್ದು. ಆದರೆ ಮಿಕ್ಕಿದ ಮನೋಧರ್ಮ ಸಂಗೀತ ಅನ್ನೋ ವಿಷಯ ಇದೆಯಲ್ಲ, ಅದು ಒಂದೊಂದು ದಿವಸ ಒಂದೊಂದು ಥರ. ಆಡಿಯೋ ಚೆನ್ನಾಗಿರಬೇಕು, ಪಕ್ಕವಾದ್ಯಗಾರರ ಅವರ ಮೂಡು ಚೆನ್ನಾಗಿರಬೇಕು, ನಾವೆಲ್ಲ ಹೊಂದ್ಕೋಬೇಕು. ನಾವೊಬ್ಬರೇ ಕೂತ್ಕೊಂಡು ವೇದಿಕೆ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಪಕ್ಕವಾದ್ಯಗಾರರಿಗೆ ಇಷ್ಟು ವರ್ಷ ಸುಮಾರು ಜನ ನುಡಿಸಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಯಾವತ್ತೂ ಹೇಳ್ತೀನಿ. ಅವರುಗಳು ಇಲ್ಲದೆ ನಮ್ಮ ಒಂದು ಕಚೇರಿ ಒಂದು ಯಶಸ್ಸಿಗೆ ಕಾರಣ ಆಗಲ್ಲ. ಹಾಗಾಗಿ ಟೆಕ್ನಾಲಜಿ ಬೇಕಾದಷ್ಟು ಮನೇಲಿ ಕೂತ್ಕೊಂಡು ರೆಕಾರ್ಡ್ ಮಾಡೋಷ್ಟು ಬಂದಿದೆಯಲ್ಲ ಈಗ. ಮಿಕ್ಸಿಂಗ್ ಆಗ್ಬೋದು, ಮತ್ತೊಂದು ಆಗಬಹುದು. ಆಮೇಲೆ ಇದರ ಜೊತೆ ಈಗಿನ ಒಂದು ಇದು ಹೇಗನ್ಸುತ್ತೆ ನನಗೆ ಅಂದರೆ, ಎಲ್ಲ ಒಂದು ಫಾಸ್ಟ್ ನಂಬರ್ಸ್ ಹಾಡಬೇಕು. ಎಲ್ಲರಿಗೂ ಏನೋ ಆ ಒಂದು ಅಭಿಪ್ರಾಯ ಬಂದು ಹೋಗಿದೆ. ಹಾಗೆ ಹಾಡಿದ್ರೇ ಸರಿ ಅನ್ಕೋತಾರೋ ಅಥವಾ ಹಾಗೇ ಬೇಕು ನಮಗೆಲ್ಲ ಅನ್ಕೋತಾರೋ. ಕೆಲವು ಸತಿ ನಮಗೆ ಅರ್ಥವಾಗಲ್ಲ. ಅಥವಾ ಆಡಿಯನ್ಸ್ ಸೈಕಾಲಜಿ ಹೇಗೆ, ಯಾವ ಥರ ಕೊಟ್ಟರೆ ಅವ್ರಿಗೆ ಇಷ್ಟ ಆಗ್ತಾಯಿದೆ. ಒಂಥರ ಬಹಳ ಸಂಪ್ರದಾಯವಾಗಿ ಹಾಡನ್ನು ಹಾಡಬೇಕಾ, ನಮ್ಮ ಕಚೇರಿ ಕಾರ್ಯಕ್ರಮಗಳನ್ನು ಕೊಡಬೇಕಾ? ಆ ಶ್ರೋತೃಗಳು ಇದ್ದಾರೆ. ಅಂದರೆ ಭಾಳ ಕಟ್ಟ ಸಂಪ್ರದಾಯವಾಗಿ ಅದನ್ನು ಕೇಳುವಂಥವರು ಇದ್ದಾರೆ. ಆದರೆ ಎಲ್ಲರೂ ಅವರೇ ಆಗಿರಲ್ಲ. ಬೇರೆ ಬೇರೆ ಅಭಿಪ್ರಾಯ ಇರೋರು ಎಲ್ಲರೂ ಬಂದಿರ್ತಾರೆ ಶ್ರೋತೃಗಳು. ಹಾಗಾಗಿ ಎಲ್ಲನೂ ಒಂದು ಈ ಸ್ಪೀಡ್ ಅನ್ನೋದು ಏನಿದೆ, ಎಲ್ಲ ಐಟಮ್ಸ್ನೂ ಹಾಗೆ ತಗೊಂಡು ಹೋಗ್ತಾರಲ್ಲ, ಯಾಕೆ ಅಂತ ನನಗನ್ಸುತ್ತೆ. ಎಲ್ಲ ಕೃತಿಗಳಿಗೂ ತನ್ನದೇ ಆದ ಒಂದು ಆ ಸ್ಪೀಡು ಅಂತ ಏನು ಹೇಳ್ತೀವಿ ಅದು ಇರುತ್ತೆ. ಅದಕ್ಕೆ ಮೀರಿ ನಾವು ಹಾಡಿದಾಗಲೂ ಚೆನ್ನಾಗಿ ಕೇಳಿಸಲ್ಲ, ಅಥವಾ ಅದಕ್ಕಿಂತ ತುಂಬ ನಿಧಾನದಲ್ಲಿ ಹಾಡಿದ್ರೇನೋ ಚೆನ್ನಾಗಿರಲ್ಲ. ಹಾಗೆ ಮಾಡಬಹುದು. ಆಮೇಲೆ ಏನೇನೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕ್ಕೋತಾರೆ, ಆಯಾ ಕಲಾವಿದರಿಗೆ ಬಿಟ್ಟಿದ್ದು. ಅಂದರೆ ಟೆಕ್ನಾಲಜಿ ಮುಂದುವರೆದಿರೋದು ಉಪಯೋಗ ಅಂತೂ ತುಂಬ. ರೆಕಾರ್ಡಿಂಗ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದಾಗಲಿ, ಅಥವಾ ನಾವಿವಾಗೆಲ್ಲ ಕೋವಿಡ್ ಬಂದ ಮೇಲೆ ಎಲ್ಲ ಆನ್ಲೈನ್ ಕ್ಲಾಸಸ್ ತೊಗೊಳ್ತೀವಿ, ಸ್ಕೈಪ್ ಕ್ಲಾಸಸ್ಸು, ಝೂಮು, ಹಾಗೆ. ಅದು ತುಂಬ ಚೆನ್ನಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ದರೆ ನಮ್ಮ ಶಿಷ್ಯರೆಲ್ಲ ಸ್ಟೂಡೆಂಟ್ಸು ಎಲ್ರಿಗೂ, ಎಲ್ಲ ಗುರುಗಳ ಶಿಷ್ಯರು ಎಷ್ಟೆಷ್ಟೋ ದೂರದಲ್ಲಿದ್ದಾರೆ ಬೆಂಗಳೂರಲ್ಲಿ. ಈಗ ಬರೋದಕ್ಕೆ 1-2 ಗಂಟೆ ಆಗುತ್ತೆ. ಪಾಠ ಬಂದು ಹೇಳಿಸ್ಕೊಂಡು ವಾಪಸ್ಸು ಮತ್ತೆ ಹೋಗೋಕ್ಕೆ ಇನ್ನೊಂದು 2 ಗಂಟೆ ಅಂದರೆ ಒಂದು ಅರ್ಧ ಮುಕ್ಕಾಲು ದಿನ ಇಟ್ಕೋಬೇಕು ಅವರು. ಈ ಥರ ಆನ್ಲೈನ್ ಕ್ಲಾಸಸ್ ಅದೇನಿಲ್ಲ, ಆಯಾ ಟೈಮ್ ಕೊಟ್ಟಿರ್ತೀವಲ್ಲ, ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ಕೇಳಿಸುತ್ತೆ. ಅಭ್ಯಾಸ ಆಗಿದೆ ನನ್ನ ಸ್ಟೂಡೆಂಟ್ಸಿಗೆ ಎಲ್ಲ ಆನ್ಲೈನಲ್ಲಿ ಕ್ಲಾಸ್ ತೊಗೊಂಡು. ನನಗೂ ಹೇಳಿ ಅಭ್ಯಾಸ ಆಗಿದೆ. ಟೆಕ್ನಾಲಜಿಯಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ನಮಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದನ್ನು ನಾವು ತೊಗೋಬೋದು. ಆಯ್ಕೆ ನಮ್ಮದು. ಹೌದು.
ಜಗತ್ತು ಆಧುನೀಕರಣಗೊಳ್ತಾ ಇದೆ. ದೇಶಗಳಲ್ಲಿ ದೇಶಗಳ ನಡುವೆ ಗಡಿಗಳು ಅನ್ನೋಂಥ ಒಂದು ಕಾನ್ಸೆಪ್ಟ್ ಮರೆಯಾಗಿ ಗ್ಲೋಬಲ್ ವಿಲೇಜ್ ಅನ್ನೋಂಥ ಪರಿಕಲ್ಪನೆ ಇವತ್ತು ನಿರ್ಮಾಣ ಆಗ್ತಾ ಇದೆ. ಈ ಥರದ ಇಂದಿನ ಸಮಾಜದಲ್ಲಿ ನಮ್ಮ ಕಲಾ ಪರಂಪರೆಯನ್ನು, ನಮ್ಮ ಸಂಗೀತ ಪರಂಪರೆಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಹೌದು. ಇದ್ರ ಬಗ್ಗೆಗೆ ನಿಮ್ಮ ಅಭಿಪ್ರಾಯವೇನು? ಖಂಡಿತ ನೀವು ಹೇಳ್ತಿರೋದು ಮಾತು ಖಂಡಿತ ಸತ್ಯ. ಅದು ನಮ್ಮ ಜವಾಬ್ದಾರಿನೇ. ನಾವು ಅದನ್ನೇನಾದರೂ ಸ್ವಲ್ಪ ಈ ಕಡೆ ಆ ಕಡೆ ಇದಾದರೆ ಆ ಪರಂಪರೆ ಮುಂದುವರಿಯಲ್ಲ. ನಾವು ಪರಂಪರೆಯನ್ನು ಮುಂದುವರಿಸೋದು. ಈಗ ನಮ್ಮ ಗುರುಗಳು, ಅವರ ಅಣ್ಣ, ಅವರ ಇದನ್ನೆಲ್ಲ ಪರಂಪರೆ, ತ್ಯಾಗರಾಜ ಪರಂಪರೆ ನಮ್ಮ ಗುರುಗಳದ್ದು. ಹಾಗೆ ಅಲ್ಲಿಂದ ಬಂದಿರೋದನ್ನು ಎಷ್ಟು ಜೋಪಾನವಾಗಿ ಹಾಗೆ ಕಾಪಾಡ್ಕೊಂಡು ಬಂದರು. ಒಂದಷ್ಟು ವರ್ಷಗಳು ಮೊದಲು ಅವರು ದಾಸ ಸಾಹಿತ್ಯ ಕೂಡ ಹಾಡ್ತಿರ್ಲಿಲ್ಲ. ಅಷ್ಟು ಮಡಿವಂತಿಕೆ ಅಂತ ಅನ್ನೋರು ಎಲ್ಲರೂ. ಆಮೇಲೆ ಎಲ್ಲರೂ ಹೇಳಿ ಅನೇಕ ಹರಿದಾಸ ಸಾಹಿತ್ಯಕ್ಕೆ ಅವರೇ ರಾಗ ಸಂಯೋಜನೆ ಮಾಡಿ ಅದರ ಬಗ್ಗೆನೇ ಮಾತು, ಲೆಕ್ಚರ್ ಮಾಡಿಸೋದು, ಬೇಕಾದಷ್ಟು ಕಾರ್ಯಕ್ರಮಗಳಾಗೋಯ್ತು. ಹಾಗೆ ಆ ಪರಂಪರೆ ಏನಿದೆ ಅದನ್ನು ನಾನು ಉಳಿಸ್ಬೇಕು. ಅಂದರೆ ನನ್ನ ಹಾಗೆ ಅವರ ಪ್ರೈಮ್ ಡಿಸೈಪಲ್ಸ್ ಯಾರ್ಯಾರು ಇರ್ತಾರೋ ಅವರೆಲ್ಲರದ್ದು ಜವಾಬ್ದಾರಿ, ಕರ್ತವ್ಯ. ಹಾಗೆ ನನ್ನ ಶಿಷ್ಯರು ಮತ್ತದನ್ನು ಮುಂದುವರಿಸ್ಬೇಕು. ಏನೋ ಒಂದು ಬದಲಾವಣೆ, ಏನೋ ನನಗೆ ಬೇಕಾದಾಗ ಹಾಡ್ಕೊಂಡೆ ಅಂತಂದ್ರೆ ಆಗುತ್ತೆ, ಹಾಡ್ಕೋಬೋದು. ಆದರೆ ಅದನ್ನು ಮಾಡಬಾರ್ದು. ಅದಕ್ಕೆ ನಾವು ಈ ನೊಟೇಷನ್ ಅಂತ ನಾನು ಏನು ಹೇಳ್ತೀನಿ, ಅದು ನಮ್ಮನ್ನು ತುಂಬ ಆ ವಿಷಯದಲ್ಲಿ ಕಾಪಾಡುತ್ತೆ. ಅಂದರೆ ಯಾವುದೇ ಒಂದು ನಮಗೇನೋ ಒಂದು ಅನುಮಾನ ಬಂತು, ಮರ್ತು ಹೋಗಿತ್ತು, ಎಷ್ಟೋ ಎಲ್ಲ ನಾವು ಕಲ್ತಿರೋದನ್ನು ಪ್ರತಿದಿನ ಹಾಡೋಕ್ಕೆ ಯಾರಿಗೂ ಆಗಲ್ಲ. ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಅವಾಗವಾಗ ಸ್ವಲ್ಪ ಹಾಡ್ಕೋತಾ ಇರ್ತೀವಿ. ಸ್ವಲ್ಪ ದಿವಸಗಳು ಒಂದು ಯಾವುದಾದ್ರು ಕೃತಿ ಹಾಡದೆ ಅಥವಾ ಇದು ಏನು ಸರಿ ಆಗ್ತಿಲ್ವಲ್ಲ ಅಂದಾಗ ತಕ್ಷಣ ಆ ನೊಟೇಷನ್ ನೋಡಿದಾಗ, ಆ ಸ್ವರಲಿಪಿ ನೋಡಿದಾಗ ತಕ್ಷಣ ಎಲ್ಲ ನೆನಪಿಗೆ ಬರುತ್ತೆ. ಅದರಂತೆ ಮತ್ತೆ ಅಭ್ಯಾಸ ಮಾಡ್ಕೊಂಬಿಡ್ತೀವಿ. ಯಾವುದೊಂದು ಸಣ್ಣ ಬದಲಾವಣೆನೂ ಆಗಿರಲ್ಲ. ಆ ಕೂಡ್ದು ನನ್ನ ಪ್ರಕಾರ. ಕೊನೆ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ನಂದೊಂದು ವಿನಂತಿ. ತಿಲ್ಲಾನದ 4 ಸಾಲುಗಳು ಅಥವಾ ತ್ಯಾಗರಾಜರ ಕೀರ್ತನೆ ಯಾವುದಾದ್ರೂ ಒಂದು ಕೃತಿಯ ಸಾಲುಗಳು ಯಾವುದಾದ್ರೂ ಹಾಡಬಹುದಾ? ಒಂದೆರಡು ವಾದ್ಯ ಇದ್ದಿದ್ರೆ ಕಚೇರಿ ಆಗೋಗಿರೋದು ಅನ್ಸುತ್ತೆ. ತದ್ಧೀಂ ಧೀಂ ತತನನುಂ ತೋಂ ತದರ ತದ್ಧೀಂ ಧೀಂ ತತನನುಂ ತೋಂ ತದರ ತಕಿಟ ಧೀಂ ತರಿಗಿಡ ತಕ ತಕ್ಕಿಡ ಗಿಡ ತಕ ತಗುದರಿಗಿಡ ತಕ ತದ್ಧೀಂ ಧೀಂ ತತನನುಂ ತೋಂ ತದರ ತಕಿಟ ಧೀಂ ತರಿಗಿಡ ತಕ ತಕ್ಕಿಡ ಗಿಡ ತಕ ತಗುದರಿಗಿಡ ತಕ ತದ್ಧೀಂ ಧೀಂ ತತನನುಂ ನಾದರದೀಂ ನಾದರದೀಂ ತದ್ಧೀಯನರಧೀಂ ತನಾದರದೀಂ ನಾದರದೀಂ ತದ್ಧೀಯನರಧೀಂ ತ ಉದರದಾನಿ ತೋಂದರದಾನಿ ತಿರುನಾದರದೀಂ ತಜ್ಜಣುತಕದೀಂ ತತ್ತಗಜಣುತಕದೀಂ ತಗುಂದರಿಗಿಡ ತಗ ತದ್ಧಿತ್ತಳಂಗುತೋಂ ತಗದಿತ್ತಳಂಗುತೋಂ ತಕದದಿಗಿಣತೋಂ ತದ್ಧೀಂ ಧೀಂ ತತನನುಂ ತೋಂ ತದರ ತಕಿಡ ಧೀಂ ತರಿಗಿಡ ತಕ ತಕ್ಕಿಡ ಗಿಡ ತಕ ತಗುಂದರಿಗಿಡ ತಗ ತದ್ಧೀಂ ಧೀಂ ತತನನುಂ ಸುದತಿ ನೀಕು ತಗಿನ ಚಿನ್ನದಿರ ಸುರತ ಖೇಳಿ ಕದಿಬಲು ಸೂಟಿರ ಸುದತಿ ನೀಕು ತಗಿನ ಚಿನ್ನದಿರ ಕದಿಬಲು ಸೂಟಿರ ಸುರತಿ ನೀಕು ತಗಿನ ಚಿನ್ನದಿರ ಸುರತ ಖೇಳಿ ಕದಿಬಲು ಸೂಟಿರ ಸದಯುಡೈನ ವೆಂಕಟೇಶ್ವರ ನಿನ್ನು ಸರಗುಣ ರಮ್ಮನಿರ ಸದಯುಡೈನ ವೆಂಕಟೇಶ್ವರ ನಿನ್ನು ಸರಗುಣ ರಮ್ಮನಿರ ಸಮಯ ಮೂರ ನಾದರದೀಂ ನಾದರದೀಂ ತದ್ಧೀಯನರಧೀಂ ತನಾದರದೀಂ ನಾದರದೀಂ ತದ್ಧೀಯನರಧೀಂ ತ ಉದರದಾನಿ ತೋಂದರದಾನಿ ತಿರುನಾದರದೀಂ ತಜ್ಜಣುತಕದೀಂ ತತ್ತಗಜಣುತಕದೀಂ ತಗುಂದರಿಗಿಡ ತಗ ತದ್ಧಿತ್ತಳಂಗುತೋಂ ತಗದಿತ್ತಳಂಗುತೋಂ ತಗತದಿಗಿಣತೋಂ ತದ್ಧೀಂ ಧೀಂ ತತನನುಂ ತೋಂ ತದರ ತಕಿಡ ಧೀಂ ತರಿಗಿಡ ತಗ ತಕ್ಕಿಡ ಗಿಡ ತಗ ತಗುಂದರಿಗಿಡ ತಗ ತದ್ಧೀಂ ಧೀಂ ತತನನುಂ ತದ್ಧೀಂ ಧೀಂ ತತನನುಂ ತಗುದರಿಗಿಡ ತಗ ತದ್ಧೀಂ ಧೀಂ ತತನನುಂ ತನನುಂ ತನನುಂ. ಥ್ಯಾಂಕ್ ಯು. ನಿಮ್ಮ ಹೊಸ ಯೋಜನೆಗಳೇನಾದರೂ ಇದ್ದರೆ ಹೇಳ್ಬೋದಾ? ಹಾಗೆ ನಿಮ್ಮ ಮುಂದಿನ ಕನಸುಗಳೇನಾದರೂ ಇದ್ದರೆ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾ? ಕನಸುಗಳು ಸಾಕಷ್ಟಿದೆ.
ಮತ್ತು ಒಂದಷ್ಟು ಧ್ವನಿ ಮುದ್ರಣ ಎಲ್ಲ ತರಬೇಕು ಅಂತ, ಒಂದು ಅಪರೂಪವಾಗಿರುವ ರಾಗಗಳು, ಅಪರೂಪವಾಗಿರ್ತಕ್ಕಂತಹ ಕೃತಿಗಳು, ಯಾಕೆಂದರೆ ಕೆಲವು ರಾಗದಲ್ಲಿ ಒಂದೊಂದೇ ಕೃತಿಗಳಿರುತ್ತೆ, ಆ ಥರದ್ದು. ಹಾಗೆ ಶಿಷ್ಯರು ಸಾಕಷ್ಟು ಜನ ಕಾರ್ಯಕ್ರಮ ಕೊಡೋ ನಿಟ್ಟಿನಲ್ಲಿದ್ದಾರೆ, ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಿದ್ದಾರೆ. ಅವ್ರಿಗೂ ಇನ್ನಷ್ಟು ಟ್ರೈನಿಂಗ್ ಆಗಿ ನನ್ನ ಜೊತೆ ಹಾಡೋಕ್ಕೆ ಕೆಲವ್ರನ್ನ ಕೂಡಿಸ್ಕೋತೀನಿ. ಸೊ ಅವ್ರಿಗೊಂದು ವೇದಿಕೆಯ ಅನುಭವ ಸಿಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ನಾವು ಏನೇ ಹೇಳಿಕೊಟ್ರು, ಈಗ ಗುರುಗಳು ಕೂಡ ಎಷ್ಟೋ ಟಿಪ್ಸ್ ನಂಗೆ ಕೊಟ್ಟಿದ್ದರು, ಆದರೂ ನಮಗೆ ಅಂತ ನಮ್ಮ ಸ್ವಂತ ಅನುಭವ ಆಗುತ್ತಲ್ಲ, ಅದೇ ಬೇರೆ. ಅದು ಯಾರು ಗೆಸ್ ಮಾಡೋಕ್ಕಾಗಲ್ಲ. ನಾಳೆ ಈ ಕಾರ್ಯಕ್ರಮ ನಡೆಯುತ್ತೆ, ವೇದಿಕೆ ಮೇಲೆ ಏನು ನಡೆಯುತ್ತೆ ಗೊತ್ತಿಲ್ಲ. ನಾನು ಹೇಳಿದ ಹಾಗೆ ಈ ಥರ ಇಷ್ಟು ಕೃತಿಗಳನ್ನು ಹಾಡಬಹುದೇನೋ ಅಂತ ಒಂದು ರಫ್ ಪ್ಲ್ಯಾನಿಂಗ್ ಇರುತ್ತೆ. ವೇದಿಕೆ ಮೇಲೆ ಕೂತ ಮೇಲೆ ಗೊತ್ತಿಲ್ಲ, ಅದು ಭಗವಂತನ ಅನುಗ್ರಹ ಅಷ್ಟೇ. ಹಾಗಾಗಿ ಅವ್ರಿಗೂ ಸ್ವಂತ ಅನುಭವ ಬರಬೇಕು. ಯಾವ್ಯಾವುದನ್ನು ಹಾಡಿದ್ರೆ ಹೇಗೆ ಕೊಡಬೇಕು ವೇದಿಕೆಯಲ್ಲಿ, ಶ್ರೋತೃಗಳನ್ನು ಹೇಗೆ ಅವರ ಇದನ್ನು ಸ್ಟಡಿ ಮಾಡಬೇಕು, ಅಥವಾ ನಾವುಗಳೇ ಹೇಗೆ ಪಕ್ಕವಾದ್ಯ ಜೊತೆ ಕೂತಾಗ, ನಾವು ಒಬ್ಬರೇ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋದು ಬೇರೆ, ವಾದ್ಯಗಾರರ ಜೊತೆ ಕೂತ್ಕೊಂಡು ನಾವು ಕಾರ್ಯಕ್ರಮನ ಕೊಡೋದು ಬೇರೆ. ಹೀಗೆ ನಾನಾ ರೀತಿ ಅನುಭವ ನನಗೆ ಸಾಧ್ಯವಾದಷ್ಟು ಶಿಷ್ಯರಿಗೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀನಿ, ಹಾಡಿಸ್ತಾ ಇದ್ದೀನಿ, ನನ್ನ ಜೊತೆಗೂ ಹಾಡಿಸ್ಕೋತಾ ಇದ್ದೀನಿ. ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ಗಳು ಏನಾದ್ರು ಮಾಡಬೇಕು ಅಂತ ಇದೆ, ಅದಕ್ಕೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ಆಮೇಲೆ ಕೊಡಬೇಕು. ಹಾಡು ಹಳೆಯದಾದರೇನು ಭಾವ ನವನವೀನ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಕಲಾ ಪರಂಪರೆಗಳು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರಬಹುದು, ನಮ್ಮ ಭಾರತದ ಎಲ್ಲ ಸಂಗೀತ ಪ್ರಕಾರಗಳು, ನಾಟ್ಯ ಪ್ರಕಾರಗಳು ಎಲ್ಲವೂ ಕೂಡ ಎಷ್ಟೊಂದು ಪ್ರಾಚೀನವಾಗಿರುವಂಥ ಒಂದು ಪರಂಪರೆಯ ಬೇರುಗಳನ್ನು ಉಳ್ಳಂಥವು. ಆದರೆ ಇವತ್ತು ಕೇಳಿದ್ರು ಸಹ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ನಮ್ಮ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಅದರಲ್ಲೂ ಸಂಗೀತ ಅನ್ನೋಂಥದ್ದು ನಮ್ಮ ಯಾವುದೇ ಒಂದು ಭಾವನೆಗಳಲ್ಲಿ ನಾವು ಸಿಕ್ಕಾಕೊಂಡಿದ್ರು ಕೂಡ ಬೇರೆ ಯಾವುದೋ ಒಂದು ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು, ನಮ್ಮ ಭಾವನೆಗಳನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು ಹೊಂದಿರುವಂಥದ್ದು ಸಂಗೀತ. ಈ ಮಾತುಕತೆ ಕೂಡ ಒಂದು ಸಂಗೀತಮಯವಾದಂತಹ ಮಾತುಕತೆ. ನೀವು ಹೇಳಿದ್ರಿ ಒಂದು ಕಚೇರಿ ತರನೇ ಇತ್ತು ಅಂತ ಹೇಳ್ಬಿಟ್ಟು. ಕಚೇರಿ ಮತ್ತು ನೀವು ಸೇರಿಸಿದ್ರೆ ಕಚೇರಿ ಆಗ್ತಿತ್ತು. ಸಂಗೀತ ಮತ್ತೆ ಮಾತುಕತೆ ಎರಡೂ ಸೇರಿರುವಂಥ ಒಂದು ಕಚೇರಿ ಇದು. ನಾವು ಸಂಗೀತದ ಮೂಲಕವೇ ಪ್ರಾರಂಭಿಸಿದ್ವಿ, ಸಂಗೀತದ ಮೂಲಕವೇ ಈ ಒಂದು ಮಾತಿನ ಸಂಗೀತದ ಕಚೇರಿಯನ್ನು ಮುಗಿಸೋಣ. ಅದಕ್ಕೆ ಮುಂಚೆ ನಮ್ಮ ಕರೆಗೆ ಹೋಗೊಟ್ಟು ನೀವು ಇಲ್ಲಿ ತನಕ ಬಂದಿದ್ದೀರಾ, ನಿಮ್ಮ ಇಷ್ಟು ವರ್ಷಗಳ ನೆನಪುಗಳನ್ನು, ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಅನುಭವ ಅನ್ನುವಂಥದ್ದು ನಿಮ್ಮೊಳಗೆ ಇರುವಂಥ ಒಂದು ಜ್ಞಾನದ ನೆನಪು ಏನಿದೆ, ನಿಮ್ಮ ಗುರುಗಳ ನೆನಪು ಏನಿದೆ, ಅವೆಲ್ಲವೂ ಕೂಡ ತುಂಬ ಒಂದು ಅಮೂಲ್ಯವಾಗಿರುವಂತಹ ಒಂದು ಬಿಚ್ಚಿಟ್ಟ ಒಂದು ಬುತ್ತಿ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ರುಚಿಯಾಗಿರುವಂಥ ಬುತ್ತಿಯ ಗಂಟು ಅಂತಲೇ ಹೇಳ್ಬಹುದು. ಅದನ್ನು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಿಚ್ಚಿಟ್ಟಿದ್ದೀರಾ. ಇಡೀ ಮಾಧ್ಯಮ ಅನೇಕ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಮ ಚಾನಲ್ಗೆ ನನ್ನ ಧನ್ಯವಾದಗಳನ್ನು ಹೇಳಿ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಇದನ್ನೆಲ್ಲ ಹಲವಾರು ಜನಕ್ಕೆ ತಲುಪಿಸ್ತೀರಿ. ಹಾಗಾಗಿ ನನ್ನ ಗೌರವಯುತವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ಈಗ ಕಾರ್ಯಕ್ರಮಕ್ಕೆ ಉಪಸಂಹಾರ ನಿಮ್ಮ ಹಾಡಿನ ಮೂಲಕವೇ ಆಗಲಿ. ಇದು ಪೂತಿನ ಅವರ ಗೋಕುಲ ನಿರ್ಗಮನ ಅಂತ ಒಂದು ಮ್ಯೂಸಿಕ್ ಫೀಚರ್ ಇದೆ, ಅದರಿಂದ ಆಯ್ಕೊಂಡಿರೋದು. ಇದನ್ನ ಸಿನಿಮಾಗೂ ಸಹ ಬಳಸ್ಕೊಂಡಿದ್ದಾರೆ. ಇದನ್ನು ಆಲಿಸು ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ತ್ವರೆ 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 ಕೃಷ್ಣನ ಕೊಳಲಿನ ಕರೆ, ಆಲಿಸು ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ, ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡ
ತೊರೆ ತೊರೆ ಬೃಂದಾವನಕ್ಕೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಮುತ್ತಿನ ಕುಪ್ಪುಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಮುತ್ತಿನ ಕುಪ್ಪುಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಹೆಜ್ಜೆಯನೇ ಉರ ಗೆಜ್ಜೆಯ ಪಿಲ್ಲಿ ಮರತೆ ಬಂದವೆ ಮನೆಯಲ್ಲೇ ಸಖಿ ಕೃಷ್ಣನ ಕೊಳಲಿನ ಕರೆ ಹೆಜ್ಜೆಯನೇ ಉರ ಗೆಜ್ಜೆಯ ಪಿಲ್ಲಿ ಮರತೆ ಬಂದವೆ ಮನೆಯಲ್ಲೇ ಸಖಿ ಕೃಷ್ಣನ ಕೊಳಲಿನ ಕರೆ ನೇಸರ ಕಿರಣ ಆಗಸದಿರುಳ ತೊರೆಯಿಸುವ ರೀತಿ ನೇಸರ ಕಿರಣ ಆಗಸದಿರುಳ ತೊರೆಯಿಸುವ ರೀತಿ ಮುರಳೀಧರನ ಮುರಳಿ ಮಾಯೆಗೆ ಮನ ಬಿಟ್ಟಿತೆ ಭೀತಿ ಇನ್ನಾಯಿತೆ ಪ್ರೀತಿ ಇನ್ನಾಯಿತೆ ಪ್ರೀತಿ ಕೃಷ್ಣನ ಕೊಳಲಿನ ಕರೆ ತ್ವರೆ 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 ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಆಲಿಸು